ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್. 2025ರ ನೆನಪಿನ ಜೊತೆ 2026ನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀರಾ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಖುಷಿ, ನಿಮ್ಮ ಸಂತೋಷ, ನಿಮ್ಮ ಸೆಲೆಬ್ರೇಷನ್ ಅನ್ನ ಜಾಸ್ತಿ ಮಾಡೋದಕ್ಕೆ ರಾ ಫ್ರಮ್ ಸು ಮೂಲಕ ನಿಮ್ಮ ಮುಂದೆ ಬರ್ತಾ ಇದೆ. ಸು ಫ್ರಮ್ ಸೋ ಕೇಳಿದೀವಿ, ಏನಿದು ರಾ ಫ್ರಮ್ ಸು ಅಂತೀರಾ? ಕರ್ನಾಟಕ ಇಂಡಸ್ಟ್ರಿಯ, ಕನ್ನಡ ಇಂಡಸ್ಟ್ರಿಯ ಒರಿಜಿನಲ್ ವರ್ಸಟೈಲ್ ಆಕ್ಟರ್ ರಾಜ್ಬೀರ್ ಶೆಟ್ಟಿ ಈ ಬಾರಿಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ನ್ಯೂ ಇಯರ್ ಸೆಲೆಬ್ರೇಷನ್ ನಲ್ಲಿ ರಾಜ್ಬೀರ್ ಶೆಟ್ಟಿ ಅವರು ಬರ್ತಾ ಇದ್ದ ಹಾಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ವೈಬ್ ಹೇಗಿದೆ ಅನ್ನೋದು ಎಲ್ಲರಿಗೂ ನಾವು ನೋಡ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಇವತ್ತು ನಮ್ಮ ಮುಂದೆ ಇದ್ದಾರೆ ರಾ ಫ್ರಮ್ ಸು. ಸು ಫ್ರಮ್ ಸು ಬಗ್ಗೆ ಎಲ್ರಿಗೂ ಗೊತ್ತಿದೆ. ರಾ ಫ್ರಮ್ ಸು ಈಗಾಗಲೇ ಎಂಟ್ರಿ ನೋಡಿದ್ರೆ ರಾಜ್ಬೀರ್ ಶೆಟ್ಟಿ ಇನ್ ಸುವರ್ಣ ನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಸಿನಿಮಾಗಳನ್ನು ನಾವು ಎಂಜಾಯ್ ಮಾಡಿದ್ದೀವಿ, ನಿಮ್ಮ ಡೈಲಾಗ್ಗಳನ್ನು ಎಂಜಾಯ್ ಮಾಡಿದ್ದೀವಿ, ಡೈರೆಕ್ಷನ್ನ ಎಂಜಾಯ್ ಮಾಡಿದ್ದೀವಿ. ಆದರೆ ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನಮ್ಮ ಜೊತೆ ನ್ಯೂ ಇಯರ್ ಸೆಲೆಬ್ರೇಷನ್ ಎಂಜಾಯ್ ಮಾಡಬಹುದು, ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನೀವು ಬಂದಿದ್ದಕ್ಕೆ. ಆ್ಯಂಡ್ ಈ ಬಾರಿಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸೆಲೆಬ್ರೇಷನ್ ನಿಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಕರೆದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಅಲ್ಲ, ಯೂಶಲಿ ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೆಂಗಿರುತ್ತೆ? ನಾನು ಮಲ್ಕೋತೀನಿ ರಾತ್ರಿ. ಅಂದರೆ ನಾನೇ ಯಾವತ್ತೂ ಹಾಗೆ ಭಾವಿಸೋದು. ಮೆಲ್ಗೆ ಮಾತಾಡ್ಬೇಕಾ, ದೂರ ಇಡಬೇಕಾ? ಇಲ್ಲ, ಅವರೇನೋ ಹಿಂಗೆ ಹೇಳ್ತಾ ಇದ್ರು, ಅದಕ್ಕೋಸ್ಕರ. ಸೊ ನಾನು ಯಾವತ್ತು ಏನು ಅಂದ್ಕೊಳ್ಳೋದು ಅಂದರೆ ಪ್ರತಿ ದಿವಸ ಕೂಡ ಸೆಲೆಬ್ರೇಟ್ ಮಾಡಬೇಕು. ಸೊ ವರ್ಷದಲ್ಲಿ ಒಂದು ದಿವಸವನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ನಾವೇನೋ ಸರಿಯಾಗಿ ಬದುಕ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ಪ್ರತಿ ದಿವಸ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀನೋ ನ್ಯೂ ಇಯರು ಅದೇ ರೀತಿ ಮಲ್ಕೊಂಡು ಸೆಲೆಬ್ರೇಟ್ ಮಾಡ್ತೀನಿ ಅಷ್ಟೇ. ನಿದ್ದೆ ಮಾಡಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀರಿ? ಹೌದು. ಯಾರು ನಿಮ್ಮನ್ನ ಎಳ್ಕೊಂಡು ಹೋಗೋದಿಲ್ವಾ? ಪಾರ್ಟಿ ಮಾಡೋಣ ಬನ್ನಿ ನ್ಯೂ ಇಯರ್ ದಿನ? ಏನ್ ಪಾರ್ಟಿ ಮಾಡೋನಲ್ಲ, ಹಾಗಾಗಿ ಯಾರು ಹೇಳಿಯೋರು ಏನೋ ಇಲ್ಲ. ಅವರು ಪಾರ್ಟಿ ಮಾಡೋರು ಯಾರು ನನ್ನ ಹೇಳಿಯಲ್ಲ. ಇವನು ಬರ್ಲಿಲ್ಲ ಅಂದ್ರೆ ಸಾಕು ಅನ್ಕೋತಾರೆ. ಬರ್ಲಿಲ್ಲ ಅಂದ್ರೆ ಸಾಕು ಅಂದ್ರೆ ಏನಾಗತ್ತಲ್ಲಿ ನೀವು ಹೋದ್ರೆ? ಅಂದ್ರೆ ನನ್ನ ಮುಂದೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತಾರಲ್ಲ, ಹಾಗಾಗಿ ನಾನು ನಾರ್ಮಲಿ ಹುಚ್ಚಿನ ತರ ಇರ್ತೀನಿ, ಅವ್ರು ಅವತ್ತು ಹುಚ್ಚಿನ ತರ ಇರ್ತಾರೆ. ಹಾಗಾಗಿ ಲವ್ಲಿ. ಸೊ ಇವತ್ತಿನ ನ್ಯೂ ಇಯರ್ ಸೆಲೆಬ್ರೇಷನ್ ನಿಮ್ಮ ನಿದ್ದೆ ಹಾಳಾಗಿದೆ, ಅದಕ್ಕೆ ಅಪಾಲಜಿಗಳು. ಆದ್ರೆ ನಮ್ಮ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತಿ ವರ್ಷ ಒಬ್ಬೊಬ್ಬ ಸೆಲೆಬ್ರಿಟೀಸ್ನ ಕರ್ಕೊಂಡ್ಬಂದು ಇಡೀ ನಮ್ಮ ಸುವರ್ಣ ನ್ಯೂಸ್ ಟೀಮು ಮತ್ತು ವ್ಯೂವರ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ನ್ಯೂ ಇಯರ್ ಧಮಾಕ ಕೊಡುತ್ತೆ. ಸೊ ಅದರ ಹಿಸ್ಟ್ರಿ ಒಂಚೂರು ನಿಮಗೆ ತೋರಿಸ್ಬಿಡ್ತೀವಿ ನಾವು. ವಿಟಿ ಪ್ಲೀಸ್. ಮತ್ತೊಂದು ಸಲ ನಿಮಗೆ ಹೊಸ ವರ್ಷದ ಶುಭಾಶಯಗಳು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದ
ಅಜಿತ್ ಹನುಮಕ್ಕನವರವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೀನಿ. ವೇದಿಕೆಗೆ ಬಂದು ದಯವಿಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀನಿ. ರಾಜ್ ಬಿ ಶೆಟ್ಟಿ ಅವರಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಈ ಕುಟುಂಬಕ್ಕೆ ಸ್ವಾಗತ. ಭಾಳ ಇನ್ಫಾರ್ಮಲ್ ಆದ ಸೆಲೆಬ್ರೇಷನ್ ಸರ್ ಇದು. ನಮ್ಮ ಸ್ಟಾಫ್ ಎಲ್ಲ ಇಡೀ ವರ್ಷ ನ್ಯೂಸ್ ಪೇಪರ್ಗಾದರೂ ಒಂದಷ್ಟು ರಜೆಗಳಂತಾದರೂ ಇರ್ತವೆ, ನಮ್ಗೆ ಯಾವ ರಜೆಗಳು ಇರೋದಿಲ್ಲ. ಆ ರೀತಿಯಾಗಿ ಕೆಲಸ ಮಾಡಿರ್ತಾರೆ. ಸೊ ನಮ್ಮ ಡೆಸ್ಕ್ನಲ್ಲಿ ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡುವ ಪರಿಪಾಠವನ್ನು ನಾವು ಹಾಕ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷ ಒಬ್ಬ ಸ್ಟಾರ್ ನಮ್ಮ ಜೊತೆಗಿರ್ತಾರೆ. ಈ ವರ್ಷ ತಮ್ಮ ಹೆಸರು ತಮ್ಮನ್ನು ಕರಿಬೇಕು ಅಂತಾದಾಗ ನಮ್ಮ ಹುಡುಗರು ಹೇಳಿದ್ರು, ಇಲ್ಲ ಶೋ ನೀವೇ ಮಾಡಿದರೆ ಚೆನ್ನಾಗಿರುತ್ತೆ ಅಂತಂದಾಗ, ಆ್ಯಂಕರಿಂಗ್ ನೀವೇ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದೆ. ಅವಾಗ ಇದು 2 ಮೊಟ್ಟೆಯ ಕತೆ ಆಗುತ್ತೆ. ಪಾರ್ಟು ಹೊಸ ವರ್ಷ. ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದಂಥವ್ರು. ಈಗ ನಾನು ಪ್ರಶಾಂತ್ ನಾಥ್ ಟಿ ವಿ ಪರ್ಸ್ನಾಲಿಟಿ ಆಗ್ಬೋದು, ನೀವು ಹೀರೋ ಆಗ್ಬೋದು. ದಟ್ ಈಸ್ ದ ನ್ಯೂ ಥಿಂಗ್. ನಿಮ್ಮದು 3 ಸಿನಿಮಾಗಳನ್ನು ನಾನು ನೋಡಿದ್ದೀನಿ. ಇತ್ತೀಚೆಗೆ ಸೂ ಫ್ರಮ್ ಸೋ ನೋಡಿದೆ. ಎಲ್ಲ ನಮ್ಮ ಊರಲ್ಲಿ ನಡೆಯೋ ಕಥೆಗಳೇ, ನಮ್ಮ ಸುತ್ತಲೂ ನಡೆಯೋ ಕಥೆಗಳೇ. ಅದನ್ನಷ್ಟು ಅದ್ಭುತವಾಗಿ ಸ್ಕ್ರೀನ್ ಮೇಲೆ ತರ್ತೀರಿ ಅಂತಂದರೆ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಒಂದು ನ್ಯಾಚುರಲ್ ಆ್ಯಕ್ಟಿಂಗ್ ಹೆಂಗಿರ್ಬೇಕು. ಒಂದು ಮೊಟ್ಟೆ ಕಥೆನ ಭಾಳನೇ ಎಂಜಾಯ್ ಮಾಡಿದ್ದೆ ನಾನು. ಈ ಒಂದು ಹೊಸ ಟ್ರೆಂಡ್ ಏನು ಶುರುವಾಗಿದೆ, ನಮ್ಮ ಜನ್ರೇಷನನ್ನು ನೀವು ಥಿಯೇಟ್ರ್ ಕಡೆ ಕರ್ಕೊಂಬರ್ತಾ ಇದ್ದೀರಿ. ಅದರ್ವೈಸ್ ಸಿನಿಮಾ ಅಂತಂದುಬಿಟ್ರೆ ಯಾರೋದೊಂದು ದೊಡ್ಡ ಹೀರೋ ಒಂದೇ ಸಲಕ್ಕೆ ಒಂದು 50 ಜನರನ್ನು ಹೊಡಿತಾನೆ, ಎಗರೆ ಬೀಳ್ತಾರೆ ಜನ. ಗರುಡ ಗಮನ ವೃಷಭ ವಾಹನದಲ್ಲಿ ಕೂಡ ಐ ಆಮ್ ಅ ಕ್ರೈಮ್ ರಿಪೋರ್ಟರ್. ಎಷ್ಟು ಮರ್ಡರ್ ಮಾಡೋದು ಸಹಿತ ಎಷ್ಟು ನ್ಯಾಚುರಲ್ ಆಗಿ ತೋರಿಸಿದಿರಲ್ಲ ಅಂತ ಅನ್ಸೋದು. ಥ್ಯಾಂಕ್ ಯು ಸೋ ಮಚ್. ಒಂದು ತಲೆಮಾರನ್ನು ನೀವು ಥಿಯೇಟ್ರ್ಗಳ ಕಡೆಗೆ, ಸಿನಿಮಾಗಳ ಕಡೆಗೆ ಕರ್ಕೊಂಬರ್ತಾ ಇದ್ದೀರಿ. ಮತ್ತು ಇದೊಂದು ಬಹಳ ಇನ್ಫಾರ್ಮಲ್ ಆದ ಸೆಲೆಬ್ರೇಷನ್ನು. ನಾವು ಎಂಜಾಯ್ ಮಾಡ್ತೀವಿ, ನೀವು ಎಂಜಾಯ್ ಮಾಡ್ತೀರಿ ಅಂತ ಅನ್ಕೋತೀವಿ. ಎಸ್ ಸರ್, ಮಾಡ್ತೀನಿ ಖಂಡಿತ. ಹೀರೋ ಅಂತಂದರೆ ಹಾಗಿರಬೇಕು ಹೀಗಿರಬೇಕು ಅಂತಕ್ಕಂಥ ಒಂದು ಹೈಪೋಥೆಸಿಸನ್ನು ಒಡೆದು ರಾಜ್ ಬಿ ಶೆಟ್ಟಿ ಅವರು, ನಾನು ಅವ್ರು 1 ಮೊಟ್ಟೆಯ ಕಥೆ ಅವ್ರು ಈಗ ಸಿಕ್ಕಾಗ ಹೇಳಿದೆ. ನಾನು ದಿಲ್ಲಿಯಲ್ಲಿ ನನ್ನ ಹೆಂಡತಿ ಕನ್ನಡ ಬರಲ್ಲ, ಅದ್ರೊಳಗೆ ಹೋಗಿ ತೋರಿಸಿದ್ದೆ ನಾನು 1 ಮೊಟ್ಟೆಯ ಕಥೆ ಸ್ಟೋರಿಯನ್ನು, ಗರುಡ ಗಮನ ವೃಷಭ ವಾಹನವನ್ನು. ಸೊ ನಾನು ಬರೀ ಪಾಲಿಟಿಷಿಯನ್ಸ್ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ದೆ. ಬಟ್ ಈಗ ಒಂದು ಅರ್ಧ ಗಂಟೆ ಅವ್ರ ಜೊತೆ ಹರಟೆ ಹೊಡೆದಾಗ ಈಸ್ ಒನ್ ಆಫ್ ದ ಜೆಮ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ. ನೀವು ಸುವರ್ಣ ನ್ಯೂಸ್ಗೆ ಈ ವರ್ಷ ಅತಿಥಿಯಾಗಿ ಬಂದಿದ್ದು ಇಟ್ಸ್ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ಥ್ಯಾಂಕ್ ಯು. ಧನ್ಯವಾದ ಇಬ್ಬರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಶೆಟ್ರೆ, ಸ್ಟಾರ್ಟಿಂಗ್ ಅಲ್ಲಿ ವಿಟಿ ಶುರು ಆದ ತಕ್ಷಣ ಐ ಫೀಲ್ ಲೈಕ್ ಯು ಗಾಟ್ ಎಮೋಷನಲ್. ಹೌದಾ? ನಾನು ಇಮೋಷನಲ್ ಆಗಲ್ಲ. ಇಲ್ಲ ನನ್ನ ಅಂದ್ರೆ ಡೂಯಿಂಗ್ ಸಿನಿಮಾ ಅಂದರೆ ನಾವೇನೋ ಜಾಸ್ತಿ ಮಾಡಿದ್ದೀವಿ ಆ ಥರ ಏನು ಅನ್ಸಲ್ಲ ನನಗೆ. ಐ ಥಿಂಕ್ ಐ ಆಮ್ ಎಂಜಾಯಿಂಗ್ ಲೈಫ್. ಅಂದರೆ ಪ್ರತಿ ಸಿನಿಮಾದಿಂದ ಸಿನಿಮಾಗೆ ನಾನು ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಅಲ್ಲಿಂದ ಇಲ್ಲಿಗೆ ಬಂದೆ ಅನ್ನೋದಕ್ಕೆ ನಾನು ಎಲ್ಲಿಗೂ ಬಂದಿಲ್ಲ. ಜನ ಅದು ಕಾಣಿಸೋದು ಅಷ್ಟೇ, ಬೇರೆಯವ್ರಿಗೆ ಕಾಣಿಸೋದು. ಏನೋ ಬೆಳೆದಿದ್ದಾನೆ, ಏನೋ ಅದಾಗಿದೆ, ಏನೋ ಆಗಿಲ್ಲ. ಆಗಲೂ ಸಿನಿಮಾ ಮಾಡ್ತಿದ್ದೆ, ಈಗಲೂ ಸಿನಿಮಾ ಮಾಡ್ತಿದ್ದೆ. ನನಗೆ ಖುಷಿ ಆಗಿದ್ದಂದರೆ ಆ ಜೊತೆ ಒಂದು ನಾಯಿ ಫೋಟೋ ಹಾಕಿದ್ರು. ನಂಗೆ ನಾಯಿಗಳು ಬಹಳ ಇಷ್ಟ. ಅದು ಒಂದು ಬೀದಿ ನಾಯಿ ಫೋಟೋ ಹಾಕಿದ್ದು ನಂಗೆ ಭಾಳ ಖುಷಿ ಆಯಿತು. ಓವರ್ ಆಲ್ ಜರ್ನಿನ ಒಂದ್ಸಲ ನೆನಪಿಸಿದ್ವಿ ಈ ವಿಟಿ ಮೂಲಕ. ಎಲ್ಲ ನೆನಪುಗಳು ವಾಪಸ್ ಬಂದ್ವಾ? ಅಂದರೆ ಇವಾಗ ಚಿತ್ರರಂಗದಲ್ಲಿ ಆರಂಭಿಕ ಸಿನಿಮಾಗಳೇನು ತುಂಬ ಈಸಿಯಾಗಿ ಎಲ್ಲರೂ ಮಾಡ್ತಾ ಇದೆಯಪ್ಪ, ವೆರಿ ಗುಡ್, ನೀವು ಮಾಡು ಅಂತ ಪ್ರಮೋಟು ಮಾಡೋದಿಲ್ಲ, ನಿಮ್ಮನ್ನು ಪ್ರೋತ್ಸಾಹಿಸೋದು ಇಲ್ಲ. ಬಟ್ ಇಟ್ ಈಸ್ ಅ ವೆರಿ ಬಿಗ್ ಸ್ಟ್ರಗಲ್. ಆ ಸ್ಟ್ರಗಲ್ನ ದಿನಗಳು ನೆನಪಾದ್ವಾ? ಅಂದರೆ ನನಗೆ ಯಾವತ್ತು ಅದೇ ನಂದೊಂದು ಪ್ರಾಬ್ಲಮ್ ಇದೆ. ಮೇ ಬಿ ಇಲ್ಲಿ ವೈರಿಂಗ್ ಸ್ವಲ್ಪ ಮಿಸ್ಟೇಕ್. ನಂಗೆ ಯಾವತ್ತು ಸ್ಟ್ರಗಲ್ ಅಂತ ಅನಿಸಿಲ್ಲ. ನನಗೆ ಯಾವತ್ತೂ ಅನಿಸಿಲ್ಲ. ಅಂದರೆ ನನ್ನ ಜೀವನದಲ್ಲಿ ನಾನು ಕಷ್ಟಪಟ್ಟಿದ್ದೀನಿ, ನಾನೇನೋ ಮಾಡಿದೆ ಅಂದರೆ ಫಸ್ಟ್ ಕಷ್ಟಪಟ್ಟರೆ ಯಾರಿಗೋಸ್ಕರ ಪಟ್ಟಿರೋದು? ನಾನೀಗ ಏನೋ ಒಂದು ಕೆಲಸ ಮಾಡಿದ್ದೀನಿ, ಓಕೆ, ಯಾವುದೋ ಒಂದು ಸಣ್ಣ ಕೆಲಸ ಅಂತ ಅನ್ಕೊಳ್ಳಿ, ನಾನು ಮಾಡಿದ್ದೀನಿ ಯಾರಿಗೋಸ್ಕರ? ನನಗೋಸ್ಕರ ಮಾಡಿ. ಅದ್ರಲ್ಲಿ ಕಷ್ಟ ಏನು ಬಂತು? ಇಟ್ಸ್ ಅ ಚಾಯ್ಸ್. ನಾನು ಅದನ್ನು ನನಗೆ ಬೇಕು ಅಂತ ಮಾಡಿದ್ದು. ಅದ್ರಲ್ಲಿ ಸ್ಟ್ರಗಲ್ ಏನಿದೆ? ಅಫ್ಕೋರ್ಸ್ ಪ್ರತಿ ಕೆಲಸದಲ್ಲೂ ಕೂಡ ಅದರದ್ದೇ ಆದ ಚಾಲೆಂಜ್ ಇರುತ್ತೆ. ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ಈಗ ನಾನು ನಿನ್ನೆ ಯಾವುದೋ ಶೂಟಿಂಗ್ ಮುಗಿಸ್ಕೊಂಡು ಬಂದೆ, ಅದ್ರಲ್ಲಿ ನನ್ನ ಉಲ್ಟಾ ನೇತಾಕಿದ್ರು. ಅದು ಚಾಲೆಂಜ್ ಅಲ್ಲ, ಸ್ಟ್ರಗಲ್ ಅಲ್ಲ, ದಟ್ಸ್ ಆ ಪ್ರಾಸೆಸ್. ಅದಾಗತ್ತೆ. ಹಾಗಾಗಿ ನನಗೆ ಅದೇ ಹೇಳೋದು, ನನಗೆ ಯಾವತ್ತೂ ಕೂಡ ಕೂತ್ಕೊಂಡು ಇದಾಗಬೇಕಾದ್ರೆ ಅಯ್ಯೋ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ, ನಾನಾಗ ಆ ಕೆಲಸ ಮಾಡ್ತಿದ್ದೆ, ಆಗ್ಲೂ ಅದೇ ಮನುಷ್ಯ, ಈಗಲೂ ಇದೇ ಮನುಷ್ಯ ಅಂತ ನನಗನ್ಸೋದು. ಹಾಗಾಗಿ ನನಗೆ ಆ ಜರ್ನಿಯ ಒಂದು ಇದು ಗೊತ್ತಾಗಲ್ಲ. ಅಂದರೆ ಎಲ್ಲಿಂದನೂ ಎಲ್ಲಿಗೆ ಬಂದಿದ್ದೀನಿ. ಬಟ್ ವಿಟಿ ಎಲ್ಲ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಯಾರು ಎಡಿಟರ್ ಇರ್ಬೋದು ಅಂತ ನಾನು ಅನ್ಕೋತಾ ಇದ್ದೆ. ಚೆನ್ನಾಗಿ ಮಾಡಿದ್ದಾರೆ.
ಓಕೆ, ಸೊ ಎಡಿಟರ್ನ ಆಮೇಲೆ ಪರಿಚಯ ಮಾಡ್ತೀವಿ. ಆದರೆ ಇತ್ತೀಚೆಗೆ ನಾನು ಗರುಡ ಗಮನ ವೃಷಭ ವಾಹನಲು ನಿಮ್ಮ ಓಡೋದು ನೋಡಿದ್ದೀನಿ, ನೀವು ಓಡೋದನ್ನ ನೋಡಿದ್ದೀರಿ. ಆದರೆ ಇತ್ತೀಚೆಗೆ ನಿಮ್ಮ ರನ್ನಿಂಗ್ ಭಾಳ ಫೇಮಸ್ ಆಗಿದೆ. ಸೂಫ್ರಮ್ ಸೋ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ಎಷ್ಟು ವೈರಲ್ ಆಗಿತ್ತು ಅಂದರೆ ಎಲ್ಲಿ ನೋಡಿದ್ರು ಇದೇ ರೀಲ್ಸ್ಗಳನ್ನು ವಿಡಿಯೋಸ್ಗಳನ್ನು ನಾವು ನೋಡ್ತಾ ಇದ್ವಿ. ಸೂಫ್ರಮ್ ಸೋ ಎಂಟರ್ ಆಗೋದಕ್ಕೆ ಮುಂಚೆ ಡೆಫಿನೆಟ್ಲಿ ರಾಜ್ ಬಿ ಶೆಟ್ಟಿ ಅವರ ಕೈ ಚಳಕ ಅದರಲ್ಲಿದೆ ಅಂದಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅದು ಜನರನ್ನು ಮುಟ್ಟಿದ ರೀತಿ ಇದೆಯಲ್ಲ, ಅದು ಒಂಥರ ಸಾಗರದ ಥರ. ನೀವು ಸಿನಿಮಾ ಮಾಡಿ ಅದಾದ್ಮೇಲೆ ಬೆಳ್ಳಿ ತೆರೆಯಲ್ಲಿ ಬಂದ ರೆಸ್ಪಾನ್ಸ್, ಜನ ರೆಸ್ಪಾನ್ಸ್ ನೋಡಿ ಹೆಂಗ್ ಅನ್ನಿಸ್ತು ನಿಮಗೆ? ನನಗೆ ತುಂಬಾ ಶಾಕ್ ಆಯ್ತು Shock ಆಕ್ಚುಲಿ. ಆಯ್ತಾ? ಹೌದೌದು. ಅಂದ್ರೆ ನಾನು ಯಾವತ್ತು ವರ್ಸ್ಟ್ ಕೇಸ್ ಸಿನಾರಿಯೋನ್ ಪ್ಲಾನ್ ಮಾಡ್ತೀನಿ. ಇದಾಗಿ ನಾವು ಇದು ಫ್ಲಾಪ್ ಆಗದೆ ಇರೋ ತರ ಏನೆಲ್ಲ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿರ್ತೀವಿ. ಸಿನಿಮಾನ ಒಳ್ಳೆ ಕಂಟೆಂಟ್ ಮಾಡಬೇಕು, ಬಟ್ ಅದ್ರ ದುಡ್ಡನ್ನ, ಯಾಕಂದ್ರೆ ಪಾಪ ನಮ್ಮನ್ನ ನಂಬ್ಕೊಂಡು ನಮ್ಮ ಇನ್ವೆಸ್ಟರ್ಸ್ ಪ್ರೊಡ್ಯೂಸರ್ಸ್ ಇರ್ತಾರೆ, ಹಾಗಾಗಿ ಅವರ ದುಡ್ಡನ್ನು ಹಿಂದೆ ಕೊಡೋದು ನಮ್ಮ ಕರ್ತವ್ಯ ಆಗುತ್ತೆ. ಸೊ ಅದಾಗಬೇಕು ಅಂದ್ರೆ ಏನೆಲ್ಲ ಇದು ಮಾಡಬೇಕು ಅಂತ. ಬಟ್ ರೆಸ್ಪಾನ್ಸ್ ಅಂದ್ರೆ ಇದು ನನಗೆ ಇಲ್ಲಿ ಗದಗದಲ್ಲಿ ಯಾರು ನೋಡ್ತಾ ಇದ್ದಾರೆ, ರಾಯಚೂರಲ್ಲಿ ಯಾರು ನೋಡ್ತಾ ಇದ್ದಾರೆ, ಅಲ್ಲಿ ಯಾರು ಹೌಸ್ಫುಲ್ ಮಾಡ್ತಾ ಇದ್ದಾರೆ ಗೊತ್ತಾಗ್ಲಿಲ್ಲ. ಅಂದ್ರೆ ಮತ್ತೆ ನಾವು ಕೂಡ ತುಂಬಾ ಸಮಯ ನಾವು ಬ್ಲೇಮ್ ಮಾಡಿದ್ವಿ ನಮ್ಮ ಆಡಿಯನ್ಸ್ಗಳನ್ನ. ಕನ್ನಡದ ಆಡಿಯನ್ಸ್ ನಾವು ಬರೀ ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತೀರಾ, ನಮ್ಮ ಸಿನಿಮಾಗಳನ್ನ ನೋಡಲ್ಲ. ನಾವು ಸಿನಿಮಾ ಮಾಡೋದೇ ಅವ್ರು ನೋಡ್ಬೇಕು ಅನ್ನೋದು ಒಂದು ನಮ್ಮ ಧೋರಣೆ ಆಗಿತ್ತು. ಹಾಗಾಗಿ ಅದು ಸತ್ಯನೋ ಏನೋ ಅಂತ ನನಗೆ ಅದ್ರಲ್ಲಿ ನಂಬಿಕೆ ಇರಲಿಲ್ಲ. ಬಟ್ ಅದನ್ನ ಅವರು ಸುಳ್ಳು ಅಂತ ಪ್ರೂವ್ ಮಾಡಿದ್ ಮಾತ್ರ ಅಲ್ಲ, ಅದನ್ನ ಒಂದು ಅವ್ರಿಗೆ ಇಷ್ಟ ಆದ್ರೆ ಯಾವ ಲೆವೆಲ್ಗೆ ತಗೊಂಡೋಗ್ತಾರೆ ಅಂತ. ಈ ಸಿನಿಮಾ 100 crore ರೀಚ್ ಆಗುತ್ತೆ ಅಂತ ನಂಗೆ ಯಾರಾದ್ರೂ ಮೊದಲು ಬಂದು ಹೇಳಿದ್ರೆ ನಾನು ಅವ್ರಿಗೆ ಮನೆಗೆ ಹೋಗು ಅಂತ ಹೇಳಿದೆ. ನನ್ನ ಪ್ರಕಾರ ಈ ಸಿನಿಮಾ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 10-15 ಕೋಟಿ ಮಾಡ್ತಿತ್ತೋ ಏನೋ, ನನ್ನ ಪ್ರಕಾರ, ನನ್ನ ಲೆಕ್ಕಾಚಾರದ ಪ್ರಕಾರ. ಮ್ಯಾಕ್ಸಿಮಮ್. ಮಿನಿಮಮ್ ಅಂದ್ರೆ ರಿಕವರ್ ಆಗ್ಬೇಕು, ಇಷ್ಟೇ ಐಡಿಯಾ ಇದ್ದಿದ್ದು. ಅದು ಹೋಗಿದ್ದು ಆ ಲೆವೆಲ್ಗೆ ಹೋಯ್ತು ಅಷ್ಟೇ, ಜನಗಳ ಇದು ಅಷ್ಟೇ. ಅದರಲ್ಲಿ ದೊಡ್ಡ ಪ್ಯಾಕೇಜ್ ಅಂದ್ರೆ ಅದು ಕರುಣಾಕರ್ ಗುರೂಜಿದೆ. ಅಂದ್ರೆ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ನಿಮ್ಮ ಪಾತ್ರ ಹಿಂಗ್ ಬರುತ್ತೆ, ರಾಜ್ ಬಿ ಶೆಟ್ಟಿ ಅವ್ರದ್ದು ಹಿಂಗಿದ್ದೊಂದು ಪಾತ್ರ ಇದೆ ಅಂತ. ಆಮೇಲೆ ಆ ಪಾತ್ರ ತೆಗೆದುಕೊಂಡ ರೆಸ್ಪಾನ್ಸ್ ಇದೆಯಲ್ಲ, ಜನರ ಪ್ರೀತಿ ಇದೆಯಲ್ಲ, ದಟ್ ಈಸ್ ಕಮೆಂಡಬಲ್. ಅಂದ್ರೆ ಇವಾಗ್ಲೂ ನೀವು ನೋಡ್ತಾ ಇದ್ರಿ, ಪ್ಲೇ ಆಗ್ತಿದ್ದಂಗೆ ನಮ್ಮ ಆಫೀಸ್ನಲ್ಲಿ ಎಲ್ಲರೂ ನಗೋದಕ್ಕೆ ಶುರು ಮಾಡಿದ್ರು. ಈ ವರ್ಷದ ಬ್ಲಾಕ್ ಬಸ್ಟರ್ ಮೂವಿ, ಅದರ ಒಂದೊಂದು ಸೀನ್ಗಳು ಕೂಡ ಜನರ ಮನಸ್ಸಿನಲ್ಲಿ ಅಚ್ಚುಳಿದು ಹೋಗಿವೆ. ನಾವು ಸಿನಿಮಾಗೆ ಹೋದಾಗ ಒಂದೊಂದು ಸೀನ್ಗೂ ಕೂಡ ಜನ ನಕ್ಕಿದ್ದು ಮತ್ತು ಹೊರಗೆ ಬಂದು ಕೂಡ ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಸ್ಪೆಷಲಿ ಕರುಣಾಕರ್ ಗುರೂಜಿ ಪಾತ್ರ ಪ್ರಿಪರೇಷನ್ ಹೆಂಗಾಯ್ತು ಶೆಟ್ರೆ? ಏನಿತ್ತು ಮೈಂಡಲ್ಲಿ? ಒಂದು, ಈ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಇದು. ಈ ಸಿನಿಮಾ ವರ್ಸ್ಟ್ ಕೇಸ್ ಸಿನಾರಿಯೋ. ಮತ್ತೆ ಅಂದ್ರೆ ಈ ಸಿನಿಮಾ ಮಾಡ್ಬೇಕಾದ್ರೆ ಒಂದು ವೇಳೆ ಆ ರೋಲ್ ಅಂದ್ರೆ ಕೆಲವು ಸಲ ಹೇಳ್ತಾರೆ ಹೊಸಬರ ಸಿನಿಮಾ ಯಾರು ನೋಡಲ್ಲ ಅಂತ. ನನಗೆ ಅದು ಸುಳ್ಳು ಅಂತ ಗೊತ್ತಿತ್ತು. ಆದ್ರೂ ಎಲ್ಲೋ ಒಂದ್ ಕಡೆ ನಾವು ನಮ್ಮ ಪ್ರೊಡ್ಯೂಸರ್ ದುಡ್ಡನ್ನು ರಿಸ್ಕ್ ಆಗಿ ತಗೋತಾ ಇದೀವಿ. ಹಾಗಾಗಿ ಒಂದು ಪಾತ್ರವನ್ನ ನಾನ್ ಮಾಡ್ತೀನಿ, ಬಟ್ ಆದ್ರೆ ಅದನ್ನ ಎಲ್ಲೂ ಕೂಡ ಅನೌನ್ಸ್ ಮಾಡಲ್ಲ ಅಂತ ಅನ್ಕೊಂಡಿದ್ವಿ. ಯಾಕೆ ಅನೌನ್ಸ್ ಮಾಡಲ್ಲ ಅಂದ್ರೆ ನಂಗೆ ಇದು ಹೊಸಬರ ಸಿನಿಮಾಗೆ ಪ್ರೆಸೆಂಟೇಷನ್ ಆಗ್ಬೇಕು, ಹೊಸಬರ ಸಿನಿಮಾಗೆ ಓಪನಿಂಗ್ ತಗೋಬೇಕು, ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನನಗೆ ನೋಡ್ಬೇಕು ಅಂತ ಬಹಳ ಆಸೆ ಇರ್ತಿತ್ತು. ಹಾಗಾಗಿ ಆ ರೋಲ್ ಪ್ಲೇ ಮಾಡ್ದೆ ವರ್ಸ್ಟ್ ಕೇಸ್ ಸಿನಾರಿಯೋ ಆಗಿ. ಒಂದು ವೇಳೆ ಜನ ಬಂದ್ರೆ ಯಾರಾದ್ರೂ ಒಬ್ಬ ಪರಿಚಯ ಇದ್ದಾನೆ ಅಂತ ಅನ್ಸ್ಬೇಕಲ್ವಾ ಅಂತ. ಅದ್ರ ಜೊತೆಗೆ ಅದನ್ನ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ. ಹಾಗಾಗಿ ಅದು ಒಂದು ದಿವಸ ಆದ್ಮೇಲೆ ಜನಗಳಿಗೆ ರೀಚ್ ಆಯ್ತು. ಬಟ್ ಪ್ರಿಪರೇಷನ್ ಏನು ಅಂತ ಹೇಳಿದ್ರೆ, ನನ್ನೊಬ್ಬ ಫ್ರೆಂಡ್ ಇದ್ದಾನೆ ಅರ್ಪಿತ್ ಅಂತ. ಅವ್ನು ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಜಾಸ್ತಿ, ಅವನಿಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಸ್ವಲ್ಪ ಎಲ್ಲ ಜಾಸ್ತಿ ಬಾಡಿ ಲ್ಯಾಂಗ್ವೇಜ್ ಮಾಡ್ತಾನೆ. ಸೊ ಈ ಬಾಡಿ ಲ್ಯಾಂಗ್ವೇಜು ಇನ್ನೊಂದು ಕೆಲವು ಬಾಡಿ ಲ್ಯಾಂಗ್ವೇಜ್ಗಳನ್ನ ಮಿಕ್ಸ್ ಮಾಡ್ಕೊಂಡು ಆ ಟೋನ್ಗಳನ್ನ ಯಾವ ರೀತಿ ಹಿಡಿಬೇಕು. ಜೊತೆಗೆ ಏನಂದ್ರೆ ಆ ಪಾತ್ರ ಯಾವ ತರ ಇರುತ್ತೆ ಅಂದ್ರೆ, ಅವನೊಬ್ಬ ನಕಲಿ, ಅಂದ್ರೆ ಅವನಿಗೆ ಜ್ಞಾನ ಇರಲ್ಲ, ಅವನ ಫೀಲ್ಡ್ ಅಲ್ಲಿ ಯಾವುದೇ ಇದಿರಲ್ಲ. ಬಟ್ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆಕ್ಚುಲಿ ಯಾವಾಗ ಫೇಕ್ ಇರುತ್ತೋ ಅದು ಜಾಸ್ತಿ ನಾನು ಒರಿಜಿನಲ್ ಅಂತ ಪ್ರೂವ್ ಮಾಡಕ್ ಟ್ರೈ ಮಾಡಬೇಕು, ಅದು ಓವರ್ ಡೂಯಿಂಗ್ ಆಗುತ್ತೆ. ಹಾಗಾಗಿ ಅವ್ನು ನಕಲಿ ಆದ ಕಾರಣದಿಂದಾಗಿ ಫಸ್ಟಿಗೆ ಬರ್ಬೇಕಾದ್ರೆ ಜಾಸ್ತಿ ಟ್ರೈ ಮಾಡ್ತಾ ಇರ್ತಾನೆ. ಸೆಕೆಂಡ್ ಹಾಫ್ ಅಲ್ಲಿ ಆಕ್ಚುಲಿ ಅವ್ನು ನಾರ್ಮಲ್ ಆಗ್ತಾ ಬರ್ತಾನೆ. ಆ ತರದ ಒಂದು ಐಡಿಯಾನ ಅನ್ಕೊಂಡ್ವಿ. ಸೊ ಡೈರೆಕ್ಟರು ಕೂಡ ಅದೇ ಬೇಕಿತ್ತು. ಸೊ ಫಾರ್ಚುನೇಟ್ಲಿ ಅದು ವರ್ಕ್ ಆಯ್ತು. ಕರುಣಾಕರ್ ಗುರೂಜಿ ನಂತರ ತುಂಬಾ ಎಲ್ರಿಗೂ ಇಷ್ಟ ಆಗಿದ್ದ ಪಾತ್ರ ರವಿ ಅಣ್ಣ, ಅದು ಶಾನಿಲ್ದು. ತುಂಬಾ ಅಲ್ಲ ಆಕ್ಚುಲಿ ಆ ಸಿನಿಮಾದ ಅಂದ್ರೆ ಕೆಲವು ಸಲ ಏನಾಗುತ್ತೆ, ಸ್ವಲ್ಪ ಪಾಪ್ಯುಲರ್ ನಟರು ಮಾಡಿದಾಗ, ಹೆಸರಿದ್ದವ್ರು ಮಾಡಿದಾಗ ಅದು ಜಾಸ್ತಿ ವೈರಲ್ ಆಗುತ್ತೆ. ಇಡೀ ಸಿನಿಮಾದಲ್ಲಿ ಬಹಳ ಒಳ್ಳೆ ಪರ್ಫಾರ್ಮರ್, ಡೌಟೇ ಇಲ್ಲ ನಂಗೆ, ಶನಿಲ್ ಗೌತಮ್. ಅದ್ರಲ್ಲಿ ಏನು ಡೌಟೇ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ರು. ನನಗೆ ಆ ರೋಲ್ ಕೊಟ್ಟಿದ್ರು, ನನಗೆ ಮಾಡಕ್ ಆಗ್ತಿತ್ತೋ ಇಲ್ಲೋ. ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು, ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರು. ಜಸ್ಟ್ ಬಿಕಾಸ್ ಪರಿಚಯ ಇದ್ದ ಕಾರಣದಿಂದಾಗಿ ಈಗ ರೋಲ್ ಮತ್ತೆ ಒಂದು ಸ್ವಲ್ಪ ರೀಲ್ ಗೀಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದು ಬಾನು ಮಾಡಿದಂಥ ರೋಲ್ ಇರ್ಬೋದು ಅಥವಾ ರವಿ ಅಣ್ಣ ಮಾಡಿದಂಥ ರೋಲ್ ಇರ್ಬೋದು, ಅದು ಸಿನಿಮಾನ್ ಗೆಲ್ಸಿದ್ದು. ನಾವು ಸಿನಿಮಾ ಉಪ್ಪಿನಕಾಯಿ ತರ ಒಂದು ಸೈಡಿಗೆ ಇರ್ತೀವಿ ಅಷ್ಟೇ ಈ ಸಿನಿಮಾದಲ್ಲಿ.
ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಹೊಸ ಕಥೆಗಳು ಅದ್ಭುತ ಹಂಗಿರ್ಬೇಕು ಹಿಂಗಿರ್ಬೇಕು 100 ತಲೆಯಲ್ಲಿ ಓಡ್ತಾ ಇರುತ್ತೆ. ಯಾರೂ ಮಾಡದೇ ಇರೋದು ನಾವೇನೋ ಹೊಸತನ ತೊಗೊಂಡು ಹೋಗ್ಬಿಡ್ಬೇಕು ಅಂತ. ಬಟ್ ನಿಮ್ಮ ಸಿನಿಮಾ ಫ್ಲೇವರ್ ಹೆಂಗೆ ಅಂದರೆ, ನಮ್ಮ ಪಕ್ಕದ ರಸ್ತೆಯಲ್ಲಿ ಹಿಂಗೇನೋ ನಡೆದಿದೆ, ನಮ್ಮ ಪಕ್ಕದ ಮನೇಲಿ ಏನೋ ನಡೆದಿದೆ, ಇಂಥ ಒಂದು ಎಳೆನ ತೊಗೊಂಡು ಸಿನಿಮಾ ಮಾಡ್ತೀರಾ. ನಿಮಗೆ ಯಾವತ್ತೂ ಅನಿಸಿಲ್ವಾ ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಇರೋ ಸಿನಿಮಾ ನಾನು ಮಾಡಬೇಕು, ಯಾವುದೋ ಒಂದು ಕಥೆ ಎತ್ಕೊಂಡ್ಬರ್ಬೇಕು ಅಂತ? ಬಟ್ ನೀವು ಆ ಥರದ ಎಳೆಗಳಲ್ಲೇ ಗೆದ್ದಿರೋರು. ಜನ ಅಂತಹ ಎಳೆಗಳಿಂದಾನೇ ನಿಮ್ಮನ್ನು ಪ್ರೀತಿಸ್ತಾರೆ. ಐ ಥಿಂಕ್ ಹೊಸದ್ ಬೇಕು ಅನ್ನೋದು ಬೇರೆಲ್ಲರಿಗಿಂತ ಹೊಸದ್ ಬೇಕು ಅನ್ನುವಂಥ ಈಗೋ ಇಂದ ಬರಬಾರ್ದು. ನಾವು ಬದುಕನ್ನು ನೋಡುವಂಥ ರೀತಿಲಿ ಹೊಸತನ ಇದ್ದಾಗ ನಾವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಹೊಸತನ ಬಂದೇ ಬರುತ್ತೆ. ನಾವೇನು ಮಾಡ್ತೀವಿ, ನಾವು ಮನುಷ್ಯನಾಗಿ ಅದೇ ಹಳೆತನ ಹೊಂದಿರ್ತೀವಿ. ಆ ಹಳೆ ಇದರಿಂದನೇ ಬರುತ್ತೆ ಏನಂದ್ರೆ ನಾವು ಹೊಸದ್ ಮಾಡಬೇಕು ಅಂತ. ಹಾಗಾಗಿ ಸಿನಿಮಾ ನೋಡ್ಬಿಟ್ಟು ಇದಕ್ಕಿಂತ ಏನೋ ಭಿನ್ನವಾಗಿ ಹೊಸದ್ ಮಾಡಬೇಕು ಅಂತ ಸಿನಿಮಾದಲ್ಲ, ಬದುಕಲ್ಲಿ ಹೊಸತನ ಇರಬೇಕು. ನಾವು ನೋಡುವಂಥ ರೀತಿಯಲ್ಲಿ, ನಾವು ಮಾತಾಡುವಂಥ ರೀತಿಯಲ್ಲಿ, ನಾವು ಬದುಕನ್ನು ಆಸ್ವಾದಿಸುವಂಥ ರೀತಿಯಲ್ಲಿ ಹೊಸತನ ಇದ್ದಾಗ ಅದನ್ನ ಕಳ್ಕೊಬೋದು. ಕೆಲವು ಸಲ ಕಳ್ಕೊತೀವಿ. ಏನಾಗುತ್ತೆ, ನನಗೀಗ ನನ್ನ ಸುತ್ತಮುತ್ತ ಇರುವಂಥ ಯಾರೋ ಒಬ್ಬ ಲೈಟ್ ಹುಡುಗ, ಅವನ ಹೆಸರು ಗೊತ್ತಿಲ್ಲ, ಅವನ ಬದುಕು ಗೊತ್ತಿಲ್ಲ, ಅವನ ಜೀವನ ಗೊತ್ತಿಲ್ಲ, ಅವನ ಊರು ಗೊತ್ತಿಲ್ಲ, ಅವನ ಸಂಸ್ಕೃತಿ ಗೊತ್ತಿಲ್ಲ ಅನ್ಬೇಕಾದ್ರೆ ನಾನು ಬರೀ ಸ್ಟಾರ್ಗಳ ಜೊತೆನೆ ಓಡಾಡ್ತಾ ಇರ್ತೀನಿ. ನಾನು ಬರೀ ಮೇಕಪ್ ಹಚ್ಚಿದವ್ರ ಸುತ್ತಾನೆ ಓಡಾಡ್ತಿರ್ತೀನಿ. ಆ ಬದುಕು ಕೂಡ ಸ್ವಲ್ಪ ಮೇಕಪ್ ಹಚ್ಚಿದಂಗೆ ಇರುತ್ತೆ. ಸೊ ಅದು ನಮಗೆ ತುಂಬಾ ಗಾಢವಾಗಿ ಅನುಭವಕ್ಕೆ ಸಿಗಲ್ಲ. ಆಗ ನಾವು ಬರೆಯುವಂಥ ಕಥೆಗಳಲ್ಲೂ ಕೂಡ ಅದು ರಿಫ್ಲೆಕ್ಟ್ ಆಗುತ್ತೆ. ಐ ಥಿಂಕ್ ಬದುಕು ಸಾಮಾನ್ಯವಾಗಿದ್ರೆ, ನೋಡುವಂಥ ರೀತಿಲಿ ಹೊಸತನ ಇದ್ರೆ, ಆಗ ಕಥೆಗಳಲ್ಲಿ ಹೊಸತನ ಬಂದೇ ಬರುತ್ತೆ. ರಾಜ್ ಶೆಟ್ಟಿ ಬದಲಾಗಿಲ್ಲ. ಬದಲಾದ್ರೆ ಅದು ಐ ಥಿಂಕ್ ನನ್ನ ದೊಡ್ಡ ಸೋಲು ಅಂತ ನಾನು ಅನ್ಕೋತೀನಿ. ಅಂದ್ರೆ ಬದಲಾಗಿದ್ದೀನಿ ಅಂದ್ರೆ ಕೆಲವಾರು ವಿಚಾರಗಳಲ್ಲಿ, ಬಟ್ ಈ ಮೂಲ ಗುಣದಲ್ಲಿ ಬದಲಾದ್ರೆ ಅದು ತುಂಬಾ ದೊಡ್ಡ ಸೋಲು ಅಂತ ಅನ್ಕೋತೀನಿ. ಓಕೆ. ಸೊ ಭದ್ರಾವತಿಯ ಹುಡುಗ, ಮಂಗಳೂರಿನಿಂದ ಬೆಂಗಳೂರು, ಬೆಂಗಳೂರಿನಿಂದ ಇಡೀ ಕರ್ನಾಟಕದ ಜನರ ಮನಸ್ಸನ್ನ ಸೂರೆಗೊಂಡಿದ್ದಾರೆ. ಸೊ ಭದ್ರಾವತಿ ಟು ಮಂಗಳೂರು ನಿಮ್ಮ ಶಾಲೆ. ನಾನು ಆ ಶಾಲೆಗೆ ಹೋಗಿದ್ದೆ. ಅಜಯ್ ಅಂತ ಒಬ್ಬರಿದ್ದಾರೆ, ಆಕ್ಚುಲಿ ನನ್ನ ಜೊತೆ ಡ್ರೈವರ್ ಆಗಿದ್ದಾರೆ. ಅವರು ಅದೇ ಊರವರು. ಸೊ ಅವ್ರ ಜೊತೆ ಹೋಗ್ಬೇಕಾದ್ರೆ ನಾನು ಆ ಸ್ಕೂಲ್ ಮುಂದೆ ಹೋಗೋಣ ಅಂದ್ರೆ ನನಗೆ ಅವ್ರ ಪರಿಚಯ ಇಲ್ಲಲ್ಲ, ಏನೊಂದು ಗೊತ್ತಿಲ್ಲ. ಆಕ್ಚುಲಿ ನಾನು ಓದ್ಬೇಕಾದ್ರೆ ಚಿಕ್ಕೋನಿರ್ತಾ ಬಹಳ ಚೆನ್ನಾಗಿದೆ ಆ ಸ್ಕೂಲಲ್ಲಿ ಇರಬೇಕಾದ್ರೆ. ಸೊ ಎಲ್ಲಿ ತನಕ ಇದೆ ಅಂದ್ರೆ LKG ಇಂದ ನನ್ನನ್ನು ತಗೊಂಡು ಡೈರೆಕ್ಟ್ 1ನೇ ಕ್ಲಾಸಿಗೆ ಹಾಕಿದ್ರು. ಹಾಗಾಗಿ ನಾನು ಹುಟ್ಟಿದ 87 ಆದ್ರೂ ಕೂಡ ನನ್ನೆಲ್ಲ ಇದ್ರಲ್ಲೂ 86 ಮಾಡಿಸಿದ್ರು. ಒಂದು ವರ್ಷ ಜಂಪ್ ಮಾಡಿಸಿದ್ರು. ಆಮೇಲೆ 3ನೇ ಕ್ಲಾಸ್ ಆದ್ಮೇಲೆ ಮಂಗಳೂರು ಬಂದಲ್ವಾ, ಆಮೇಲೆ ಶತದಡ್ಡ ತರ ಬಿಹೇವ್ ಮಾಡಕ್ ಶುರು ಮಾಡಿದೆ. ಬಟ್ ಈ ಸ್ಕೂಲಲ್ಲಿ ಚೆನ್ನಾಗಿದ್ದೆ, ನಾನು ಚೆನ್ನಾಗಿ ಓದ್ತಾ ಇದ್ದೆ. ಸೊ ಇಲ್ಲಿ ಫಸ್ಟ್ ಬೆಂಚರು, ಹೌದು, ಅದೇ ಮಂಗಳೂರಲ್ಲಿ ಲಾಸ್ಟ್ ಬೆಂಚರ. ಸರ್ ಹತ್ರ ಮಾತಾಡ್ತಿದ್ದೆ ಅಲ್ಲಿ ಬಂದಾಗ. ಆಗ ಹೇಳ್ತಾ ಇದ್ದೆ, ನನ್ನ ಜೀವನದಲ್ಲಿ ಒಂದೊಂದು ಪಾರ್ಟಲ್ಲಿ ನಾನು ಅಂದ್ರೆ ಯಾರಾದ್ರೂ ಹೋಗಿ ನೋಡಿದ್ರೆ ಅವ್ನು ಯಾರು ಅಂತ ಕೇಳಿದ್ರೆ ಅವ್ನು ಬೇರೆ ಬೇರೆ ಮನುಷ್ಯರ ಹೆಸರು ಹೇಳ್ತಾರೆ. ಸೊ ಹಾಗಾಗಿ ಅಂದ್ರೆ ಅವ್ನು ಹಂಗಿದ್ದ, ಇವನ್ ಬೇರೆ ಅವ್ನ್ ಬೇರೆ ಅನ್ನೋ ತರ ಅನ್ಸುತ್ತೆ. ಅಲ್ಲಿ ನಾನು ತುಂಬಾ ಒಳ್ಳೆ ಓದುಗ, ಚೆನ್ನಾಗಿ ಓದ್ತಾ ಇದ್ದೆ. ಯಾಕಂದ್ರೆ ನಮ್ಮ ಅಮ್ಮ ನನ್ನ ಜೊತೆನೆ ಇದ್ರು. ಅಂದ್ರೆ ಅವರು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ಮಂಗಳೂರಿಗೆ ಬಂದಾಗ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ರು. ಹಾಗಾಗಿ ನನ್ಗೆ ಆ ಲೋನ್ಲಿನೆಸ್ ಹೊಡಿತು ಅಂತ ಅನ್ಸುತ್ತೆ. ನಾ ಒಬ್ನೇ ಮಗ, ಅದರಿಂದಾಗಿ ಮಂಗಳೂರಿಗೆ ಬಂದದ 10ನೇ ಕ್ಲಾಸ್ ತನಕ ನಾನು ತುಂಬಾ ಪುಂಡನಾಗಿ ಬೆಳೆದೆ. ಓಕೆ. ಈ 3ನೇ ಕ್ಲಾಸ್ ವರೆಗೂ ಇದ್ದಿದ್ದು ಎಷ್ಟು ಮಾರ್ಕ್ಸ್ ಯಾವ್ದಾದ್ರು ನೆನಪಿದ್ಯಾ ನಿಮ್ಗೆ? ಇಲ್ಲ, ಮಾರ್ಕ್ಸ್ ಎಲ್ಲ ನೆನಪಿಲ್ಲ. 10ನೇ ಕ್ಲಾಸ್ ಯಾರಿಗಾರು ತೋರಿಸಿ, ಅವ್ರಿಗೆ ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ. ಮಾರ್ಕ್ಸ್ ನೋಡಿದ್ರೆ ಭಯ ಆಗ್ಬೇಕು, ಆ ತರ ಇದೆ. ಇಲ್ಲ ನಂದು ಇದು 10ನೇ ಕ್ಲಾಸ್ ನೆನಪಿದೆ. 10ನೇ ಕ್ಲಾಸ್ ಬೇಕಾ? 10ನೇ ಕ್ಲಾಸ್ ಕನ್ನಡ 99, 125ರಲ್ಲಿ. ಆದ್ರೂ 99. ಓಕೆ, ಕನ್ನಡ ಒಂದೇ. ಆಮೇಲೆ ಇಂಗ್ಲಿಷ್ 76 ಏನೋ ನಂಗೆ ನೆನಪಿಲ್ಲ. ಹಿಂದಿ 60 ಅಥವಾ ಉಲ್ಟಾ ಪಲ್ಟಾ ಇರಬೇಕು ಹಿಂದಿ ಇದು. ಆಮೇಲೆ ಸೋಷಿಯಲ್ ಸೈನ್ಸ್ 44 ಏನೋ. ಮ್ಯಾಥ್ಸ್ ಬರುತ್ತೆ, ಲಾಸ್ಟ್ ಬರುತ್ತೆ ಇಲ್ಲಿ. ಸೊ ಆಮೇಲೆ ಸೈನ್ಸ್ 35. ನಮ್ಮ ಬ್ಯಾಚ್ ಅಲ್ಲಿ ಏನಿತ್ತು ಅಂದ್ರೆ ಎಲ್ಲದರಲ್ಲೂ 35 ತೆಗೆದು 1ರಲ್ಲಿ 30 ತೆಗೆದ್ರೆ ಪಾಸ್ ಅಂತ. ಆ ಆಫರ್ ಇಂದ ಪಾಸ್ ಆಗಿದ್ದು ನಾನು. ಮ್ಯಾಥ್ಸ್ 30, ಮ್ಯಾಥ್ಸ್ ಅಲ್ಲಿ 30. ಓಕೆ. ಸೊ 10ನೇ ಕ್ಲಾಸ್ ವರೆಗೂ ನೀವು ಹೇಳಿದ್ರಿ ಅಂತ ನಾವು ಕಾಲೇಜ್ಗೆ ಜಂಪ್ ಆದ್ವಿ ಡೈರೆಕ್ಟ್ ಆಗಿ. ಒಳ್ಳೇದಾಯ್ತು. ಸೊ ಅವರು ತುಂಬಾ ನನ್ನ ಲೈಫಲ್ಲಿ ತುಂಬಾ ಇನ್ಸ್ಪೈರ್ ಮಾಡಿದಂತ ಟೀಚರ್ಸ್ ಶೋಭನಾ ಮ್ಯಾಮ್, ಫರೀದಾ ಮ್ಯಾಮ್ ಮತ್ತೆ ಜಾಸ್ಲಿನ್ ಸರ್ ಅಂತ. ಶೋಭನಾ ಮ್ಯಾಮ್ ಅಂದ್ರೆ ಅವಾಗ ಏನಂದ್ರೆ ಐ ಥಿಂಕ್ ನಾವು ಬಂದಂತ ಇದರಿಂದ ನಮ್ಮನ್ನ ಯಾರೋ ಮನೆ ಕರೀತಾರೆ, ನಮಗೆ ಮನೆ ಕರೆದು ಊಟ ಹಾಕ್ತಾರೆ. ಅದೆಲ್ಲ ನಮಗೆ ತುಂಬಾ ಏಲಿಯನ್. ಮತ್ತೆ ಕೆಲವಾರು ಮದುವೆ ಫಂಕ್ಷನ್ ಅಲ್ಲಿ ನಮ್ಮೂರಲ್ಲೆಲ್ಲ ನಾವು ಕೂತಿದ್ದಾಗ ಏಳು ಅಂತ, ಯಾಕಂದ್ರೆ ನಾವು ಬಂದಂತ ಜಾಗ, ನಮ್ಮ ತಂದೆ ತಾಯಿಗಿದ್ದಂತ ಎಕನಾಮಿಕ್ ಸ್ಟೇಟಸ್ ಅದೆಲ್ಲ ಮ್ಯಾಟರ್ ಆಗ್ತಾ ಇತ್ತು. ಬಟ್ ಈ ಮೇಡಮ್ ಶೋಭನಾ ಮ್ಯಾಮ್ ಒಂದ್ಸಲ ಹೋಗ್ಬೇಕಾದ್ರೆ ಕಾರಲ್ಲಿ, ಮ್ಯಾಮ್ ಎಲ್ಲಿಗೆ ಅಂತ ಕೇಳಿದೆ, ಊಟಕ್ಕೆ ಅಂತ. ರಾಜೇಶ, just because you're a social work student doesn't mean English is not important.
ಏನೋ ಇದೆ ಮೈಕ್ ಇದೆ ಮಾತಾಡ್ತಿಲ್ಲ ನಾನು ಅಷ್ಟೇ ಮ್ಯಾಮ್ ಹತ್ರ ಇಂಚೆ ಬತ್ತ ನೋಡಿ ಅಲ್ಲ ಅಲ್ಲ ಹೆಂಗಾಗಿದೆ ಅಂದ್ರೆ ಇಷ್ಟೊತ್ತು ಮಾತಾಡ್ತಾ ಇದ್ದ ರಾಜ್ ಶೆಟ್ಟಿ ಅವ್ರು ಮಾತ್ ನಿಂತೋಗ್ಬಿಡ್ತು. ಹೌದು ಟೀಚರ್ ಮುಂದೆ ಮಾತಾಡೋದು ಸ್ವಲ್ಪ ಕಷ್ಟ ಅಲ್ವಾ. ಟೀಚರ್ ಮುಂದೆ ಏನು ಮಾತಾಡಬೇಕು ಅದು ಮಾತಾಡೋದಿಲ್ಲ, ಬೇರೆ ಎಲ್ಲ ಮಾತಾಡ್ತಾರೆ, ಬೇರೆ ಕತೆ ಎಲ್ಲ ಉಂಟು. ಸೊ ಅಂದ್ರೆ ಅದೇ ನಾ ಹೇಳಿದ್ನಲ್ವಾ, ಅಂದ್ರೆ ಅವ್ರ ಮನೆ ಕರೆದು ಊಟ ಹಾಕಿದ್ ಮೊನ್ನೆನೂ ಹೇಳ್ತಾ ಇದ್ದೆ ನಾನು. ಅಂದ್ರೆ ಅವ್ರಿಗದು ಎಷ್ಟು ದೊಡ್ಡ ಈವೆಂಟ್ ಅಂತ ನೆನಪಿಲ್ಲ, ಬಟ್ ನನಗೆ ಅದು ಯಾವ ತರ ಅನಿಸ್ತು ಅಂದ್ರೆ ಯಾರೋ ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ. ಸೊ ಅದು ನನ್ನನ್ನು ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಿದೆ. ಅಂದ್ರೆ ನೀನು ಕೂಡ ಒಬ್ಬ ಮನುಷ್ಯ ಅನ್ನೋದು ತೋರಿಸಿದೆ. ಥ್ಯಾಂಕ್ ಯು ಮ್ಯಾಮ್. ಅದು ಮಾತ್ರ ಅಲ್ಲ, ಜೊತೆಗೆ ಅವ್ರ ಹಸ್ಬೆಂಡ್ ಸ್ವಲ್ಪ ಬಟ್ಟೆ ಇತ್ತು, ಅದನ್ನ ಅವ್ರು ಯೂಸ್ ಮಾಡ್ತಾ ಇರ್ಲಿಲ್ಲ. ಅವ್ರಿಗೆ ಅದನ್ನ ನನ್ನ ಹತ್ರ ಕೇಳೋದಕ್ಕೂ ಮುಜುಗರ, ನೀನು ಹಾಕ್ತೀಯಾ ಅಂತ. ನಮಗದೊಂಥರ ಭಾಗ್ಯ ಥರ ಅನಿಸ್ತಾ ಇತ್ತು, ಮ್ಯಾಮ್ ಕೊಡಿ ಅಂತ. ಅದ್ರ ಜೊತೆಗೆ ಇವ್ರ ಕ್ಲಾಸಲ್ಲಿ ನಾನು ಯಾವತ್ತೂ ಇಂಗ್ಲೀಷ್ ಕಲ್ತಿಲ್ಲ. ಇವ್ರ ಬದುಕು ಅಥವಾ ಬದುಕಿನ ಫಿಲಾಸಫಿಗಳು ಈ ಥರ ಹಲವಾರು ವಿಷಯಗಳನ್ನ ಹೇಳಿದ್ದಾರೆ. ಹಾಗಾಗಿ ನನ್ನ ಫೇವ್ರೆಟ್ ಟೀಚರ್ಗಳಲ್ಲಿ ಇವರು ಯಾವಾಗಲೂ ಇರ್ತಾರೆ. ಮೇಡಮ್ ಕೂಡ ನಾವು ಕರೆದಾಗ ಬಹಳ ಖುಷಿ ಖುಷಿಯಿಂದ ಒಪ್ಕೊಂಡು ಬಂದರು, ನಾನು ಖಂಡಿತ ಬಂದೇ ಬರ್ತೀನಿ ಅಂತ. ಮ್ಯಾಮ್ ಹಲವು ನೆನಪುಗಳನ್ನು ಅವರು ಮೆಲುಕು ಹಾಕ್ತಾ ಇದ್ರು. ತುಂಬ ಸಮಯ ಆಗಿದೆ, ಆದರೆ ರಾಜೇಶ್ ಆವಾಗ ಸ್ಟೂಡೆಂಟ್ ಆಗಿರುವಾಗ ಈ ಸೋಷಿಯಲ್ ವರ್ಕ್ ಮಕ್ಕಳೆಲ್ಲ ಸೋಷಿಯಲ್ ವರ್ಕ್ ಅಂತ ನೆಪ ಇಟ್ಕೊಂಡು ಇಂಗ್ಲೀಷ್ ಕ್ಲಾಸನ್ನು ಮಿಸ್ ಮಾಡೋದು. ಹಾಗೆ ನಾನು ಬೈಯೋದು ಅವ್ರಿಗೆ, ನನಗೆ ಇಂಗ್ಲೀಷ್ ಇಂಪಾರ್ಟೆಂಟ್ ಅಂತ ಹೇಳಿ. ಹಾಗೆ ಮತ್ತೆ ಫಸ್ಟ್ ಇಯರಿಂದ ಥರ್ಡ್ ಇಯರ್ ಬರುವಾಗ ರಾಜೇಶಲ್ಲಿ ಕಂಡಂಥ ಬದಲಾವಣೆ ಮತ್ತು ಒಂದು ಯಾವುದು ಸಹ ಸರಳವಾಗಿ ಮಾಡ್ತಾರೆ ಕಾಲೇಜಲ್ಲಿ ಸಹ. ಮತ್ತೆ ಸಿಟ್ಟು ಅಲ್ಲ ಸ್ವಲ್ಪ, ಹೌದು ಹೌದಾ, ತುಂಬಾ ಸಿಟ್ಟ. ನನಗೆ ಸಿಟ್ಟು ಬರುವುದಿಲ್ಲ, ಅವನಿಗೆ ಸಿಟ್ಟು. ಬೇರೆಯವ್ರ ಹತ್ರ ಅಲ್ಲ, ನನ್ನ ಹತ್ರ ಆಗೋದಿಲ್ಲ, ಅದು ನಡೆಯುವುದಿಲ್ಲ. ಯಾಕಂದ್ರೆ ನನಗೆ ಸಿಟ್ಟು ಬರಲ್ಲ. ಇವಂದು ಗಲಾಟೆ ಎಲ್ಲ ಬೇರೆಯವ್ರು ಹೇಳ್ತಾರೆ, ಆದರೆ ನನ್ನ ಕಿವಿಗೆ ಅದೇ ಕೇಳಿದ್ರು. ಅವ್ರು ಏನು ಜೋರಿದ್ರ, ನಿಮ್ಮ ಕ್ಲಾಸಿಗೆ ಡಿಸ್ಟರ್ಬ್ ಮಾಡಿದ್ರ? ನನಗೆ ಡಿಸ್ಟರ್ಬ್ ಮಾಡಿದ್ದು ನೆನಪಿಲ್ಲ. ಯಾಕಂದ್ರೆ ನಾನು ಇಂಗ್ಲಿಷ್ ಕ್ಲಾಸಲ್ಲಿ ಅದು ಒಂದು ನಾನು ಹೇಳೋದು, ಮಲಗಿ ಬೇಕಾದ್ರೆ ಆದ್ರೆ ಶಬ್ದ ಮಾಡಬಾರ್ದು ಅಂತ. ಮಲಗೆ ಆದ್ರೆ ಶಬ್ದ ಮಾಡಬಾರ್ದು, ಏನಾಗದೇ ಇದ್ರು ಒಳ್ಳೆ ಆಕ್ಟರ್ ಆಗ್ತೀರಿ ಅಂತ. ಹಾಗೆ ಏನೆಲ್ಲ ಮಾಡಿದ್ರು ಒಳ್ಳೆ ಆಕ್ಟರ್ ಆಗಿದೆ. ದಿ ಬೆಸ್ಟ್ ಕ್ವಾಲಿಟಿ ಶೆಟ್ರಲ್ಲಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಏನು ಇಲ್ವಾ? ಅಲ್ಲ, ಒಂದು ಮೊಟ್ಟೆ ಕತೆ ಆದಾಗ ನಮ್ಮ ಕಾಲೇಜ್ಗೆ ಬಂದು ಅವ್ರದ್ದೊಂದು ರೆಡ್ ಮಾರುತಿ ಕಾರ್ ಇತ್ತು. ಅವರು ಮತ್ತು ರಾಜೇಶ್ ಬಂದು ಮ್ಯಾಮ್ ನೀವೆಲ್ಲ ಬಂದು ಒಂದು ಮೊಟ್ಟೆ ಕತೆ ನೋಡಬೇಕು ಅಂತ. ಹಾಗೆ ನನಗೆ ಮಾಡಬೇಕು, ಈ ಹುಡುಗ ಏನು ರೆಡ್ ಕಾರಲ್ಲಿ ಬಂದಿದ್ದಾನೆ, ಏನು ಮಾಡ್ತಾನೆ ಏನಂತ ಹೇಳಿ ಮಕ್ಕಳೆಲ್ಲ ಒಟ್ಟು ಮಾಡಿ ನಮ್ಮ ಕಾಲೇಜ್ ಇಡೀ ಮಕ್ಕಳು ಒಂದು ಮೊಟ್ಟೆ ಕತೆ ನೋಡಲಿಕ್ಕೆ ಹೋದದು. ಮತ್ತು ಹುಡುಗ ಮಾತಾಡಿದ ಎಲ್ಲ. ಆವಾಗ ನನಗೆ ಗೊತ್ತಿರಲಿಲ್ಲ ಅವನು ಇಷ್ಟು ದೂರ, ನಮಗೇನು ನಮ್ಮ ಮಕ್ಕಳಲ್ಲ ಎಷ್ಟಿದ್ರು ಅಲ್ಲೇ ಇದ್ದಾರೆ ಅಂತ ಹೇಳಿ. ನಾನೊಂದು 3 ಸಿನಿಮಾ ನೋಡಿದ್ದೇನೆ, ಮತ್ತು ಒಂದು ಮಲಯಾಳಂ ಸಿನಿಮಾ ಸಹ ನೋಡಿದ್ದೇನೆ. ಅಟ್ ಎವ್ರಿ ಪಾಯಿಂಟ್ ಐ ಕ್ಯಾನ್ ಓನ್ಲಿ ಸಿ ಮೈ ಸ್ಟೂಡೆಂಟ್ ರಾಜ್. ಐ ಕ್ಯಾನ್ ಸಿ ಮಚ್ ಮೋರ್ ದೆನ್ ದ್ಯಾಟ್, ಆ್ಯಂಡ್ ಹಿ ವಿಲ್ ರಿಮೈನ್ ದ್ಯಾಟ್ ಫಾರ್ ಮೀ. ಲವ್ಲಿ. ನಿಮ್ಮನ್ನ ಮಾತಾಡ್ಸೋದಕ್ಕೆ, ನಿಮ್ಮ ಜೊತೆ ಇರೋದಕ್ಕೆ ಇನ್ನೊಂದು ಸರ್ಪ್ರೈಸ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಒಂಜಿ ಉಗ್ರ ಹೋರಾಟುಂಡು ಬಾಯನಮ್ಮ. ಈಗ ಮರ್ಯಾದೆ ತೆಗೆದಕ್ಕೆ ಶುರುನಾ? ಶೆಟ್ರೆ ಇಂಟ್ರೊಡ್ಯೂಸ್ ಮಾಡ್ಬಿಡಿಯಾ ಯಾರ್ಯಾರು ಅಂತ. ಲತೀಶ್ ಅಂತ, ಇವ ನನ್ನ PUC ಕ್ಲಾಸ್ಮೇಟ್. ಸೊ ಪ್ರಕಾಶ್ ನನ್ನ ಸೀನಿಯರ್ ಡಿಗ್ರಿಯಲ್ಲಿ. ರಾಜೇಶ್ ಅಂತ, ಸೊ ಇವ ನನ್ನ ಕ್ಲಾಸ್ಮೇಟ್ ಅಂದ್ರೆ ಇವ್ BA. ಸೊ ಇವ ನನ್ನ ಕ್ಲಾಸ್ಮೇಟ್. ಅಂದ್ರೆ ಇವ್ರು BA ಇದ್ರು, ನಾನು BSW ಇದ್ದೆ. ಅಂಡ್ ಈಗ ಆಕ್ಚುಲಿ ನನ್ನ ಸಿನಿಮಾಗಳಲ್ಲೂ ಕೆಲಸ ಮಾಡ್ತಾನೆ, ಇವನು ಕೆಲಸ ಮಾಡ್ತಾನೆ. ಸೊ ನಾನು ಯಾರು ಫ್ರೆಂಡ್ಸ್ ಒಟ್ಟಿಗೆ ಹೇಳ್ಕೊಂಡ್ ಬಂದಿದ್ದೀನಿ. ಸೊ ಇವನು ಕಂಪ್ಲೀಟ್ ಪ್ರೊಡಕ್ಷನ್ ಎಲ್ಲ ನೋಡ್ಕೊಂಡ್ರೆ, ಇವನ ಆರ್ಟ್ ಎಲ್ಲ ನೋಡ್ಕೋತಾನೆ. ಸೊ ಅಮಿಷಾ ಅಂತ, ಇವಳು ನನ್ನ ತಂಗಿ. ಅಂದ್ರೆ ನನ್ನ ಕಾಲೇಜಿಂದ ರಾಕಿ ಸಿಸ್ಟರ್ಸ್ ಇರ್ತಾರಲ್ಲ ಆ ಥರ. ಸೊ ಇವಳು ಅಮಿಷಾ ಅಂತ ನನ್ನ ಕಾಲೇಜ್ ಅವಳೆ. ಸೊ ಯಾರ ಹತ್ರ ಮಾತಾಡ್ತಾರೆ, ಅವ್ರು ಯಾರು ಮಾತಾಡ್ತಾರೆ. ಪ್ರಕಾಶ್ ಜಾಸ್ತಿ ಮಾತಾಡೋರು ಇವರೇ ಅಂತಲ್ಲ.
ಈಗ ಅವರು ಸ್ಟಾರ್ಟಿಂಗ್ ಹೇಳಿದ್ದಾರೆ ಮರ್ಯಾದೆ ತೆಗೆಯೋರು ನೀವು ಒಬ್ಬರೇ ಅಂತ. ಇವಾಗ ನಂಗೆ ಗೊತ್ತಿಲ್ಲ ನೀವೆಂತ ಮಾತಾಡ್ತಿರೋ, ಒಂದಷ್ಟು ಸೀಕ್ರೆಟ್ಸ್ ರಿವೀಲ್ ಆಗ್ಬೇಕೀಗ. ಇಲ್ಲ ಈಸ್ ಅ ಸ್ಟೋರಿ ಟೆಲ್ಲರ್ ಆ್ಯಕ್ಚುಲಿ. ಅವರನ್ನ ಕಾಲೇಜಿಂದನೇ ಎಲ್ಲ ನಂಬ್ತಾರೆ ಅವರನ್ನು, ಅಂದರೆ ಫಾಲೋ ಮಾಡೋರು ತುಂಬ ಜನ ಇದ್ರು ಆವಾಗಲೇ. ಸೊ ಎಲ್ಲ ಫ್ರೆಂಡ್ಸ್ ಎಲ್ಲ ಸಪ್ರ, ಅಂದರೆ ತೂಕ ಮಾಡಿದ್ರು ಕೂಡ 10 kg ಸಿಗಲ್ಲ. ಬಟ್ ಅವ್ನಿಗೆ ಕರೆದ್ರೆ ಎಲ್ಲರೂ ಬರ್ತಾ ಇದ್ರು. ಹಾಗೆ ಕೆಲವೊಂದು ಇನ್ಸಿಡೆಂಟ್, ತುಂಬ ಇನ್ಸಿಡೆಂಟ್ ಇದೆ, ಮಾತಾಡಿದ್ರೆ ಒಂದೆರಡು ದಿವಸ ಇಲ್ಲ ಮಾತಾಡಿ. ಹಂಗೆ ನಾವು ನೋಡದೇ ಇರೋ ರಾಜ್ಬಿ ಶೆಟ್ಟಿ ನೋಡ್ಬೇಕು ಅಂತಾನೆ ನಿಮ್ಮನ್ನ ಕರ್ಸಿರೋದು. ಸೊ ಹೆಂಗಂತಂದ್ರೆ ನಾವು ಎಲ್ಲರೂ ಇನ್ಕ್ಲೂಡಿಂಗ್ ಅವನ್ ಕೂಡ ತೂಕ ಹಾಕಿದ್ರೆ 10 kg ಸಿಗಲ್ಲ ಮೂಲ. ಸೊ ಹಾಗೆ ಇದ್ರು ಎಲ್ಲೂ ಕೂಡ. ಸೊ ಒಂದ್ ದಿವಸ ಮುಂಚೆ ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಒಂದ್ ದಿವಸ ಹಿಂದೆ ನನಗೆ ಫೋನ್ ಬಂತು, ಒಂದ್ ಕಡೆ ಪನಂಬೂರ್ ಅಂತ ಒಂದು ಕಡೆ ಪ್ಲೇಸ್ ಇದೆ, ಅಲ್ಲಿ ಬರ್ಬೇಕು, ಒಂದು ಪ್ರತಿಭಟನೆ ಇದೆ ಅಂತ ಹೇಳ್ಬಿಟ್ಟು. ನಾನೇನೋ ದೊಡ್ಡ ಪ್ರತಿಭಟನೆ ಅಂದ್ಕೊಂಡೆ. ಸರಿ ಏನು ವಿಷಯ ಅಂತ ಕೇಳಿದೆ, ವಿಷಯ ಏನು ಹೇಳಿಲ್ಲ. ಇಲ್ಲ ನಾನು ಅವ್ರಿಗೆಲ್ಲ ಗಣೇಶ್, ರಾಜೇಶ್ ಇವ್ರಿಗೆಲ್ಲ ಹೇಳಿದ್ದೀನಿ, 4-5 ಜನ ಬರ್ತಾರೆ, ನೀವು ಬರ್ಬೇಕಂತಂದ್ರು. ಬಂದ್ಬಿಡಿ, ಇಲ್ಲೇ ಪಕ್ಕದಲ್ಲಿ ಬಂದ್ಬಿಡಿ. ಸೊ ಕೌಂಟರ್ ಗಿಂಟರ್ ಕೊಡ್ಬೇಕು ಅಂದ್ರೆ ಆಗತ್ತಲ್ಲ. ಸೊ ಆಯ್ತು ಅಂತ ನಾವು ಹೇಳಿದ್ವಿ. ನೆಕ್ಸ್ಟ್ ಡೇ ಎಲ್ಲ ಬಸ್ಸಲ್ಲಿ ಹೋದ್ವಿ, ಇನ್ಕ್ಲೂಡಿಂಗ್ ಇವನ್ ರಾಜೇಶ್, ಬೇರೆ ಕಡೆ ಫ್ರೆಂಡ್ಸ್ ಎಲ್ಲ ಇದ್ರು. ನಾನು ಹೇಳಿದೆ ಯಾರಿಗೂ ಗೊತ್ತಿಲ್ಲ ಯಾಕೆ ಹೋಗ್ತಿದ್ದೆ, ಪ್ರತಿಭಟನೆ ಇದೆ ಅಂತ ಅಷ್ಟೇ. ನೋಡಿದಾಗ ಜೈಲಿಗೆ ಅಲ್ಲೊಂದು ಸ್ಟೇಷನ್, ಪೊಲೀಸ್ ಸ್ಟೇಷನ್ ಇತ್ತು, ಅಲ್ಲಿ ಬರ್ಬೇಕಂತ ಹೇಳಿದ್ರು. ಹೋದ್ವಿ, ಎಲ್ಲ ಸಿಟಿ ಬಸ್ಸಲ್ಲಿ ಹೋದ್ವಿ. ಇವ್ರ ಹತ್ರ ಕೇಳಿದ್ವಿ, 4 ಜನ ಬೇರೆಯವ್ರ ಇತ್ತು, ನಿಮ್ಗೆ ಏನಾದ್ರು ಗೊತ್ತಾ, ವಿಷಯ ಗೊತ್ತಾ? ಇಲ್ಲ ಅಂತ ಹೇಳಿದ್ರು. ಪೊಲೀಸ್ ಸ್ಟೇಷನ್ ಎಲ್ಲಿ ಗೊತ್ತಿದೆ ಅಂತ ಹೇಳಿದ್ರು, ಅದು ಗೊತ್ತಿಲ್ಲ ಅಂತಂದ್ರು. ಸೊ ನಾನು ಕಂಡಕ್ಟರ್ಗೆ ಹೇಳಿದೆ, ನಮ್ಮನ್ನು ಪನಂಬೂರು ಪೊಲೀಸ್ ಸ್ಟೇಷನ್ ಹತ್ರ ನಿಲ್ಸಿ ಅಂತ ಹೇಳ್ಬಿಟ್ಟು. ಅವನು ಹಿಂಗೆ ನೋಡ್ತಾ ಇದ್ದಾನೆ, ಇಷ್ಟು ಈ ಜೀವ ಇಟ್ಕೊಂಡು ಇವ್ರು ಸ್ಟೇಷನ್ಗೆ ಯಾಕೆ ಹೋಗ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಹೋದ್ವಿ, ಇವನು ಬರ್ಲಿಕ್ಕೆ ಹೇಳಿದ್ದಾನೆ, ಹೋಗಿದ್ವಿ ಎಲ್ಲರೂ ಕೂಡ. ಅಲ್ಲಿ ಹೋದ ನಂತರ ಯಾವುದೊಂದು ಸಂಘಟನೆ ಅದೊಂದು ಕೇಸ್ ಇತ್ತು ಅವರ ಊರಲ್ಲಿ. ಸೊ ಹಂಗೆ ಇವರಪ್ಪ ಊರಲ್ಲೇ ಇದ್ರು. ಆ ಊರಿನ ಜನರು ನಮ್ಮನ್ನು ನೋಡಿ ನಗ್ತಾರ ಅಲ್ತಾರ ಗೊತ್ತಿಲ್ಲ, ಇವ್ರನ್ನ ಯಾಕೆ ಇವ್ರನ್ನ ಕರೆಸಿದನಿಲ್ಲ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಡೌಟು. ಸೊ ಹಂಗೆ ಹೋದ್ವಿ, ಇವನ ಅಪ್ಪ ಬಂದ್ರು, 4 ಜನರಿಗೆ ಹೇಳಿದ್ರು, ನೀವು ಹೋಗಿ, ಇಲ್ಲಿ ಬೇಡ, ಅವಶ್ಯಕತೆ ಇಲ್ಲ ಅಂತ ಹೇಳಿ. ಅಂದ್ರೆ ಇವರನ್ನೆಲ್ಲ ಫಾಲೋ ಮಾಡ್ಕೊಂಡು ಜಸ್ಟ್ ಹೋಗುವವರು. ಅಲ್ಲಿ ಏನಾಗತ್ತೆ, ಏನು ವಿಷಯ ಅಂತ ಅವನಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿರಲ್ಲ. ಏನಿಲ್ಲ, ಏನೋ ಒಂದಿತ್ತು, ಅದು ಬೇಡ ಅಂದ್ರೆ ಹಾಗಲ್ಲ. ನನಗೆ ಅಂದ್ರೆ ಇವನಿದಾನಲ್ವಾ, ದೇವರ ದಯ. ನಾ ಹೇಳ್ತೀನಿ ಅಂದ್ರೆ, ಸಿ ಮೈ ಲೈಫ್ ಇಸ್ ಫುಲ್ ಆಫ್ ಆಕ್ಸಿಡೆಂಟ್ಸ್. ನಾವೇನೋ ಅಚೀವ್ ಮಾಡಿದೀವಿ ಅದೆಲ್ಲ ಸುಳ್ಳು. ಯಾಕಂದ್ರೆ ನಾವು ಮಾಡಿದಂತ ಮಿಸ್ಟೇಕ್ಗಳಿದೆಯಲ್ವಾ, ಇರ್ಬೋದು ಬದ್ ಲೆಕ್ಚರರ್ನ ಎದುರು ಬರೋದಿಲ್ಲ. ಸೊ ನಾವು ಮಾಡಿದಂಥ ಮಿಸ್ಟೇಕ್ಗಳು, ಅದರಲ್ಲಿ ನಾವು ಆ್ಯಕ್ಚುಲಿ ಇಲ್ಲಿಗೆ ಬರಬಾರ್ದಿತ್ತು. ಸೊ ಯಾವುದೋ ಒಂದು ಗ್ರೇಸ್ ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದಿದೆ, ಅದೆಲ್ಲ ತಪ್ಪೆ. ಆಗೇನು ಮಾಡಿದೀವಿ ಅದೆಲ್ಲ ತಪ್ಪುಗಳೇ. ಸೊ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೆ. ಪಾಪ ಇವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಇವ್ರು ಬಂದಿಲ್ಲ ಅಂದ್ರೆ ನಾನು ಇವ್ರ ಜೊತೆ ಜಗಳ ಮಾಡ್ತೀನಿ, ಬಂದರೆ ಇವ್ರು ಬೇರೆಯವ್ರ ಜೊತೆ ಜಗಳ ಮಾಡಬೇಕು. ಸೊ ಹಾಗಾಗಿ ಇವನು ಹೇಗೆ ಸಹಿಸ್ಕೊಂಡ ಗೊತ್ತಿಲ್ಲ. ಸೊ ಇನ್ನೂ ಇದ್ದಾನೆ. ಸೊ ಇವನಿಗೆ ಏನು ಗೊತ್ತೇ ಇಲ್ಲ, ಅದು ಇವನ ಹತ್ರ ಕೇಳಿ ಇವ್ನು ಬೇರೆನೇ ಮನುಷ್ಯನ ಬಗ್ಗೆ ಹೇಳ್ತಾನೆ. ಆದ್ರೆ ಕಾಲೇಜ್ ಲೈಫಲ್ಲಿ ಏನೆಲ್ಲ ಇದೆ, ಸೊ ಎಲ್ಲವನ್ನು ಕಲಿಸ್ಕೊಟ್ಟಿದ್ದಾರೆ. ಸೊ ದಟ್ಸ್ ಆಲ್ ಅಬೌಟ್ ರಾಜ್ಬಿ ಶೆಟ್ಟಿ. ಓಕೆ, ಅವರು 3ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೆ ಬ್ಯಾಕ್ ಬೆಂಚರ್ ಆಗಿದ್ದೆ, ನನಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ. ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಬೇರೆ? ಡಿಗ್ರಿದು ಇಂಟ್ರೆಸ್ಟ್ ಅವನಿಗೆ ಕಲಿಯೋದ್ರೊಂದು ಬಿಟ್ಟು ಮತ್ತೆ ಎಲ್ಲದ್ರಲ್ಲಿ ಇಂಟ್ರೆಸ್ಟ್ ಇತ್ತು. ಮತ್ತೆಲ್ಲದ್ರಲ್ಲಿ ಅಂದ್ರೆ ಯಾವ್ದ್ರಲ್ಲಿ? ಎಲ್ಲ ವಿಷಯ ಕಾಲೇಜಲ್ಲಿ ಏನೆಲ್ಲ ನಡೆಯುತ್ತೆ ಎಲ್ಲದ್ರಲ್ಲೂ ಕೂಡ ಇದ್ದವು. ಯಾವ್ದ್ರಲ್ಲಿ ಇಲ್ಲ ಅಂತ ಹೇಳಕ್ ಅವರು ಹಿಂಟ್ ಕೊಡ್ತಿದ್ದಾರೆ. ಏನದು, ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇತ್ತು ನಿಮ್ಗೆ? ಕಲಿಯೋದೊಂದು ಬಿಟ್ಟು ಬೇರೆ ಏನೇಂದ್ರಲ್ಲಿ ಇಂಟ್ರೆಸ್ಟ್? ಕಲಿಯೋದು ಇಂಟ್ರೆಸ್ಟ್ ಇರ್ಲಿಲ್ಲ ಅಂತ. ಕಾಲೇಜಲ್ಲಿ ಬೇಕಾದ್ರೆ ಕಬಡ್ಡಿನೂ ಆಡ್ತಾನೆ, ಕ್ಲಾಸ್ ರೂಮ್ ಅಲ್ಲಿ ಕೂಡ ಕಬಡ್ಡಿ ಆಗ್ತಾನೆ. ಅಂದ್ರೆ ಇಲ್ಲ ಹಾಗಲ್ಲ, ಅಂದ್ರೆ ಹಾಗೆಲ್ಲ ಕ್ಲಾಸ್ ರೂಮ್ ಅಲ್ಲಿ ಅಂತ ಕಬಡ್ಡಿ ಅಂದ್ರೆ ಏನಂದ್ರೆ, ನಮ್ದು ಯಾವ್ದು ಡ್ರಾಮಾ ಅಂತ ನಾವು ರಜಾ ತಗೊಳ್ಳೋದು ಕಾಲೇಜಿಂದ. ಮ್ಯಾಮ್ ಕ್ಲಾಸಲ್ಲಿ ಇದ್ರೆ ಮ್ಯಾಮ್ ನಾವು ಡ್ರಾಮಾ ಹೋಗ್ತೇವೆ ಅಂತ. ನಾವು ಹೊರಗೆ ಬಂದ್ಮೇಲೆ, ಹೊರಗಡೆ ಬಂದ್ರೆ ನಾವು ಡ್ರಾಮಾ ಸ್ಟೇಜಲ್ಲೇ ಮಾಡೋದು. ಇವನಿಗೊಂದು ರೋಲು, ಇನ್ನು ಅವ್ರು ಯಾರಿಗೆ ರೋಲ್ ಇದೆ ಅದು ಗೊತ್ತಿರುತ್ತೆ. ಪ್ರಾಕ್ಟೀಸ್ ಎಂತ ಇಲ್ಲ, ಪ್ರಾಕ್ಟೀಸ್ ಸ್ಟೇಜಲ್ಲೇ ಫಸ್ಟ್ ಪ್ರಾಕ್ಟೀಸ್. ಆತರ ಇವನಿಗೆ ಹೀಗೆ ಅಂತ ಹೇಳಿರ್ತೀವಿ. ಸೊ ಆ ಟೈಮಲ್ಲಿ ಏನ್ ಮಾಡೋದ್ರೆ, ಕ್ಲಾಸ್ ಬಿಟ್ಟು ಇನ್ನೊಂದು ಯಾವ ಕ್ಲಾಸ್ ಇರುತ್ತೆ ಅಲ್ಲಿ ಆಟ ಆಡೋದು, ಕಬಡ್ಡಿನ ಏನೋ ಆಟ ಆಡ್ತಿರೋದು. ಒಂದ್ ದಿವಸ ಬರ್ಬೇಕಾದ್ರೆ ನಮ್ ಲೆಕ್ಚರರ್ ಹಿಡ್ಕೊಂಡ್ರು, ನೀವು ಅಲ್ಲಿ ಪ್ರಾಕ್ಟೀಸ್ ಅಂತೇಳಿ ಇಲ್ಲಿ ಬಂದು ಕಬಡ್ಡಿ ಆಡ್ತಾ ಇದೀರಾ ಅಂತ. ನಾ ಹೇಳಿದೆ, ಸರ್ ಎಲ್ಲ ಓಡೋದ್ರು, ಎಲ್ಲ ಬಿದ್ದು ಎಲ್ಲ ಓಡೋದು. ನಾನು ಒಬ್ಬನೇ ಸಿಕ್ಕಾಕೊಂಡು, ಯಾಕಂದ್ರೆ ನಾನು ಅಂದ್ರೆ ಡೋರಿಂದ ಹಿಂಗ್ ಹಾರ್ದೆ ಕಬಡ್ಡಿ ಅಂತ. ಸೊ ಅಷ್ಟೊತ್ತಿಗೆ ಲೆಕ್ಚರರ್ ಮುಂದೆ ಬಂದ್ರು, ಎಲ್ಲ ಓಡೋದ್ರು, ನಾನೊಬ್ನೇ ಹಿಂಗ್ ನಿಂತಿದ್ದೀನಿ. ಸೊ ಸರಿ ಬೈಯೋಕ್ ಪ್ರಕಾಶ್ ತೇರಿಯನ್ ಸರ್ ಸರಿ ಬೈಯೋಕ್ ಶುರು ಮಾಡಿ, ಏನ್ ಮಾಡ್ತಾ ಇದ್ರ ಹಾಗೆ ಕ್ಲಾಸ್ ಅಲ್ಲಿ ಕಬಡ್ಡಿ ಅಂತ ಹೇಳಿದಾರೆ ನಿಮ್ ಲೆಕ್ಚರರ್. ಸರ್ ಡ್ರಾಮಾ ಪ್ರಾಕ್ಟೀಸ್ ಅಂದೆ, ಡ್ರಾಮಾ ಪ್ರಾಕ್ಟೀಸ್ ಮಾಡಿ ನೀವೇ ಇದೇನ್ ಮಾಡ್ತಾ ಇದ್ದೀರಾ? ಸೀನ್ ಸರ್, ಇದೇ ಸೀನ್, ಕಬಡ್ಡಿ ಆಡೋದು ಒಂದು ಸೀನ್ ಇದೆ, ಇಂಪಾರ್ಟೆಂಟ್ ಸೀನ್.
ಮತ್ತೆ ಯಾಕೆ ಓಡೋದ್ರು? ಅಲ್ಲ ಸರ್, ನೀವು ಬಂದಾಗ ಅವ್ರಿಗೆ ಭಯ ಆಯ್ತು, ಎಲ್ಲ ಓಡೋದ್ರು ಅಂತ. ನಾಳೆ ನಿಮ್ಮನ್ನ ರಿಹರ್ಸಲ್ ಅಲ್ಲಿ ನೋಡ್ತೇನೆ, ಕಬಡ್ಡಿ ಬರ್ಲಿಲ್ಲ ಅಂದ್ರೆ ಅಂತ ಹೋದ್ರು. ಹೋಗಿ ಏನಾಯ್ತು, ಸೊ ಅಂದ್ರೆ ಫಸ್ಟ್ ನಾವೇನ್ ಮಾಡ್ತಿದ್ವಿ, ನಮ್ಮ ಕಾಲೇಜಲ್ಲಿ ಕನ್ನಡ ಇದಂದ್ರೆ ಒಂದು ಅರ್ಧ ಗಂಟೆ ಇರುತ್ತೆ, ಇಂಗ್ಲಿಷ್ ಅಂದ್ರೆ ಅರ್ಧ ಇರುತ್ತೆ. ನಾವು ಅರ್ಧ ಗಂಟೆ ಸ್ಟಾರ್ಟ್ ಮಾಡಿ ಅದು ಮುಗಿಬೇಕಾದ್ರೆ ನಮ್ಗೆ ಲಾಸ್ಟ್ ಕೊಡ್ತಾರೆ, 1.5 ಗಂಟೆ ಆಗುತ್ತೆ. ಅಲ್ಲೇ ಇಂಪ್ರೊವೈಸೇಷನ್ ಅದೆಲ್ಲ ಮಾಡ್ತಾ ಇದ್ವಿ. ಸೊ ಅಷ್ಟೊತ್ತಿಗೆ ರಿಹರ್ಸಲ್ ಇರುತ್ತೆ, ಅದಕ್ಕಿಂತ ಹಿಂದಿನ ದಿವಸ ರಿಹರ್ಸಲ್ ಪ್ರಕಾಶ್ ತೆರಿಯನ್ ಸರ್ ಮುಂದೆನೆ ಕೂತಿದ್ದಾರೆ ಹಿಂಗ್ ಕೈ, ಈಗ ನನ್ನ ಮಗ ಯಾವಾಗ ಕಬಡ್ಡಿ ತರ್ತಾನೆ ನೋಡೋಣ ಅಂತ. ಸೊ ನಾನು ಕೂತೆ ಮುಗೀತು, ಅರ್ಧ ಗಂಟೆ ಕಬಡ್ಡಿ ಅಲ್ಲಿದೆ, ಕಬಡ್ಡಿ ಸರ್ ರಿಹರ್ಸಲ್ ಅಲ್ಲಿ ಬಂದ್ರೆ ನಮ್ಗೆ ಪ್ರಿನ್ಸಿಪಾಲ್ ಬಿಡುದಿಲ್ಲ, ನಾಳೆ ಲೆಂತ್ ಜಾಸ್ತಿ ಆಗಿದೆ, ಎಲ್ಲ ಕಟ್ ಮಾಡಿದೆ, ನಾಳೆ ನೋಡಿ ಅಂತ. ಮಾರನೇ ದಿವಸ ನೋಡಿದ್ದಾರೆ, ಆಮೇಲೆ ಆಮೇಲೆ ಸ್ವಲ್ಪ ಕೋಪ ಕಮ್ಮಿ ಆಗಿತ್ತು ಅವ್ರಿಗೆ ಈ ತರ. ಸೊ ಬೇರೆ ಎಲ್ಲದಕ್ಕೂ ಸಿಟ್ಟು ಬರ್ತಾ ಇತ್ತು. ಅಂದ್ರೆ ಐ ಥಿಂಕ್ ಯಾವ ಬೈಗುಳ ಜಾಸ್ತಿ ಯಾವಾಗ ಬೈತಿದ್ರಿ? ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀನಲ್ವಾ, ಗರುಡ ಗಮನದಲ್ಲೇ. ಹೌದಾ? ಈಗ ನಂಗೆ ಬರಲ್ಲ ಬಾಯಲ್ಲಿ, ಬಟ್ ಆಗ ಬರ್ತಾ ಇತ್ತು. ಸೊ ಯಾರು ಮಾತಾಡಲ್ಲ, ಕರ್ಕೊಂಡ್ ಬಂದ್ರೆ ನಾನೇ ಮಾತಾಡ್ಬೇಕು. ಇಲ್ಲ ಆಕ್ಚುಲಿ ಐ ಮೀನ್ ಅಪಾರ್ಟ್ ಫ್ರಮ್ ದ್ಯಾಟ್ ಐ ಮೀನ್ ಹಿ ಇಸ್ ಅ ಗುಡ್ ವಾಲಿಬಾಲ್ ಪ್ಲೇಯರ್. ಮತ್ತೆ ನಾನು ಯಾವಾಗ ಹೇಳ್ತೆ ಸ್ಟೋರಿ ಟೆಲ್ಲರ್. ಸೊ ಅವ್ನ ಕತೆ ಹೇಳ್ಬೇಕಾದ್ರೆ ಎಲ್ಲ ಕೇಳಿಸ್ತಿದ್ವಿ. ಸೊ ಆ ಥರ ಗುಡ್ ಹೇಳ್ತಿದ್ರ, ಏನಾದ್ರೂ ಕೆಟ್ಟದ್ ಬೇಕಾ? ತರ್ಲೇನಾ? ಏನ್ ಮಾಡಿದ್ರಿ ಅಂತದ್ದು ಕಾಲೇಜ್ ಡೇಸ್ ಅಲ್ಲಿ? ಕಾಲೇಜ್ ಡೇಸ್ ಅಲ್ಲಿ ಒಂದು ಎಕ್ಸ್ಪ್ರೆಷನ್ ಅಂತ ಒಂದು ಈವೆಂಟ್ ನಡೆಯುತ್ತೆ ನಮ್ಮ ಕಾಲೇಜಲ್ಲಿ. ಸೊ ಅಲ್ಲಿ ಏನಾಯ್ತು, ಅಲ್ಲಿ ಏನೋ ಸ್ವಲ್ಪ ನಾವು ರಾತ್ರಿ ಗುಂಡಿ ತೋಡ್ತಾ ಇದ್ವಿ. ಆಗ ಪ್ರಿನ್ಸಿಪಲ್ ಅಲ್ಲ, ನಾವು ಕಂಬ ಎಲ್ಲ ಹಾಕ್ಬೇಕಲ್ಲ ಮಾರನೇ ದಿವಸ ಶೋಗೆ. ಸೊ ಅದಾಗ್ತಾ ಇರ್ಬೇಕಾದ್ರೆ ಪ್ರಿನ್ಸಿಪಲ್ಗೆ ಮತ್ತೆ ಏನೋ ಹೇಳಿದ್ರು, ನಮಗೇನು ಹೇಳಿದ್ರು ಈಗೋ ಟ್ರಿಗರ್ ಆಗುತ್ತೆ, ಏಜ್ ಇರಬೇಕು ಅಥವಾ ತಲೆ ಸರಿ ಇಲ್ವೋ ಗೊತ್ತಿಲ್ಲ. ಸೊ ನಮಗೆ ಟ್ರಿಗರ್ ಆಯ್ತು. ನಾವು ಮಾರನೇ ದಿವಸ ನಾವು ಗುಂಡಿ ಎಲ್ಲ ಅಲ್ಲೇ ಬಿಟ್ಟು ನಾವು ಹೋದ್ವಿ. ಮಾರನೇ ದಿವಸ ಪ್ರೋಗ್ರಾಮ್ ಆಗ್ಬೇಕಾದ್ರೆ ಇಂಟರ್ ಕಾಲೇಜ್ ಪ್ರೋಗ್ರಾಮ್ ಎಕ್ಸ್ಪ್ರೆಷನ್ ಅಂತ ಪಕ್ಕ ಮಾಡ್ತಾ ಇದ್ರೆ ಅದ್ರ ಪಕ್ಕ ನಾವು ಅದು ಯಾಕೆ ಕಬಡ್ಡಿ ಹುಚ್ಚು ಅಂತ ಗೊತ್ತಿಲ್ಲ, ಎಲ್ಲ ಗೆಸ್ಟ್ಗಳೆಲ್ಲ ಸ್ಟೇಜ್ ಅಲ್ಲಿ ಇದ್ದಾರೆ, ಅವರೆಲ್ಲ ಮಾತಾಡ್ತಿದ್ದಾರೆ. ನಾವು ಪಕ್ಕ ಅದ್ರ ಎಕ್ಸಾಕ್ಟ್ ಪಕ್ಕ ಹಾಲ್ ಪಕ್ಕ ಕಬಡ್ಡಿ ಆಡ್ತಾ ಇದ್ವಿ. ಇವರೆಲ್ಲ ಎಷ್ಟು ಭಯ ಪಟ್ರೋ ಏನೋ, ಅಂದ್ರೆ ನಾವು ಸಸ್ಪೆಂಡ್ ಆಗ್ತೀವಿ ಅಂತ. ನಾವು ಜೋರಾಗಿ ಕಿರ್ಚಿ ಕಬಡ್ಡಿ ಆಡ್ತಾ ಇದ್ವಿ. ಆ ಕಡೆ ಒಂದು ಇಂಟರ್ ಕಾಲೇಜ್ ಫಂಕ್ಷನ್ ನಡೀತಾ ಇದೆ. ಸೊ ಈ ತರದೆಲ್ಲ ಮಾಡ್ತಾ ಇದ್ವಿ. ಮತ್ತೆ ಬಾಲ್ ಪಿಚ್ ಹಾಕಕ್ಕೆ ಹೇಳೋದು, ಎದುರುಗಡೆಲ್ಲ ಹಾಸ್ಟೆಲ್ ಗ್ಲಾಸ್ ಹೊಡಿಬೇಕು ಅಂತ ಸಿಟ್ಟಲ್ಲಿ ಹೊಡೆದಿದೀವಿ. ಫೈನು ಹಾಕಿಸ್ಕೊಂಡಿದ್ದಾರೆ. ಅದ್ಯಾಕೋ ನಾ ಹೇಳಿದ್ನಲ್ಲ, ನಾವು ಮಾಡಿದ್ ಯಾವುದು ಕೂಡ ಒಳ್ಳೇದಲ್ಲ, ಮಾಡಿದ್ ಯಾವುದು ಕೂಡ ನಾವು ಕಾಲೇಜಲ್ಲಿ ಇರುವಂತ ಕೆಲಸ ಅಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ, ಫಾರ್ಚುನೇಟ್ಲಿ ನಮ್ಗೆ ಕಂಪ್ಲೀಟ್ ಆಯ್ತು. ಎಷ್ಟು ಗಾಜ್ ಹೊಡೆದಿದ್ದೀರಿ ಗೊತ್ತಿಲ್ಲ. ಇಲ್ಲ ಹಾಸ್ಟೆಲ್ ಇದ್ದು ಅಷ್ಟೊಂದು ಹೊಡೆದಿಲ್ಲ, ಅಲ್ಲಿ ಕ್ಯಾಂಟೀನ್ ಆಲ್ಮೋಸ್ಟ್ ಎಲ್ಲ ಹೊಡೆದಿದ್ದೀವಿ. ಹೌದು, ಇವರೆಲ್ಲ ಬೈತಾ ಇದ್ರು ನಿಂಗೆ ತಲೆ ಸರಿ ಇಲ್ವಾ ಅಂತ. ಇವ್ರಿಗೆ ಗೊತ್ತಿರ್ಬೇಕಿದ್ ಸರಿ ಇಲ್ಲ ಅಂತ. ಬಟ್ ಇವ್ರು ಕೇಳೋದ್ ನನಗೆ, ಸರಿ ಇಲ್ವಾ ನಿಂಗೆ ತಲೆ ಸರಿ ಇಲ್ಲ, ಸಿಕ್ಕಾಪಟ್ಟೆ ಸಿಟ್ಟು. ಹೇಳಿದ್ರು ಕೇಳ್ತಾ ಇರ್ಲಿಲ್ಲ, ಹಾಗಾಗಿ ಸುಮ್ಮನೆ ನೋಡಿಗೆ ಸೇರ್ತಿದ್ವಿ ಅಷ್ಟೇ. ಇವ್ರಿಬ್ರು ಮಾತಾಡ್ತಾನೆ ಇಲ್ವಲ್ಲ? ಮಾತಾಡ್ತಾನೆ, ಹಾಡೆಲ್ಲ ಹೇಳ್ತಾನೆ. ಇವನ ಹತ್ರ ಹೇಗಿದ್ದೆ ಕೇಳಿ. PUC ಹೆಂಗಿದ್ರು ಶೆಟ್ರು? ಇಲ್ಲ, PUC ಅವ್ರೇನು ಈಗದಾಗೆ ಇರ್ಲಿಲ್ಲ. ಹೇಗಿದ್ರು ಮತ್ತೆ? ಅವರು ಹಾಗೆ ಇಲ್ಲ, ಅಂದ್ರೆ ಯಾರ ಹತ್ರ ಅಷ್ಟು ಮಾತಾಡ್ತಿರ್ಲಿಲ್ಲ. ಅವರಷ್ಟಕ್ಕೆ ಕಲಿಯುವುದು ಅದೇ ಓದುದು ಮತ್ತೆ ಬೇರೆ ಕಬಡ್ಡಿ ಆಡೋದು. ಇಲ್ಲ ಅವರು ಏನಿಲ್ಲ, ಕಾಲೇಜಿಂದ ಹೊರಗೇನೆ ಬರ್ತಿರ್ಲಿಲ್ಲ. ನಾವಾದ್ರೂ ಒಂದು ಹೊರಗೆ ಹೋಗ್ತಿದ್ದೆ, ಇವರು ಕಾಲೇಜಿಂದ ಹೊರಗೇನೆ ಬರ್ತಿರ್ಲಿಲ್ಲ. ಎಂತ ಶೆಟ್ರೆ, ಅಂದ್ರೆ ನಿಮ್ಮನ್ನ 1 ವರ್ಷ ನೋಡಿದವ್ರು ಇನ್ನೊಂದು ವರ್ಷ ನೋಡಿದ್ರೆ ನೀವೇ ಅಂತ ಗುರ್ತಿಡಿಯಲ್ಲ? ಅದು ಆಗಿದೆ ನಂಗೆ ಆಗಿದೆ. ಹೌದಾ? ಅಂದ್ರೆ ನಂಗೆ ಕಾಲೇಜ್ ಬಿಟ್ಟು ತುಂಬಾ ವರ್ಷದ ನಂತರ ಅವರು ಸಿಕ್ಕುವಾಗ ನಂಗೆ ಕಾಲ್ ಮಾಡಿದ, ಮೀಟ್ ಆಗುವ ಅಂತ. ಹಾಗೆ ನಾವು ಅಲ್ಲಿ ಬಲ್ಲಲ್ಬಾಗ್ ಅವನೊಂದು ವೈಫ್ ಇದ್ದು ಆಫೀಸಿಂದ ಹೊರಗೆ ಬಂದು ಕಾಲ್ ಮಾಡಿದ, ನಾನು ಹೊರಗಿದ್ದೇನೆ ಬಾ ಅಂತ. ಹಾಗೆ ನಾನು ಬಂದು ಹುಡುಕಿದೆ, ಎಲ್ಲಿ ಸಹ ಕಾಣ್ತಿಲ್ಲ. ಅಂದ್ರೆ ನನ್ನ ಕಾಲೇಜಲ್ಲಿ ಇರುವಾಗ ಅವನಿಗೆ ಫುಲ್ ಕೂದಲು, ಈಗ ದಪ್ಪ ಕೂದಲಿತ್ತು. ಈಗ ಹೊರಗೆ ಎದುರಲ್ಲಿ ನೋಡುವಾಗ ಇವನು ನಾನು ಕಾಲ್ ಮಾಡಿ ಕೇಳಿದೆ ಎಲ್ಲಿದ್ದೀ ಅಂತ. ನಾನು ಎದುರಲ್ಲಿದ್ದೇನೆ, ಇದು ಅಲ್ಲಿ ಬೇರೆ ಯಾರ ಇದ್ದಾರೆ ಅಂತ ಹೇಳಿದೆ. ಅದೇ ನಾನಂತ ಹೇಳಿದ. ನಾನು ಅವನನ್ನು ಕಳಿಸಿ ಇಲ್ಲಿ ಮೀಟ್ ಆಗೋದು ಬಿಟ್ಟು ವೈಫ್ ಹತ್ರ ಹೋಗಿ ಕರೆದು ಅವನನ್ನು ತೋರಿಸಿ ಅಲ್ಲಿ ನಾವು ನೆಗಾಡಿಕೊಂಡು ಕೂತ್ಕೊಳ್ಳಿ, ಅವ್ನು ಮತ್ತೆ ಮೀಟ್ ಆದದ್ದು. ನಾವು ಇವರೆಲ್ಲ ನಗಾಡಿದಕ್ಕೆ ಒಂದು ಮಟ್ಟ ಕತೆ ಮಾಡಿ ನನಗೆ ಒಂದು ಮೊಟ್ಟೆಯ ಕತೆ ಸೀನಲ್ಲಿ ನೆನಪಾಗ್ತಾ ಇದೆ. ಸೇಮ್ ಸೀನ್ ಅದನ್ನೇ ನೆನ್ಸ್ಕೊಂಡಿಟ್ರ? ಇಲ್ಲ, ಸುಮಾರು ಮಾಡ್ತಿದ್ದ ಅವನು. ಆಮೇಲೆ ಅವ್ನು ಯಾವಾಗ್ಲೂ ತಲೆ ಅಂತ ಹೇಳಿದ್ರೆ, ದೇವ್ರೆ ನೀನೇ ನೋಡ್ತಿದ್ಯಲ್ಲ ಅಂತ ಹೇಳ್ತೀನಿ. ನೋಡ್ತಾ ಇದ್ದಂತೆ ನೋಡಿ, ಈಗ ಬಗ್ಗೆ ಕೇಳಿ ಅವನಿಗೆ. ಈಗ ಇವನೇನು ಹೇಳಿಲ್ಲ ನೋಡಿ, ಹೇಗಿದೆ ಕೂದಲು. ದಟ್ಸ್ ದ ಡಿಫರೆನ್ಸ್. ಇಲ್ಲ, ನಾನು ಹೇಳೋದೆಲ್ಲ ಹೇಳಿ ಆಗಿದ್ದೇನೆ ಅವನು. ಈಗ ನಾನೆಂತ ಹೇಳೋದು?
ನೀವು ಸಿನಿಮಾದಲ್ಲೂ ಈಗ ಸಿನಿಮಾ ಟೀಮ್ನಲ್ಲೂ ಇದ್ದೀರಾ, ಜೊತೆಗೆ ಕಾಲೇಜ್ ಡೇಸ್ ಅಲ್ಲೂ ಇದ್ದೀರಾ. ರಾಜ್ ಶೆಟ್ಟಿ ಅವರು ಆವತ್ತಿಗೆ ಇವತ್ತಿಗೆ ಹೆಂಗಿದ್ದಾರೆ? ಕಾಲೇಜಲ್ಲಿ ನೋಡಿದ ರಾಜೇ ಬೇರೆ, ಈಗ ನೋಡ್ತಿರೋ ರಾಜೇ ಬೇರೆ. ಅವಾಗ ಹೆಂಗೆ? ಕಾಲೇಜಲ್ಲಿ ನಮ್ದು ಇವನು ಮಾಮು ಅಂದ್ರೆ ನಾನು ರೆಸ್ಪೆಕ್ಟ್ ಕೊಡ್ತಿರಲಿಲ್ಲ. ಮಾಮೂಲಿ ಅಂದ್ರೆ ಏನಾಯ್ತು ಅಂದ್ರೆ ಮುನ್ನಾಬಾಯಿ MBBS ಫಿಲ್ಮ್ ರಿಲೀಸ್ ಆಗಿತ್ತು. ಓಕೆ. ಅದ್ರಲ್ಲಿ ಅವ್ರು ಯಾವ ತರ ಹುಚ್ಚುಚ್ಚಾಗಿರ್ತಾರೋ ಅದೇ ರೀತಿ ಹುಚ್ಚುಚ್ಚಾಗಿತ್ತೆ. ಹಾಗಾಗಿ ಶರ್ವಿನ್ ಅಂತ ಒಬ್ರು ಇದ್ರು, ಅವ್ರು ನಂಗೆ ಆರಿ ಹೆಸರಿಟ್ರು ಮಾಮು ಅಂತ. ಸೊ ಹಾಗೆ ನನ್ನ ಕಾಲೇಜಲ್ಲಿ ಇರೋರಿಗೆಲ್ಲ ಮಾಮು ಅಂತ ನನ್ನ ಬ್ಯಾಚ್ ಅವ್ರಿಗೆ ಗೊತ್ತಿರತ್ತಷ್ಟೇ. ಓಕೆ. ಸೊ ಈಗಲೂ ಕೂಡ ನಂದು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಮಾಮ ಹೇಗಿದ್ದಾರೆ ಅಂತ. ಒಂದ್ಸರಿ ಹೇಳ್ತೇನೆ ಮಾಮು, ನಾನು ರೆಸ್ಪೆಕ್ಟ್ ಈಗ ರಾಜ ಅಲ್ವಾ. ಜೋರು change ಆಗಿತ್ತು. ಚೇಂಜ್ ಆಯ್ತು ಸ್ವಲ್ಪ. ಅದು ನನ್ನ ಈಗ ಗುರು ಆದ, ಮತ್ತೆ ತಾಯಿ ಕೂಡ ಆದ. ಈಗ ಎಲ್ಲದಕ್ಕೂ ಕೂಡ ರಾಜ ಈಗ. ಯಾಕೆ ತಾಯಿ? ತಾಯಿ ಅಂದ್ರೆ ಸ್ಟಾರ್ಟಿಂಗ್ ಇಂದ ಇವನೊಟ್ಟಿಗೆ ಇದ್ದೆ. ಆನಂತರ ಒಂದು 3 years ಬೇರೆ ವರ್ಕ್ ಮಾಡಿದೆ. ಅಂದ್ರೆ ನನಗೆ ವರ್ಕ್ ಮಾಡೋದು, ನನಗೆ ಯಾವ ಕಡೆ ಹೋಗ್ಬೇಕಂತ ನಂಗೆ ಗೊತ್ತಿಲ್ಲ. ನಾನು ಮೂವಿ ಕಡೆ ಬಂದದ್ದು ರಾಜಿಂದ, ಇಲ್ಲಿ ಇರೋದು ಕೂಡ ರಾಜಿಂದ ಈಗ. ಸೊ ಕಡೆ ತನಕ ಒಟ್ಟಿಗೆ ಇರುತ್ತೇನೆ. ಅದೇ ಅಷ್ಟೇ. ಥ್ಯಾಂಕ್ ಯು. ಗುರು ಅಂದ್ರಿ, ಸಿನಿಮಾ ಗುರು ಬಿಟ್ಬಿಡಿ, ಬೇರೆ ಯಾವ್ದ್ರಲ್ಲಿ ಗುರುಗಳು? ಅಲ್ಲ ಸಿನಿಮಾ ಅಂತಲ್ಲ, ಎಲ್ಲ ಗುರುವೇ. ಅದೇ ಎಲ್ಲ ಯಾವ್ದು? ಅದು ನೀ ಹೇಗೆ ಹೇಳುದು? ಇಲ್ಲ, ಈಗ ಮೇಡಮ್ ಇದ್ದಾರೆ ಅಂತ ಯಾರು ಬಾಯಿ ಬಿಡ್ತಿಲ್ವಾ? ಏನ್ ಕತೆ? ಮೇಡಮ್ ತೊಂದ್ರೆ ಇಲ್ಲ, ಮೇಡಮ್ ಪಾಪ. ಈಗ ಲವ್ ಗುರು ಅವನೇ. ಓ, ಇದು ಮ್ಯಾಟ್ರ್. ಇಲ್ಲಿಗೆ ಬಂದ್ರಿ, ಕರೆಕ್ಟ್ ಪಾಯಿಂಟ್ ಬಂದ್ರಿ. ಏನದು ಲವ್ ಗುರು? ಇಲ್ಲ ಹಾಗೇನು ಅಂದ್ರೆ ಹೇಳ್ಬೇಕು. ಈಗ ಲವ್ ಆದ್ರೆ ಅದು ಆಗಿರುತ್ತೆ, ಬಟ್ ಎಂಡ್ ಆದ್ರೆ ಅದನ್ನು ಯಾವ ರೀತಿ ಎಂಡ್ ಮಾಡ್ಬೇಕಂತ ಗೊತ್ತಿಲ್ಲ. ಅಂದ್ರೆ ನಾವು ಹೇಳ್ತಿರ ಲಾಸ್ಟ್ಗೆ ಹೇಳ್ತಿಲ್ಲ ಲವ್ ಆಗಿದೆ, ಈಗ ಅವಳು ಬಿಟ್ಟು ಹೋಗ್ತಿದ್ದಾಳೆ, ಆದ್ರೆ ಹೇಳ್ತಿರೋದು ಇವನಿಗೆ ಅವಳು ಬಿಟ್ಟದ್ದು ಎಂತ ಮಾಡ್ಬೇಕು ನನ್ನಂತ. ಆಗ ಅವನೊಂದು ಸೊಲ್ಯೂಷನ್ ಕೊಡ್ತಾನೆ, ಲವ್ ಅಂದ್ರೆ ಇಷ್ಟೇ ಅಂತ ನನ್ಗೆ. ಇವ್ರಿಗೆ ಸೊಲ್ಯೂಷನ್ ಕೊಟ್ಟು ನಾನು ಮದುವೆ ಆಗಿಲ್ಲ. ಇವ್ರು ಲವ್ ಮಾಡುದು, ಇವ್ರಿಗೆ ಸೊಲ್ಯೂಷನ್ ಕೊಡುದು, ಇವ್ರಿಗೆ ಲವ್ ಮಾಡುದು. ಇಲ್ಲ ಆತರ ಅಲ್ಲ. ಅಂದ್ರೆ ಯಾವ್ದೇ ಕಷ್ಟ ಇಷ್ಟ ಇದ್ರೆ ಅಂದ್ರೆ ಅವ್ನ ಪಾಪ ಏನಾದ್ರು ಇದ್ರೆ ಹೇಳ್ಕೊತಾನೆ, ನಾ ಕೇಳ್ತೀನಿ ಅಷ್ಟೇ. ಶೆಟ್ರಿ ಯಾರಿಗಾದ್ರೂ ಬೀಟ್ ಹೊಡೆದಿದ್ರ? ಶೆಟ್ರು ಹೊಡಿತಿದ್ರು, ಮತ್ತೇನ್ ಮಾಡುದು ಈಗ. ಆಗಡೆ ನೋಡಿಲ್ಲ ಅಷ್ಟೇ. ಯಾವ್ದಾದ್ರು ಕ್ರಶ್ ನಿಮಗೆ? ಕ್ರಶ್ ಇತ್ತು. ಇತ್ತು. ಹೆಸರು ಹೇಳ್ದೆ ಹೇಳ್ಬೋದು? ಹೆಸರು ಬೇಡ. ಇತ್ತು ಹೋಯ್ತು, ಅದೇ ಲವ್ ಅಂದ್ರೆ. ಎಂತ ಇತ್ತು? ಶೆಟ್ರೆ ಹೇಳಿ, ಶೆಟ್ರೆ ಯಾರು ಕ್ರಶ್? ಯಾರಿದ್ರು? ಅಂದ್ರೆ ಹಾಗೆಂತದ ಇಲ್ಲಿದೆ ಮ್ಯಾಟ್ರ್. ಎಲ್ಲಿಂದ ಸ್ಟಾರ್ಟ್ ಮಾಡುವಂತ? ಇಲ್ಲ ಆತರ ಅಲ್ಲ, ಜಾಸ್ತಿ ಇರ್ಲಿಲ್ಲ. ಇವ್ನ್ ಮರ್ಯಾದೆ ಉಳಿಸೋದು, ಇವ್ರ ಮರ್ಯಾದೆ ತೆಗೆಯೋದು ಆತರ. ದೇವ್ರದ ಇನ್ನೊಬ್ಬ ಇದ್ದ ದೀಪು ಅಂತ, ಅವನು ನೀವು ಕರ್ಕೊಂಡ್ ಬಂದಿಲ್ಲ. ಅವ್ನು ಯಾವ ಕತೆ ಹೇಳ್ತಾನೆ ಅಂತ ಇಲ್ಲ. ಸೊ ಅವನು ಅಂದ್ರೆ ಒಂದ್ ಅರ್ಧ ಕತೆ ನಂದು, ಅರ್ಧ ಕತೆ ಇವ್ರದ್ದು, ಒಂದ್ ಅರ್ಧ ಕತೆ ಇವ್ನು ಸೇರಿ ನನ್ ಕತೆ ಮಾಡ್ತಾನ ಅವನು. ಅವ್ ಬರ್ಲಿಲ್ಲ ಪುಣ್ಯಾತ್ಮ. ಸೊ ಅದಿರುತ್ತಲ್ವಾ, ಅದು ಆಗ ಲವ್ ಅಂತ ಅನ್ಸುತ್ತೆ. ಸೊ ನಾ ಇವ್ರ ಹತ್ರ ಎಲ್ಲ ನಾ ಮದುವೆ ಆದ್ರೆ ಅವಳನ್ನೇ ಆಗುದು ಅಂತೆಲ್ಲ ಪ್ರಾಮಿಸ್ ಮಾಡಿದೆ. ಯಾವಾಗದು? ಡಿಗ್ರಿಯಲ್ಲಿ. ಈಗ ಅವಳಿಗೆ ಅಂದ್ರೆ 50% ಪೂರೈಕೆ ಆಗಿದೆ, ಅವಳಿಗೆ ಮದುವೆ ಆಗಿದೆ, ನನಗಾಗ್ಲಿಲ್ಲ ಅಷ್ಟೇ. ಅವಳ ಜೊತೆ ಆಗ್ಲಿಲ್ಲ, ಹಾಗಾದ್ರೆ 25% ಕನ್ಸಿಡರ್ ಮಾಡ್ಬೋದು ಆಗಿದೆ ಅಂತ. ಸೊ ಆದ್ರೆ ಅವಳನ್ನೇ ಮದುವೆ ಆಗೋದು ಅಂತೆಲ್ಲ ಹೇಳ್ತಿದ್ದೆ. ಹಾಗೆ ಇವನು ಒಂದ್ಸಲ ಅದೇ ಜಸ್ಟ್ ಕಂಟಿನ್ಯೂ ಮಾಡ್ಬೇಕಂತಂದ್ರೆ ರಾತ್ರಿ ಫೋನ್ ಮಾಡ್ತಾನೆ. ಅವ್ನ ಮನೆ ತೂಕೂರ್ ಅಂತ ಒಂದು ಪ್ಲೇಸ್ ಅಲ್ಲಿ ಹಳ್ಳಿಲಿ ಗುಡ್ಡಲ್ಲಿ ಕೂತ್ಕೊಂಡು, ಪ್ರಕಾಶ್ ನಾನು ಸಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ ಇವತ್ತು ಸಾಯ್ಬೇಡ, ನಾನು ಇದು ಕಾಫಿ ಬ್ರೇಕ್ ಅಂತಿದ್ದೆ, ನಮ್ದು ಅಂದ್ರೆ ಫೇವ್ರೆಟ್ ಸ್ಪಾಟ್, ಅಲ್ಲಿಗೆ ಬಾ, ನಾಳೆ ಕಾಫಿ ಎಲ್ಲ ನೆನಪಿಲ್ಲ, ಅಲ್ಲಿಗೆ ಬಾ, ತಿಂದ್ಬಿಟ್ಟು ಸಾಯ್ ಅಂತ. ಏನಾಗಿಲ್ಲ ಅವನು. ಈ ತರ ಎಲ್ಲ ಮರ್ಯಾದೆ ತೆಗೆದ್ರೆ ಹೆಂಗ್ ಸರ್ ತಡ್ಕೊಳತ್ತೆ ಜೀವ. ಇಲ್ಲ ಅದು ಅಂದ್ರೆ ಐ ಥಿಂಕ್ ಆಗ ಅರ್ಥ ಆಗಲ್ಲ, ಗೊತ್ತಾಗಲ್ಲ ಏನು ಅಂತ. ಅಂದ್ರೆ ಮೇ ಬಿ ನನಗೆ ಈಗ ಅನ್ಸುತ್ತೆ ಇಟ್ ವಾಸ್ ಮೋರ್ ದೆನ್ ಎನಿಥಿಂಗ್ ಅಟೆನ್ಷನ್ ಸೀಕಿಂಗ್ ಅಂತ. ಅಂದ್ರೆ ಅಂದ್ರೆ ಚಿಕ್ಕಂದಿಂದ ಕೂಡ ನಾವು ಏನು ಅಲ್ಲ ಅಂತ ಬೆಳೆದಿರ್ತೀವಿ. ಒಂದ್ ಕಡೆ ಎಲ್ಲೋ ಅಟೆನ್ಷನ್ ಸಿಗ್ಬೇಕಾದ್ರೆ ಅದು ಮೇ ಬಿ ಸ್ವಲ್ಪ ಜಾಸ್ತಿ ಸಿಗ್ಬೇಕು ಅಂತ ಅನ್ಸುತ್ತೋ ಏನೋ, ಅದಕ್ಕೋಸ್ಕರ ನಾವು ಗೊತ್ತಿಲ್ಲದೆ ಆ ತರ ಮಾಡ್ತೀವಿ. ಬಟ್ ಈಗ ಯಾರಾದ್ರೂ ಮಾಡಿದ್ರೆ ಅದಕ್ಕೋಸ್ಕರ ನಾನು ಇವನಿಗೂ ಹೇಳ್ಬೋದು, ಮಗ ಬೇಡ ಮಗ, ನಾ ಡಿಗ್ರಿಲೇ ಆಗಿದ್ರೆ ಬೇಡ. ಸೊ ಡಬ್ಬಿ ಊಟ ಯಾರಿಗಾದ್ರೂ ತಗೊಂಡೋಗಿ ಕೊಡ್ತಿದ್ರಾ? ಆ ಸಿನಿಮಾದಲ್ಲಿ ಮಾತ್ರ ಕೊಟ್ಟಿದ್ದು. ನಮ್ಗೆ ಡಬ್ಬಿ ಕೊಡೋರಿದ್ರೆ ಅಲ್ವಾ ಪಾಪ, ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ರು, ನಾವು ಡಬ್ಬಿ ತರ್ತಾ ಇರ್ಲಿಲ್ಲ. ಇಲ್ಲ ಗಂಜಿ ಊಟ ಬೇರೆ ಡಬ್ಬಿ, ಇವರೆಲ್ಲ ತಂದ್ರೆ ಎಂತ ಉಂಟು ಡಬ್ಬಿಯಲ್ಲಿ ಅಷ್ಟೇ. ಓಕೆ, ದಿ ಬೆಸ್ಟ್ ಮೆಮೊರಿ ಅಂತ ಯಾವುದು ರಾಜ್ ಶೆಟ್ಟಿ ಅವ್ರ ಜೊತೆ ಕಾಲೇಜ್ ದಿನಗಳಲ್ಲಿ? ಬಡದಾಡ್ತಿದ್ರ ಅವರು? ನಮ್ ಜೊತೆ ಇಲ್ಲ. ನಿಮ್ಗೇನ್ ಕೇಳಿಸ್ತು? ಬಡ್ದಾಡ್ತಿದ್ರ ಬಡಿದಾಡ್ತಿದ್ರ? ಅಲ್ಲ, ಬೆಸ್ಟ್ ಮೆಮೊರಿ ಅಂತ ನಾನು ಅವನ ಸೀನಿಯರ್ ಆಕ್ಚುಲಿ.
ಸೊ ಕಾಲೇಜಲ್ಲಿ ಅವನು ಇದ್ದದ್ದೇ ಒಂದು ಬೆಸ್ಟ್ ಮೂವರ್ ಅಂತ ಹೇಳಬೇಕು. ಯಾಕಂದರೆ ನನ್ನ ಕ್ಲಾಸಲ್ಲಿ ಅಷ್ಟೊಂದು ಅಂದರೆ ಕ್ಲೋಸ್ನೆಸ್ ಇರುವವರು, ಅಂದರೆ ಆ ಕಾಲೇಜಲ್ಲಿ ಏನು ಮಾಡಬೇಕಂದ್ರೆ ಕೀಟ್ಲೆ ಮಾಡುವಂಥದ್ರ ಆ ಥರಂತ ಫ್ರೆಂಡ್ಸ್ ಸಿಕ್ಕಿರಲಿಲ್ಲ. ಸೊ ಆ್ಯಸ್ ಅ ಜೂನಿಯರ್ ಅವ್ನು ಸಿಕ್ಕಿದ್ದ. ಸೊ ಅದು ಬೆಸ್ಟ್ ಮೆಮೊರಿ. ನಾನು ಆವಾಗಲೇ ಹೇಳಿದೆ ಅವ್ನು ಆ್ಯಕ್ಚುಲಿ ಆಲ್ರೌಂಡರ್. ಕತೆ ಅವಾಗನೇ ಒಂಥರ ಅವನಿಗೆ ನನ್ನ ಮನಸ್ಸಲ್ಲಿ ಅವಾಗನೇ ಇತ್ತು, ತುಂಬ ಒಳ್ಳೆಯವನಾಗ್ತಾನೆ, ಇಲ್ಲಾಂದ್ರೆ ತುಂಬ ಕೆಟ್ಟವನಾಗ್ತಾನೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಟ್ಯಾಲೆಂಟ್ ಇತ್ತು ಅವನಿಗೆ. ಆ ಟ್ಯಾಲೆಂಟನ್ನು ಕರೆಕ್ಟಾಗಿ ಇವಾಗ ಯೂಸ್ ಮಾಡಿದ್ದಾನೆ. ಸೊ ಹಾಗಾಗಿ ಈ ಸ್ಟೇಜಿಗೆ ಬಂದಿದ್ದಾನೆ. ಸೊ ಅವನದೆಲ್ಲ ಬೆಸ್ಟ್ ಮೆಮೊರೀಸ್. ಅವನು ಮಾತು, ಅವನದು ಫ್ರೆಂಡ್ಶಿಪ್, ಅವನು ಇಷ್ಟು ಇಲ್ಲಿಗೆ ಬಂದರೂ ಕೂಡ ಅವನು ನಮ್ಮನ್ನು ಮರೆಯಲಿಲ್ಲ. ಯಾವಾಗಲೂ ಹೇಳ್ತಾ ಇರ್ತಾರೆ, ಎಷ್ಟೇ ಬ್ಯುಸಿ ಇದ್ರೂ ಕೂಡ ಒಂದು ವಾಯ್ಸ್ ಮೆಸೇಜ್ ಇವಾಗಲೂ ಕಳಿಸಿದ್ರು ಕೂಡ ಅದಕ್ಕೆ ರಿಪ್ಲೈ ಮಾಡ್ತಾರೆ. ಲವ್ಲಿ. ಸೊ ಫ್ರೆಂಡ್ಸ್ ಜೊತೆ ಒಂದು ವೈಬ್ ಇರುತ್ತೆ, ತಂಗಿಯರ ಜೊತೆ ಇನ್ನೊಂದು ವೈಬ್ ಇರುತ್ತೆ. ಸೊ ರಾಖಿ ಸಿಸ್ಟರ್ ಅವಳು ಯಾವತ್ತೂ ನನ್ ಬಿಟ್ಕೊಡಲ್ಲ, ಅವಳು ನಮ್ಮ ತಾಯಿ ಯಾವತ್ತೂ ಬಿಟ್ಕೊಡಲ್ಲ. ಇವತ್ತೊಂಚೂರು ಬಿಟ್ಕೊಡಿ. ಅವನು ಈಗ ಅವನು ಹೇಳಿದ ನಾನು ತುಂಬ ಇದಿದ್ದೆ, ಕೆಟ್ಟದಿದ್ದೆ ಅಂತ. ಬಟ್ ನನ್ಗನ್ಸಿದ್ದು ನಾನು ಹೇಳ್ತೀನಿ, ಎಲ್ರಿಗೂ ಜಾಸ್ತಿ ಹೆಲ್ಪ್ ಮಾಡಲಿಕ್ಕೆ ಹೋಗಿ ಅವನು ಕೆಟ್ಟವನಾಗಿದ್ದು. ಅವನಿಗೋಸ್ಕರ ಅವನು ಯಾವತ್ತೂ ಇದಾಗಿಲ್ಲ. ನನ್ನ ವಿಷಯದಲ್ಲೂ ಕೂಡ ಬಂದಿದ್ದ. ಅಂದರೆ ಯಾರಾದರೂ ನಮಗೆ ಈಗ ಹುಡುಗಿಯರು ಅವನನ್ನು ಕಾಲೇಜಲ್ಲಿ ಮಾಮು ಅಂತ ಕರೀತಿದ್ರು ಅಂತಂದರೆ ಒಂದು ರೀತಿಯಲ್ಲಿ ರೆಸ್ಪೆಕ್ಟ್ ಇತ್ತು, ಮತ್ತು ಅವನ ಬಗ್ಗೆ ಎಲ್ರಿಗೂ ಕೂಡ ಧೈರ್ಯ ಇತ್ತು. ಇವನ್ ಬಂದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಅಂತ. ಮತ್ತೆ ಕ್ಲಾಸ್ ಲೀಡರಾ? ಎಸ್, ಆಲ್ವೇಸ್ ಅವನು. ಆಯ್ತು, ಅಂದ್ರೆ ಅವನ್ ಕರೆದ್ರೆ ಇವರೆಲ್ಲ ಬರ್ತಾ ಇದ್ರಲ್ಲ, ಅಲ್ಲೊಂದು ಗ್ಯಾಂಗ್ ಆಗ್ತಿತ್ತು ಅಷ್ಟೇ. ಮತ್ತೆ ಅವನಿಗೆ ಯಾವಾಗ್ಲೂ ಏನಂತಂದ್ರೆ, ಈಗ ಕ್ಲಾಸಲ್ಲಿ ಕೂಡ ಅವನು ಕ್ಲಾಸಲ್ಲಿ ಕೂತು ಎಷ್ಟು ಕೇಳಿರ್ತಾನೆ ಅಷ್ಟರಲ್ಲೇ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ ನಮಗೆ ಕೂಡ. ಏನು ಏನು ಕ್ಲಾಸಲ್ಲಿ ಆಗಿದೆ ಅದನ್ನು ಎಕ್ಸಾಮ್ ಟೈಮಲ್ಲಿ ನಾವೆಲ್ಲ ಬುಕ್ ತೊಗೊಂಡು ಓದ್ತಾ ಇದ್ದರೆ ಅವನು ನಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿದ್ದ. ಅಂದರೆ ಆ್ಯಕ್ಚುಲಿ ಅವನು BSW, ನಾನು BA, ನನ್ನ ಸೈಕಾಲಜಿ ಸಬ್ಜೆಕ್ಟ್ ಎಲ್ಲ ಅವನೇ ನನಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಿದ್ದು. ಅಷ್ಟು ಕೆಪಾಸಿಟಿ ಇತ್ತು ಅವನಿಗೆ. ಅವರು ಪ್ರಕಾಶನ ಹೇಳಿದ ಹಾಗೆ ಅವನು ಒಳ್ಳೆಯನಾಗ್ತಿದ್ದ, ಈಗ ಏನಾಗಿದ್ದಾನೆ ಆ ಥರ ಆಗಿರ್ತಿದ್ದ, ಅಥವಾ ನನಗಂತೂ ತುಂಬ ಭಯ ಇತ್ತು ಎಲ್ಲಿ ಕೆಟ್ಟ ಇದಕ್ಕೆ ಹೋಗ್ಬಿಡ್ತಾನ ಏನೋ ಅಂತ. ಅಂದರೆ ಎಲ್ಲ ಇದಕ್ಕೂ ಹೋಗ್ತಿದ್ದ ಅಲ್ಲ, ಯಾರೇ ಕರೆದ್ರೂ ಕೂಡ ತನ್ನ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ, ಸೀದಾ ಮುಂದೆ ಹೋಗ್ತಾನೆ ಇದ್ದ, ಅವರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು. ಅದು ಯೂಶಲಿ ಲೈಫಲ್ಲಿ ಹೆಂಗಾಗುತ್ತೆ ಅಂದ್ರೆ, ಬೇರೆಯವ್ರಿಗೆ ಒಳ್ಳೇದು ಮಾಡ್ತಾ 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 ಕೆಲವೊಬ್ಬರಿಗೆ ಬೇಕು ಅಂದಿದ್ದು ಸಿಗಲ್ಲ, ಅಥವಾ ಎಲ್ಲೋ ನನಗೊಂದು ಕೆಟ್ಟದಾಯ್ತು ಅಂತ ಅನ್ಸತ್ತೆ. ನಿಮಗೆ ಯಾವತ್ತಾದ್ರೂ ಹಂಗ ಅನ್ಸಿದ್ಯಾ? ಆ ಥರ ಆಗ್ಲೇಬಾರ್ದು. ಅಂದ್ರೆ ಐ ಥಿಂಕ್ ಅದು ತುಂಬಾ ನಾರ್ಸಿಸಿಸ್ಟ್ ವೇ ಆಫ್ ಲುಕಿಂಗ್ ಅಟ್ ಲೈಫ್ ಅಂತ. ಅಂದ್ರೆ ನಾವು ಯಾರಿಗಾದ್ರೂ ಹೆಲ್ಪ್ ಮಾಡ್ತೀವಿ ಯಾಕೆ ಅಂದ್ರೆ ಏನೋ ಒಳ್ಳೇದು ನಮಗಾಗಬೇಕು ಅಂತ ಅದ್ರ ಇಂಟೆನ್ಷನ್ ಇದ್ರೆ ಅದರಲ್ಲೇ ಒಳ್ಳೆತನ ಇಲ್ಲ ಅಲ್ವಾ? ನಾವ್ ಯಾಕೆ ಮಾಡ್ಬೇಕು ಅಂದ್ರೆ ನಾವು ಮನುಷ್ಯರು ಅನ್ನೋ ಗುಣ ಇದಕ್ಕೋಸ್ಕರ. ಇನ್ನೊಬ್ಬ ಯಾರೋ ಸ್ವಲ್ಪ ಕಷ್ಟದಲ್ಲಿದ್ದಾನೆ, ಆಗ ಅದು ಗೊತ್ತಾಗ್ತಿರ್ಲಿಲ್ಲ ಯಾವ ರೀತಿ ಮಾಡ್ಬೋದು ಅಂತ. ಆಗ ಏಜು ಅಷ್ಟು ಇದಲ್ಲ, ಅಂದ್ರೆ ಬುದ್ಧಿನೂ ಬೆಳಿಲಿಲ್ಲ, ಈಗಲೂ ಬೆಳೆದಿಲ್ಲ. ಬಟ್ ಅಲ್ಲ, ಅವನು ಹೇಳ್ತಾ ಇರೋದು ಬುದ್ಧಿ ಬೆಳಿಲಿಲ್ಲ ಅಂತ. ಬಟ್ ನನಗೆ ಅನ್ನಿಸ್ತಿದ್ದು ಅವನಿಗೆ ಆಗ್ಲೇ ಆ ಮೆಚುರಿಟಿ ಇತ್ತು, ಯಾರಿಗೆ ಯಾವ ತರ ಇರ್ಬೇಕು ಅನ್ನೋದನ್ನ ಅವನ್ ಬುದ್ಧಿ ಕೂಡ ಹೇಳ್ತಾ ಇದ್ದ. ಯಾರಾದ್ರೂ ದಾರಿ ತಪ್ತಾ ಇದ್ದಾರೆ ಅಂತಂದ್ರೆ ಬುದ್ಧಿ ಇರ್ಲಿಲ್ಲ, ನಾನು ದಾರಿ ತಪ್ಪಿದ್ದೆ. ಇಲ್ಲ, ಬೇರೆಯವರ ಕಷ್ಟ ಅವನಿಗೆ ಅರ್ಥ ಆಗ್ತಾ ಇತ್ತು. ಅವ್ನು ಯಾವತ್ತೂ ಕಷ್ಟವನ್ನು ಶೇರ್ ಮಾಡ್ಕೊಂಡಿರ್ಲಿಲ್ಲ. ಇವಾಗ್ಲೂ ಕೂಡ ಕಷ್ಟ ಇದ್ದೇ ಇರತ್ತೆ, ಎಷ್ಟೇ ಫಿಲ್ಮ್ ಮಾಡ್ಲಿ, ಎಷ್ಟು ಸಕ್ಸಸ್ ಆಗ್ಲಿ, ಯಾವತ್ತೂ ಕೂಡ ಅವನ ಕಷ್ಟವನ್ನು ಅವನು ಹೇಳ್ಕೊಳ್ಳೇ ಇಲ್ಲ. ಅವನು ಬೇರೆಯವ್ರ ಕಷ್ಟ ಅವನಿಗೆ ಮಾತಾಡ್ದಾಗ ಗೊತ್ತಾಗತ್ತೆ ಏನೋ ಸಮಸ್ಯೆ ಇದೆ ನಿಮ್ಗೆ ಅಂತ. ಓಕೆ, ಲಾಸ್ಟ್ಲಿ ಈಗ ರಾಜ್ ಶೆಟ್ಟಿ ಅವ್ರನ್ನ ವರ್ಣಿಸೋದಕ್ಕೆ ಒಂದೇ ಒಂದು ಪದ, ಬೈಗುಳಾದ್ರೂ ಪರವಾಗಿಲ್ಲ, ಹೊಗಳಿಕೆ ಆದ್ರೂ ಪರವಾಗಿಲ್ಲ, ಒಂದು ಪದ ಏನಂತೀರಿ? ಮ್ಯಾಮ್, ಇನ್ನೊಂದು ಹೇಳಲಿಕ್ಕಿತ್ತು ಅವರಿಗೆ. ಅಂದ್ರೆ ಅವರಿಗೆ ಇಷ್ಟ ತನಕ ಎಲ್ಲಿ ಸಹ ಹೇಳ್ಬೇಡ ಅಂತ ಹೇಳಿದ್ದಾರೆ ಅವರಿಗೆ. ಓಕೆ, ನಾನು ಇಲ್ಲಿ ಬಂದು ನಿಲ್ಲಿಕ್ಕೆ ಇವರೇ ಕಾರಣ. ಈಗ ಅಂದ್ರೆ ನಾನು ಒನ್ ವರ್ಡ್ ಅಲ್ಲಿ ಅವರನ್ನ ಡಿಸ್ಕ್ರೈಬ್ ಮಾಡಿ, ಒಂದೇ ಒಂದು ಪದ. ನನ್ನ ದೇವರು ಅಷ್ಟೇ. ತರ್ಲೆ ಮನುಷ್ಯ. ಒಂದೇ ಪದ. ನನ್ಗೆ ಯಾವತ್ತಿದ್ರು ಕೇರ್ ಟೇಕರ್. ಇವಾಗ್ಲಾದ್ರೂ ಅಷ್ಟೇ, ನಾನು ಮನ್ಸಲ್ಲಿ ಬೇಜಾರು ಮಾಡ್ಕೊಂಡಿದ್ರು ಕೂಡ ಒಂದು 2 days ಅಲ್ಲಿ ಅವ್ನು ನನಗೆ ಕಾಲ್ ಮಾಡಿರ್ತಾರೆ, ಅಮಿಷಾ ಹುಷಾರಿಲ್ಲತ್ತ ಅಂತ ಹೇಳ್ಕೊಂಡು. ಅಂದ್ರೆ ಏನೋ ಒಂದು ನನ್ನ ಮನ್ಸಿಗೆ ಬೇಜಾರು ಮಾಡ್ಕೊಂಡಿರ್ತೀನಿ, ಕರೆಕ್ಟ್ ಟೈಮಿಗೆ ಅವ್ನು ಮಾಡಿರ್ತಾನೆ. ಅದು ಹೇಗೆ ಗೊತ್ತಾಗುತ್ತೋ ನನಗೆ ಗೊತ್ತಿಲ್ಲ. ಸೊ ಆಲ್ವೇಸ್ ಕೇರ್ ಟೇಕರ್ ಅಂತ ಹೇಳ್ತೇನೆ. ನನ್ನ ತಾಯಿ ಮೇಡಮ್ನ ಕೇಳ್ಬೇಡ ಒಂದ್ಸಲ. ಇಷ್ಟೊತ್ತು ನನ್ನ ಪ್ರೀತಿಯ ತುಂಟ. ಥ್ಯಾಂಕ್ ಯು ಸೋ ಮಚ್.
ಇಡೀ ತಂಡಕ್ಕೆ, ನಿಮ್ಮ ಫ್ರೆಂಡ್ಸಿಗೆ, ಮೇಡಮ್ ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ರಿಂದ ನಮ್ಮ ಈ ಕಾರ್ಯಕ್ರಮದ ಮೆರುಗು ಮತ್ತಷ್ಟು ಜಾಸ್ತಿ ಆಯಿತು. ಆ್ಯಂಡ್ ರಾಜ್ ಶೆಟ್ಟಿಯವರ ಸಿನಿಮಾ ರಂಗದ ಸ್ನೇಹಿತರನ್ನ ನಾವು ಬಹಳ ನೋಡಿದ್ವಿ, ಆದರೆ ಸಿನಿಮಾ ಹಿಂದಿನ ಕಾಲೇಜ್ ದಿನಗಳ ಸ್ನೇಹಿತರನ್ನ ಭೇಟಿಯಾಗಿ ನಮಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಶೆಟ್ರೆ, ಪ್ರತಿ ಸಲ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಇವತ್ತೊಂದು ಸ್ವಲ್ಪ ಸಿನಿಮಾದಿಂದ ಹಿಂದಕ್ಕೆ ಹೋದ್ರಿ. ಸ್ನೇಹಿತರನ್ನ, ನಿಮ್ಮ ಶಾಲೆನ, ಶಾಲೆ ಕಾಲೇಜು ದಿನಗಳು ಶೆಟ್ರ್ ಕಲಿಸಿದ ದೊಡ್ಡ ಪಾಠ ಏನು? ಹೆಂಗೆ ನೆನಪಿಸ್ಕೊಂಡ್ರಿ? ಈ ಕ್ಷಣಗಳು ಡೆಫಿನೆಟ್ಲಿ ತಲೆಯಲ್ಲಿ ಒಂದಷ್ಟು ಮೆಮೊರೀಸ್ ಓಡ್ತಾ ಇರುತ್ತೆ. ನನಗೆ ಕಲಿಸಿರೋ ದೊಡ್ಡ ಪಾಠ ಅಂದರೆ ಯಾವುದನ್ನು ಕೂಡ ಗಾಢವಾಗಿ ಬದುಕಬೇಕು. ಅಂದರೆ ಅದು ತಪ್ಪು ಸರಿ ಅಂತ ಅರ್ಥ ಮಾಡ್ಕೊಳ್ಳೋ ಮುಂಚೆ ಕೂಡ ಆದಷ್ಟು ಗಾಢವಾಗಿ ಬದುಕಬೇಕು. ಯಾಕಂದರೆ ಅದರಿಂದ ಒಂದು ಗಾಢವಾದ ಅನುಭವ ಬರುತ್ತೆ. ಆ ಅನುಭವ ನಿಮಗೆ ಗುರುವಾಗಿರುತ್ತೆ ಅಂತ ನಾನು ಕಲ್ತಿದ್ದೀನಿ. ನಾನು ಹೇಳಿದ್ನಲ್ವಾ, ಜೊತೆಗೆ ಇನ್ನೊಂದು ನನಗೆ ಕಲಿಸಿದ್ದು, ನಾನು ಮಾಡಿರೋವಂಥ ತಪ್ಪುಗಳು, ನಾನು ಮಾಡಿರೋವಂಥ ಮಿಸ್ಟೇಕ್ಗಳು ನಾನು ಇಲ್ಲಿ ಎಂಡಪ್ ಆಗಬಾರ್ದಿತ್ತು. ಅಂದರೆ ಒಂದೇ ಒಂದು ಸಣ್ಣ ತಪ್ಪು ನಾನು ನೋಡಿದ್ದೀನಿ ನನ್ನ ಸುತ್ತಮುತ್ತ ಇರೋರನ್ನೇ, ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗಿದೆ ಅಂತ. ನಾನೊಂದು ಸರಣಿ ತಪ್ಪುಗಳನ್ನು ಮಾಡ್ತಾ ಇದ್ದೆ, ಬಟ್ ಯಾವುದೋ ಒಂದು ಶಕ್ತಿ ನನ್ನನ್ನು ಕಾಪಾಡಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಾನು ಇವತ್ತು ಏನಾಗಿದ್ದೀನೋ ಅದಕ್ಕೆ ನಾನು ಕಾರಣ ಅಲ್ಲ. ಸೊ ಅದಕ್ಕೆ ಹಲವಾರು ವ್ಯಕ್ತಿಗಳ ಕಾರಣ, ಹಲವಾರು ಶಕ್ತಿಗಳ ಕಾರಣ. ಅದೊಂದು ಪಾಠ ನನಗೆ ನನ್ನ ಜೀವನವನ್ನು ಹಿಂದೆ ನೋಡಿದಾಗ ನನಗನ್ಸುತ್ತೆ, ಮೇ ಬಿ ನಾನು ಏನೂ ಮಾಡಿಲ್ಲ, ಅದಾಗಿದೆ. ಅದು ಯಾಕಾಗಿದೆ ಗೊತ್ತಿಲ್ಲ, ನಾನು ಡಿಸರ್ವ್ ಮಾಡ್ತೀನಿ ಅದು ಗೊತ್ತಿಲ್ಲ, ಬಟ್ ನಾನು ಭಾಗ್ಯಶಾಲಿ. ಜೊತೆಗೆ ನಾನು ಆ ಎಲ್ಲ ಶಕ್ತಿಗಳಿಗೆ, ಆ ವ್ಯಕ್ತಿಗಳಿಗೆ ಧನ್ಯವಾದ ಹೇಳ್ತೀನಿ ಅಷ್ಟೇ. ಟರ್ನಿಂಗ್ ಪಾಯಿಂಟ್ ಅಂತ ಏನಾದರೂ ಒಂದು ಘಟನೆ ನಡೆದು ಹೋಯ್ತಾ? ಅಂದರೆ ತುಂಬ ಜನ ಸಿನಿಮೀಯ ಅನ್ಸುತ್ತೆ, ಸಿನಿಮ್ಯಾಟಿಕ್ ಅನ್ಸುತ್ತೆ ನಾನು ಕೇಳ್ತಾ ಇರೋ ಪ್ರಶ್ನೆ. ಒಂದು ಘಟನೆ ನಡೀತು, ನನಗೆ ನನ್ನ ಲೈಫಿಗೆ ಒಂದು ಟರ್ನ್ ತಗೊಳ್ತು, ನಾನು ಟರ್ನ್ ಆಗೋದಕ್ಕೆ ಕಾರಣ ಆಯಿತು ಅಂತ ಯಾವುದಾದ್ರೂ ನೆನಪಿದೆಯಾ? ಹಾಗೆ ಅಂದರೆ ನಾನು ಯಾವತ್ತೂ ಸಿನಿಮಾಗೆ ಬರಬೇಕು ಅಂತ ಭಾವಿಸಿರ್ಲಿಲ್ಲ. ನನ್ನ ಗೋಲ್ ಇದ್ದಿದ್ದು, ನಾನು 10ನೇ ಕ್ಲಾಸಲ್ಲಿ ಒಂದಿದೆ, ತುಂಬ ಇದೆ, ಬಟ್ ಇದನ್ನು ನಾನು ಭಾವಿಸ್ತೀನಿ. ನಾನು ದೇವ್ರನ್ನ ನಂಬ್ತಾ ಇರಲಿಲ್ಲ ಒಂದು 10ನೇ ಕ್ಲಾಸ್ ತನಕ. ಆಗ ಎಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿ ಮೈ ಮೇಲೆ ಬರುತ್ತಲ್ಲ, ಆಗ ಪ್ರಶ್ನೆ ಕೇಳಕ್ಕೆ ಹೋಗ್ತಾರಲ್ಲ, ಆ ಥರ ಹೋದಾಗ ಕೇಳಿದ್ರು, ಇವನು ಓದ್ತಾ ಇಲ್ಲ ಚೆನ್ನಾಗಿ, ಇವನು 10ನೇ ಕ್ಲಾಸ್ ಪಾಸ್ ಆಗ್ತಾನ ಅಂತ. ಆಗ ಹೇಳಿದ್ರು ಅವ್ರು ಪಾಸ್ ಆಗಲ್ಲ ಅಂತ. ಪಾಸ್ ಆಗಲ್ಲ. ನಾನು ಏನು ಗ್ಯಾರೇಜ್ ಇತ್ತು ನಮ್ಮ ಊರಲ್ಲಿ, ದೊಡ್ಡ ಸಕ್ಸಸ್ ಅಂದರೆ ಒಬ್ಬರು ಹರೀಶ್ ಅಣ್ಣ ಅಂತ ಒಬ್ಬರಿದ್ರು, ಅವ್ರು ಗ್ಯಾರೇಜ್ ಹಾಕೊಂಡಿದ್ರು. ನನಗೆ ಏನಾಗಬೇಕು ಅಂದರೆ ನಾನು ಅದೇ ರೀತಿ ಗ್ಯಾರೇಜ್ ಹಾಕಬೇಕು ಅಷ್ಟೇ, ಅಥವಾ ಗ್ಯಾರೇಜಲ್ಲಿ ಕೆಲಸ ಮಾಡಬೇಕು ಅಷ್ಟೇ ಇದ್ದಿದ್ದು ಗೋಲ್ ಅಂತ. ಅಲ್ಲಿ ಹೇಳಿದ್ರು ಇವನು ಪಾಸ್ ಆಗಲ್ಲ, ಗ್ಯಾರೇಜಿಗೆ ಸೇರಿಸಿ ಅಂತ. ನಾನು ದೇವ್ರನ್ನ ನಂಬ್ತಾ ಇರಲಿಲ್ಲ. 10ನೇ ಕ್ಲಾಸ್ ನಂಗೆ ಸಿಟ್ಟು ಯಾವಾಗಲೂ ಇತ್ತು, ಒಂದು ನೇಚರಲ್ಲೇ ಒಂದು ರೆಬೆಲ್ ನೇಚರ್ ಇತ್ತು. ನಾನು ಕೇಳಿದೆ, ಮನೆಗೆ ಬಂದಾಗ ಹೇಳಿದೆ, ನಾನು ಪಾಸ್ ಆದರೆ ದೇವ್ರನ್ನ ನಂಬೋದು ನಿಲ್ಲಿಸ್ತೀರಾ ಅಂತ ಮನೇಲಿ. ಅದಕ್ಕೆ ಆಯಿತು ಅಂತ ಹೇಳಿದ್ರು. ಚಿಕ್ಕ ಹುಡುಗ, 10ನೇ ಕ್ಲಾಸ್ ಹುಡುಗನ ವಾಯ್ಸನ್ನು ಯಾರು ಕೇಳ್ತಾರೆ, ಅವ್ರು ಆಯಿತು ಪಾಸ್ ಆದರೆ ಆಗಲಿ ಅಂತ. ಆಮೇಲೆ ನಾನು ಒಂದು ಸ್ವಲ್ಪ ಓದಿದೆ, ಅದೇ ಮಾರ್ಕ್ ಹೇಳಿದೆ ಅಲ್ವ 10th ಇದ್ದಾಗಲೇ, ಸ್ವಲ್ಪ ಓದಿದೆ. ಇಲ್ಲಾಂದ್ರೆ ನಂಗೆ ಪಾಸ್ ಆಗಬೇಕು ಅಂತ ಇಂಟೆನ್ಷನೇ ಇರಲಿಲ್ಲ, ಒಂದೇ ಒಂದು ಆಸೆ ಕೂಡ ಇರಲಿಲ್ಲ. ಬಟ್ ಓದಿ ರಜಾ ಬರುತ್ತಲ್ಲ 10ನೇ ಕ್ಲಾಸು, ಆಗ ಆಟ ಆಡೋದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ, ನಾನು ಹೋದರೆ ನಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು, ನಾನು ಒಬ್ಬನೇ, ನಾನು ಯಾವ ಟೈಮ್ ಬೇಕಾದ್ರೂ ಆಟ ಆಡ್ಬೋದು. ಬಟ್ ನನ್ನ ಫ್ರೆಂಡ್ಸಿಗೆ ಹಾಗಿರಲಿಲ್ಲ, ಸ್ವಲ್ಪ ರಿಸ್ಟ್ರಿಕ್ಷನ್ ಇತ್ತು. ಅವರೆಲ್ಲ ದೈವಸ್ಥಾನದಲ್ಲಿ, ಒಂದು ವ್ಯಾಘ್ರ ಚಾಮುಂಡೇಶ್ವರಿ ಅಂತ ನಮ್ಮ ಕಡೆ ಒಂದು ದೈವ ಇದೆ, ಅಲ್ಲಿ ಆ ಕ್ಲೀನ್ ಮಾಡೋದು, ಪೂಜೆ ಮಾಡೋದು, ಆ ಕೆಲಸದಲ್ಲೆಲ್ಲ ಇರ್ತಾ ಇದ್ರು. ನನಗೂ ಬೇರೆ ಕೆಲಸ ಇರಲಿಲ್ಲ, ಅಲ್ಲೇ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಾನು ಕಳೆದೆ. 10ನೇ ಕ್ಲಾಸು ಎಕ್ಸಾಮ್ ಅಂದ್ರೆ ರಿಸಲ್ಟ್ ಬರೋದ್ರೊಳಗೆ ನಾನು ಆ್ಯಕ್ಚುಲಿ ಯಾವುದೋ ಒಂದು ರೀತಿಯಲ್ಲಿ ನನಗೆ ಒಂಥರ ಅಲ್ಲಿನ ಶಕ್ತಿ ಬಗ್ಗೆ ಒಂಥರ ಪ್ರೀತಿ ಆಗಿತ್ತು. ಹಾಗಾಗಿ ನಾನು ಬೇಡ್ಕೋತಾ ಇದ್ದೆ, ನಾನು ಪಾಸ್ ಆಗ್ಬೇಕಮ್ಮ, ಪಾಸ್ ಆಗಬೇಕು ಅಂತ. ಸೊ ನಾನು ಪಾಸ್ ಆದೆ. ಈಗ ನನ್ನ ಪ್ರಶ್ನೆ, ಅವತ್ತು ಅವರೇನಾದರೂ ಪಾಸ್ ಆಗಲ್ಲ ಅಂತ ಹೇಳಿದ್ರೆ ನಾ ಮೇ ಬಿ ಪಾಸ್ ಆಗ್ತಿರ್ಲಿಲ್ಲ. ಅರ್ಥ ಆಯ್ತಾ? ಸೊ ಯಾವುದು ತಪ್ಪಾಗಿ ಹೇಳ್ತೋ ಅದು ಕೂಡ ಸರಿಯಾಗಿ ಹೇಳ್ತು. ಯಾಕಂದ್ರೆ ಅವತ್ತೇನಾದ್ರೂ ಅದು ತಪ್ಪಾಗಿ ಹೇಳ್ದೆ ಸರಿಯಾಗಿ ಹೇಳಿದ್ರೆ ನಾನು 10ನೇ ಕ್ಲಾಸ್ ಪಾಸ್ ಆಗಕ್ಕೆ ಇಂಟ್ರೆಸ್ಟೇ ತೋರಿಸ್ತಿರ್ಲಿಲ್ಲ. ಸೊ ಯು ನೆವರ್ ನೋ, ಅಂದ್ರೆ ಯಾವುದು ಯಾಕೆ ಹೇಗೆ ಆಗುತ್ತೆ ಅಂತ ಗೊತ್ತಿರಲ್ಲ. ನಾನು ಪಾಸ್ ಆಗಿಲ್ಲ ಅಂದ್ರೆ ನಾನು PUC ಬರ್ತಿಲ್ಲ. ತಾರಾ ಮೇಡಮ್ ಅಂತ ನನ್ಗೊಬ್ರು ಲೆಕ್ಚರರ್ ಇದ್ರು, ಅವ್ರು ಸಿಕ್ಕಿಲ್ಲ ಅಂದ್ರೆ ಮೇ ಬಿ ನನಗೆ ಆ ಕಾನ್ಫಿಡೆನ್ಸ್ ಬರ್ತಿಲ್ಲ. ಈಗ ಶೋಭನಾ ಮ್ಯಾಮ್ ನೋಡಿದ್ರಿ, ನನ್ನ ಫ್ರೆಂಡ್ಸ್ ನೋಡಿದ್ರಿ, ಇವರೆಲ್ಲರೂ ಕೂಡ ನನ್ನ ಜೀವನದ ಒಂದೊಂದು ಇಟ್ಟಿಗೆಗಳು. ಅವರಿಂದಾಗಿ ನಾನೊಂದು ಬಿಲ್ಡಿಂಗ್ ತರ ಕಾಣಿಸ್ತೀನಿ, ಬಿಟ್ರೆ ಅವ್ರಿಲ್ಲ ಅಂದ್ರೆ ನಾನೇನು ಅಲ್ಲ. ಹಾಗಾಗಿ ಎಲ್ಲದಕ್ಕೂ ಕಾರಣ ಅಲ್ಲೊಂದು ನುಡಿ. ಸೊ ಆ ನುಡಿ ಹಾಗೆ ಬಂದಿದ್ದೆ ನನಗೆ ಬೇಕು ಅಂತಾನ ಯಾರಿಗೂ ಗೊತ್ತಿಲ್ಲ. ಬಟ್ ಆಮೇಲೆ ಈ
ತುಂಬ ಸಕ್ಸಸ್ಫುಲ್ ಇರೋರು ಬಹಳಷ್ಟು ಜನ, ಅಂದರೆ ಎಲ್ಲರೂ ಅಂತಲ್ಲ, ಬಹಳಷ್ಟು ಜನರಿಗೆ ಈ ಬೇರಿನ ಮೂಲ ಬಿಟ್ಟು ಹೋಗಿರುತ್ತೆ. ಅಂದರೆ ಹಳೆಯ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ಟೀಚರ್ಸು. ಕೇಳಿದ್ರೆ ಐ ಆಮ್ ಬ್ಯುಸಿ, ಸ್ವಲ್ಪ ಬ್ಯುಸಿ ಇದ್ದೆ, ಕನೆಕ್ಷನ್ ಕಟ್ ಆಗೋಗಿದೆ, ಮಾತಾಡ್ಸೋದಕ್ಕಾಗ್ತಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಾರೆ. ಬಟ್ ರಾಜ್ ಬಿ ಶೆಟ್ಟಿ ಅವ್ರು ಹಂಗಲ್ಲ. ಈಗಲೂ ನಿಮ್ಮ ಫ್ರೆಂಡ್ ಹೇಳ್ತಾ ಇದ್ರು, ಆ್ಯಂಡ್ ನಿಮ್ಮ ಮೇಡಮ್ಗೂ ಕೂಡ ನೀವು ಯು ಜಸ್ಟ್ ವಾಂಟೆಡ್ ಟು ಮೇಕ್ ಶೋರ್ ದಟ್ ದೇ ಆರ್ ಹ್ಯಾಪಿ, ಸೇಫ್, ಆರಾಮಿದ್ದಾರೆ ಅಂತ. ಹೆಂಗೆ ಅದು? ಐ ಥಿಂಕ್ ನನಗೆ ಇಲ್ಲಿ ತನಕದ ಜೀವನದ ಅತಿ ದೊಡ್ಡ ಯಶಸ್ಸು ಜನಗಳು ಮಾತ್ರ. ಆ ಜನಗಳಿಂದ ಮಿಕ್ಕಿದ್ದೆಲ್ಲ ಬಂದಿದೆ. ಜನಗಳು ಅಂದ್ರೆ ನನ್ನ ಜೀವನದಲ್ಲಿರುವಂಥ ವ್ಯಕ್ತಿಗಳು, ನನ್ನ ತಂದೆ, ನನ್ನ ತಾಯಿ, ನನ್ನ ಫ್ರೆಂಡ್ಸು, ನನ್ನ ಟೀಚರ್ಸು, ಇವರು ನನ್ನ ನಿಜವಾದ ಯಶಸ್ಸು. ಬೇರೆಯವ್ರು ಏನು ನೋಡ್ತಾ ಇದ್ದಾರೆ ಅದಲ್ಲ. ಆಕ್ಚುಲಿ ಅದು ಇರ್ಬೋದು, ಹೋಗ್ಬೋದು, ಬಟ್ ಇದರಿಂದಾಗಿ ಅದು ಬಂದದ್ದು. ಅರ್ಥ ಆಯ್ತಾ? ಒಬ್ರು ತಾರಾ ಮ್ಯಾಮ್ ಇಂದಾಗಿ ನಾನು ಸ್ಟೇಜಲ್ಲಿ ಏನೋ ಪರ್ಫಾರ್ಮ್ ಮಾಡ್ಬೋದು ಅಂತ, ಒಬ್ರು ಶೋಭನಾ ಮ್ಯಾಮ್ ಇಂದಾಗಿ ನಾನು ಕೂಡ ಅಕ್ಸೆಪ್ಟ್ ಆಗ್ಬೋದು ಅಂತ ಅನ್ಸಿದ್ದು, ನನ್ನ ಫ್ರೆಂಡ್ಸ್ ಇಂದಾಗಿ ಇಲ್ಲ ನಾನೇನೋ ಮಾಡ್ಬೋದು ಅಂತ ಅನ್ಸಿದ್ದು. ಈಗ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಈಗ ಹೇಳ್ತಾನೆ ನನ್ನ ತಾಯಿ ಅಂತ. ಬಟ್ ನನ್ನ ಪ್ರಶ್ನೆ ಏನಂದ್ರೆ, ನಾನು ಏನು ಅಲ್ಲ ಅಂತ ಸಮಾಜ ಭಾವಿಸ್ಬೇಕಾದ್ರೂ ಕೂಡ ಅವ್ನು ನನ್ನ ಜೊತೆಗಿದ್ದ. ಹಾಗಾದ್ರೆ ತಾಯಿ ನಾನ ಅವನ? ಸೊ ಈ ತರ ತುಂಬಾ ಜನ ನನ್ನ ಜೊತೆ ನಿಂತಿದ್ದಾಗಿ ನಾನು ಆಗಿರೋ ಕಾರಣದಿಂದಾಗಿ ನಾನು ಅವ್ರನ್ನ ಮರೆಯುವಂಥದ್ದು ಏನಂದ್ರೆ, ಮರೆತರೆ ನಾನು ಎಷ್ಟು ಕಳ್ಕೊತೀನಿ ಯೋಚನೆ ಮಾಡಿ. ಅಂದ್ರೆ ನನ್ನ ಬದುಕೆ ಅವರು, ತುಂಬಾ ಕಳ್ಕೊತೀನಿ ನಾನು. ಹಾಗಾಗಿ ನನ್ನ ಫ್ರೆಂಡ್ಸ್ನ, ನನ್ನ ಮನೆಯವ್ರನ್ನ, ನನ್ನ ನಾಯಿಗಳನ್ನ ಮಾತ್ರ ನಾ ಮನುಷ್ಯ ಅಲ್ಲ. ಫೇವ್ರೆಟ್ ಸೂಪ್ ಸ್ಟಾಲ್ ಯಶೋಧರಣ್ಣ ಅಂತ. ನಾ ಮೊನ್ನೆ ಕೂಡ ಹೇಳ್ತಾ ಇದ್ದೆ ಯಾರ ಹತ್ರನೋ, ಅಂದ್ರೆ ಜೀವನದಲ್ಲಿ ಕಲಿಯೋದಕ್ಕೆ ಅಂತವರಿಂದ ಬಹಳ ಇದೆ. ನಾನು ಅವ್ರನ್ನ ನನ್ನ ಬಾಲ್ಯದಿಂದ ನೋಡ್ತಾ ಇದ್ದೀನಿ. ಒಂದು ಬೈಕಂಪಾಡಿ ಅನ್ನುವಂತ ಒಂದು ಜಾಗದಲ್ಲಿ ಒಂದು ಸಣ್ಣ ಇದ್ ಮಾಡ್ಕೊಂಡು ಅವರು ಅಂಗಡಿ ನಡೆಸ್ತಾ ಇದ್ದಾರೆ, ಒಂದು ಗಾಡಿಲಿ. ನಾನು ಇಲ್ಲಿ ತನಕ ಅವ್ರು ಯಾವತ್ತು ಶಾಪ್ ಕ್ಲೋಸ್ ಮಾಡಿದ್ ನೋಡಿಲ್ಲ. ಅವ್ರು ಒಂದ್ಸಲ ಆಕ್ಸಿಡೆಂಟ್ ಆಗಿ ಕೈ ಮುರ್ಕೊಂಡಿದ್ರು. ಅವತ್ತು ಕೂಡ, ಅವಾಗ್ಲೂ ಕೂಡ ರಿಕವರ್ ಆಗೋಗ್ಬೇಕಾದ್ರೂ ಕೂಡ ಇದ್ರು. ಅಂದ್ರೆ ನಾನು ಹೇಳೋದು, ನಾವು ಸಿನಿಮಾದವರು, ನಮಗೆ ಇಷ್ಟು ಜವಾಬ್ದಾರಿ ಇರುತ್ತೆ. ಯಾರೋ ಒಬ್ಬ 150 ರೂಪಾಯಿ ಕೊಟ್ಟು ಟಿಕೆಟ್ ಹರಿದು ಅವ್ನು ನೋಡ್ತಾ ಇರ್ತಾನೆ. ಆವಾಗ ನಾನು ಕುಡಿಬೇಕಾದ್ರೆ 5 ರೂಪಾಯಿಂದ 7 ರೂಪಾಯಿ ಇತ್ತು ಸೂಪ್, ಇವತ್ತು 20 ರೂಪಾಯಿನೋ ಇದೆ. ಒಂದು 20 ರೂಪಾಯಿ ಸೂಪ್ಗೆ ಒಬ್ಬ ಮನುಷ್ಯ ಇಷ್ಟು ಡೆಡಿಕೇಟ್ ಮಾಡಿ ಇವತ್ತಿಗೂ ಕೂಡ ಪ್ರತಿ ದಿವಸ ಅವರ ಅಂಗಡಿಯನ್ನ ಮುಚ್ಚದೆ ಅದೇ ಟೇಸ್ಟ್ ಅನ್ನ ಕಂಟಿನ್ಯೂ ಮಾಡ್ತಾನೆ ಅಂದ್ರೆ ನಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ. ಸೊ ನನ್ನ ಫೇವ್ರೆಟ್ ಮನುಷ್ಯ ಕೂಡ ಅಂದ್ರೆ ಅದರಿಂದಾಗಿ ನನಗೆ ಅವ್ರ ಫೇವ್ರೆಟ್ ಮನುಷ್ಯ. ಅಂದ್ರೆ ಎಷ್ಟಿದೆ ಅವರಿಂದ ಕಲಿಯೋದಕ್ಕೆ ಅಂತ ನನ್ಗೆ ಯಾವಾಗಲೂ ಅನ್ಸ್ತಾ ಇರುತ್ತೆ. ನಿಮ್ ಮನೆ ನೋಡಿದ್ವಿ, ನೀವು ಇದ್ದ ಮನೆ. ಹೌದು, 2ನೇ ಮನೆ ಆಕ್ಚುಲಿ. ಮೊದಲನೇ ಮನೆ ಇನ್ನೊಂದು ಕೆಳಗಿತ್ತು, ಈಗ ಆ ಮನೇಲಿ ಇಲ್ಲ ನಾವು. ಈಗ ಅದು ಬಾಡಿಗೆಗೆ. ಆಮೇಲೆ ಅಲ್ಲೊಂದು ರಸ್ತೆ ಇತ್ತು, ಏನದು ಸ್ಟೋರಿ? ಸೈಕಲ್ ಸ್ಟೋರಿ? ಸೈಕಲ್ ಏನಿಲ್ಲ, ಈ ವಿಜಯ್ ಇದಾನಲ್ವ, ಇವ್ನ ಫ್ರೆಂಡ್ ಇದ್ದ, ಇವನು ನಾನು ಬ್ಯಾಚ್ ಮೇಟ್. ಇವನು ಅಣ್ಣ ಒಬ್ಬ ಅಜಯ್ ಅಂತಿದ್ದಾನೆ, ಅವ್ನು ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ದ. ಅವ್ನು ಸೈಕಲ್ ಓಡಿಸ್ಬೇಕಾದ್ರೆ ಬ್ರೇಕ್ ಇರಲ್ಲ ಯಾವತ್ತು ಸೈಕಲ್ ಅಲ್ಲಿ, ಚಿಕ್ಕವ್ರು ಇರುತ್ತೆ, ಎಲ್ಲಿ ಬ್ರೇಕ್ ಇರುತ್ತೆ. ಸೊ ನಾನು ಮುಂದೆ ಕೂತ್ಕೊಂಡಿರ್ತೀನಿ. ಇವನು ಹೇಳ್ದ, ನೀನ್ ಹೆದ್ರು ಬೇಡ, ನಾನು ಟ್ರಿಪಲ್ ರೈಡ್, ನಾನು ಹಿಂದೆ ಕೂರ್ತೀನಿ. ಹಿಂದೆ ಕೂರ್ತು ಲಾಸ್ಟ್ ಮೂಮೆಂಟ್ಗೆ ಡೌನಿಗೆ ಹೋಗ್ಬೇಕಾದ್ರೆ ಬ್ರೇಕ್ ಹಿಡಿತೀನಿ, ಅಂದ್ರೆ ಹಿಂದೆ ಹಾರಿ ಹಿಡ್ಕೊಂಡ್ಬಿಡ್ತೀನಿ ಅಂತ. ಸೊ ಇವನು ಅಜಯ್ ಬಂದು ಟ್ರಿಪಲ್ ರೈಡ್ ಅಲ್ಲ, ಸಿಕ್ಕಾಬಿಟ್ಟೆ ಸ್ಪೀಡ್ ತಗೋತು. ಇನ್ನೇನು ಇವನು ಹೇಳ್ತಾ ಇದ್ದಾನೆ, ಹಾರು ಹಿಡಿ ಹಾರು. ಇವನು ನಂಗಾಗಲ್ಲ ಅಂತ ಕಿರಿಸ್ತಾ ಇದ್ದಾನೆ. ನಾನು ಎದುರುಗಡೆ ಹ್ಯಾಂಡಲ್ ಬಾರ್ ಇಟ್ಕೊಂಡು ಹಿಂಗ್ ನಿಂತಿದ್ದೀನಿ. ಅಂದ್ರೆ ಎದುರುಗಡೆ ಒಂದು ಟ್ಯಾಂಕ್, ಒಂದ್ ಸ್ವಲ್ಪ ಕಟ್ ಹೊಡಿಬೇಕಾದ್ರೆ ಇವನು ಕಟ್ ಹೊಡಿದ್ರೆ ಟ್ಯಾಂಕ್ ಹೊಡೆದ್ರೆ ನಾನು ಅಲ್ಲೇ ಹೋದೆ. ನಾನು ಹಿಂಗ್ ನೋಡ್ಕೊಂಡು ಕೈ ನಡುಕ್ತಾ ನಿಂತಿದ್ದೆ. ಆಮೇಲೆ ಅವನೇನೋ ಪುಣ್ಯಾತ್ಮ ಚೆನ್ನಾಗಿ ಓಡಿಸ್ತಾ ಇದ್ದ, ಪಾಸ್ ಆಯ್ತು. ಆತರ ಇವನ್ ಸಾಯಿಸ್ತಿದ್ದ ಚಿಕ್ಕಂದಲ್ಲಿ ವಿಜಯ್.
ನೀವು ವಾಲಿಬಾಲ್ ಬಗ್ಗೆ ಬಹಳಷ್ಟು ಜನ ಮಾತಾಡಿದ್ರು. ಯಾವಾಗ್ಲೂ ಅನ್ಸಿಲ್ವಾ, ಅಂದ್ರೆ ಸಿನಿಮಾಗೆ ಹಿಂಗ್ ಟರ್ನ್ ತಗೊಂಡ್ರಿ, ವಾಲಿಬಾಲ್ಗೆನೆ ಹಿಂಗ್ ಟರ್ನ್ ತಗೋಬೇಕು ಅಂತ ಅಂತ ಅನ್ಸಿಲ್ವಾ? ದೊಡ್ಡ ಪ್ಲೇಯರ್ ಅಲ್ಲ, ಊರಲ್ಲೂ ಪ್ಲೇಯರ್ ಅಷ್ಟೇ. ಹಾ. ಊರಲ್ಲಿ ಪ್ಲೇಯರ್ ಅಷ್ಟೇ, ಬಟ್ ಅಂತ ದೊಡ್ಡ ಪ್ಲೇಯರ್ ಏನಲ್ಲ. ಇದು ಚೆನ್ನಾಗಿದೆ. ಅಂದ್ರೆ ಈಗಲೂ ಕೂಡ ವಾಲಿಬಾಲ್ ಆಡ್ಬೋದಲ್ವಾ? ವಾಲಿಬಾಲ್ ಪ್ರೊಫೆಷನಲ್ ಆಗಿ ಆಡ್ಬೇಕು ಅಂತೇನಿಲ್ಲ, ಅಂದ್ರೆ ಆರಾಮಾಗ ಈಗ್ಲೂ ಹೋಗಿ ಆಡಬಹುದು. ನನಗೊಂದು ಆಸೆ ಇದೆ, ಅಂದ್ರೆ ಒಂದು ಆಫೀಸ್ ಕಟ್ಟಿದ್ರೆ ವಾಲಿಬಾಲ್ ಆಡುವಂತ ಜಾಗ ಇಟ್ಟು ಸ್ವಲ್ಪ ಕೈಕಾಲು ಮೂವ್ ಆಗೋ ತನಕ ವಾಲಿಬಾಲ್ ಆಡ್ಬೇಕು ಅಂತ. ಓಕೆ, ಈಗಂತೂ ಹೆಂಗಿದೆ ಅಂದ್ರೆ ದುನಿಯಾ ಫಿಟ್ನೆಸ್ ಫ್ರೀಕ್ ಇರ್ಬೇಕು, ನಾವು ಪ್ರೋಟೀನ್ ಡಯಟ್ ಮಾಡಬೇಕು ಹಂಗೆ ಹಿಂಗೆ ಅಂತ. ಒಂದು ಮೊಟ್ಟೆಯ ಕಥೆಯಲ್ಲಿ ನೀವು ಜಿಮ್ಗೂ ಹೋಗಿ ಬಂದ್ರಿ. ಸೊ ಹಂಗೇನಾದ್ರೂ ರಾಜ್ಬೀರ್ ಶೆಟ್ಟಿ ಅವರು ಪರ್ಟಿಕ್ಯುಲರ್ ಇದ್ದಾರಾ, ಅಂದ್ರೆ ಡಯಟ್ ಬಗ್ಗೆ, ಫಿಟ್ನೆಸ್ ಬಗ್ಗೆ, ಆರೋಗ್ಯದ ಬಗ್ಗೆ ಅಂದ್ರೆ ಸ್ವಲ್ಪ ನೋಡ್ಕೋತೀನಿ. ಸೊ ನನಗೆ ನ್ಯಾಚುರಲಿ ಚಿಕ್ಕಂದಿಂದ ಕೂಡ ಎಣ್ಣೆಲಿ ಕರ್ದಿ ತಿನ್ನಕ್ಕಾಗಲ್ಲ, ನಂಗೆ ಸ್ವೀಟ್ ಜಾಸ್ತಿ ತಿನ್ನಕ್ಕಾಗಲ್ಲ. ಸೊ ಅದು ನ್ಯಾಚುರಲಿ ಆಗಿರೋ ಕಾರಣದಿಂದಾಗಿ ಐ ಥಿಂಕ್ ಐ ಆಮ್ ಕಾನ್ಶಿಯಸ್. ಹಾಲಿಂದ ಏನು ತಗೊಳ್ಳಲ್ಲ, ಯಾಕಂದ್ರೆ ನಂಗೆ ಸ್ವಲ್ಪ ಅಲರ್ಜಿ ಇದೆ. ಅದು ಬಿಟ್ಟು ಬೇರೆ ಡಯಟ್ ಅಂತ ಮಾಡಲ್ಲ. ಫಿಟ್ನೆಸ್ ಅದು ಆಗ ಬಂದು ಹೋಗಿ ಮಾಡ್ತಾ ಇರ್ತೇನೆ ಅಷ್ಟೇ. ಓಕೆ, ಸೊ ರಾಜ್ಬೀರ್ ಶೆಟ್ಟಿ ಅವರ ಡಯಟ್ ಯಾರಾದ್ರೂ ತಿಳ್ಕೊಬಹುದು ಅಂತ ಅನ್ಕೊಂಡ್ವಿ, ಬಟ್ ನಿಮ್ಗೆ ಇನ್ಬಿಲ್ಟೇ ಹಂಗಿದೆ ಅಂದ್ಮೇಲೆ ಏನು ಮಾಡೋದಕ್ಕಾಗೋದಿಲ್ಲ. ಎಲ್ಲ ತಿಂತೀನಿ ನಾನು, ಆದ್ರೆ ಅದೃಷ್ಟವಂತರು. ಹೌದು. ಓಕೆ, ಮುಂದಿನ ಜರ್ನಿನ ಹೋಗ್ತಾ ಊರಿಗೆ ಹೋದ್ವಿ, ನಿಮ್ಮ ಮನೆ ನೋಡಿದ್ವಿ, ನಿಮ್ಮ ಸ್ನೇಹಿತರನ್ನ ಮಾತಾಡ್ಸಿದ್ವಿ. ಆದ್ರೆ RJ ಆಗಿ ರಾಜ್ಬೀರ್ ಶೆಟ್ಟಿ ಅವರ ದಿನಗಳು ಹೇಗಿದ್ವು ನೋಡೋಣ ಅಲ್ಲ? ಹೆಂಗಿದ್ವಾ ಅಂದ್ರೆ ಆ ಟೈಮಲ್ಲಿ RJ ಅದು ರೇಡಿಯೋ ಎರಾನೇ ಇತ್ತು. ಅದ್ರಲ್ಲಿ ಬರುವಂತಹ RJಗಳ ಜೊತೆ ಒಂದ್ ರೀತಿ ಎಮೋಷನಲ್ ಕನೆಕ್ಷನ್. ಅದು ಏನೋ ನಮ್ಮ ಸಮಸ್ಯೆಗೆ ಯಾರೋ ಒಬ್ರು ಉತ್ತರ ಕೊಡ್ತಾರೆ, ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೆ ಅನ್ನೋ ಟೈಮ್ ಅದು. ಅದೇ ನಾನು ಆಕ್ಸಿಡೆಂಟ್ ಅಲ್ಲಿ RJ ಆಗಿದ್ದು. ಹೆಂಗದು ಆಕ್ಸಿಡೆಂಟ್ ಏನಾಯ್ತು? ನನ್ನ ಫ್ರೆಂಡ್ ಒಬ್ಬ ಸಿಲ್ವರ್ ಕಾಯಿನ್ ವಿನ್ ಆಗಿದ್ದ. ಸೊ ಅವನಿಗೆ ಇದ್ ಮಾಡಕ್ಕಂತ ಹೋದ್ವಿ. ಇದ್ ಮಾಡಕ್ಕಂತ ಹೋದಾಗ ನಂದು ಸೆಲೆಕ್ಟ್ ಆಯ್ತು, ಅವಂದು ರಿಜೆಕ್ಟ್ ಆಯ್ತು, ಆ ಥರ ಏನೋ ಆಯ್ತು. ಆಮೇಲೆ ಬಹಳ ನನಗೆ ಯಾವ ಫೀಲ್ಡಿಗೆ ಹೋದ್ರು ಕೂಡ ಅದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ, ಅಂದ್ರೆ ಏನೋ ಬೆಳಿಬೇಕು ಅಂತಲ್ಲ, ತುಂಬಾ ಇಂಟ್ರೆಸ್ಟ್ ಇತ್ತು, ಕ್ಯೂರಿಯಾಸಿಟಿ ಇತ್ತು. ಅಂಡ್ FM ಅಲ್ಲಿ ಆಗ ಏನಂತ ಹೇಳಿದ್ರೆ ಏನು ಗೊತ್ತಿಲ್ಲ, ಎಲ್ಲ ಅಂದ್ರೆ ಬಹಳ ಚೆನ್ನಾಗಿ ಮಾತಾಡೋರು. ಪ್ರತಿ ದಿವಸ ನಾನು ಲಿಂಕ್ ಅನ್ನ ಬರಿತಾ ಇದ್ದೆ. ಲಿಂಕ್ ಅಂದ್ರೆ ಒಬ್ಬ RJ ಮಾತಾಡುವಂತ ಟಾಕ್ ಅನ್ನ RJ ಲಿಂಕ್ ಅಂತ ಕರೀತಾರೆ. ನಾ ಪ್ರತಿ ದಿವಸ ಕೂಡ ಬರಿತಾ ಇದ್ದೇನೆ. ಹೇಗಿದೆ ನಮ್ಮೂರು? ಬಾಬಾ ಸೂಪರ್ ನಮ್ಮೂರು. ನಿಮ್ಗೆ ಗೊತ್ತಾ, ಇವತ್ತು ನಾನು ಸುವರ್ಣ ನ್ಯೂಸ್ ಆಫೀಸ್ ಅಲ್ಲಿ ಇದ್ದೀನಿ. ರಾಕೇಶ್ ಅಲ್ಲ, ಏನ್ ಮಂಗಳೂರಿಂದ ಬೆಂಗಳೂರಿಗೆ ಬಂದ್ಬಿಟ್ಟಿದ್ಯಾ? ವಿಷಯ ಇದೆ, ಯಾಕಂತ ಹೇಳಿದ್ರೆ ಮಂಗಳೂರಲ್ಲಿ 10 ಗಂಟೆ ನಂತರ ಕೇಳ್ತಾ ಇದ್ದಂತಹ ವಾಯ್ಸ್ ಅನ್ನ ಕೇಳಲಿಕ್ಕೆ ನಾವು ಕಾತರಿಸ್ತಾ ಇದ್ದಂತಹ ಒಂದು ವ್ಯಕ್ತಿ. ಸೊ ಈ ಕರ್ದವ್ರು ಇಬ್ರು ಮಾತಾಡ್ತಾರೆ. ಆಗ್ಲೇ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಅವ್ರಿಗೊಂಥರ ಖುಷಿ, ಇಲ್ಲಿ ಜಾಸ್ತಿ ಮಾತಾಡೋರು ಬಂದಿಲ್ಲಪ್ಪ, ನಾನು ಸೇಫು ಅಂತ. ಅದ್ರಲ್ಲಿ ಒಬ್ರು ಮಾತಾಡಿದ್ದು. ಈಗ ನೀವು ಬರ್ತಾ ಇದ್ದಂಗೆ ಹೇಳಿದ್ರು, ಹಾ ಇವ್ರು ಮಾತಾಡೋರು ಬಂದ್ರು ಅಂತ. ಸೊ ಜರ್ನಿ, ರಾಜ್ ಶೆಟ್ಟಿ ಅವರ ಜರ್ನಿ ನಿಮ್ಮ ಜೊತೆ ಇದೇ ಥರನೇ ಶುರುವಾಗಿದ್ದು. ಓಕೆ, ಹೇಗೆ ಅಂತಂದರೆ, ನಾನು ಮೈಕ್ ಹತ್ರ ನಿಂತ್ಕೊಂಡು ಒಂದು ವಾಯ್ಸ್ ಕೊಡಬೇಕಿತ್ತು, ಆಡಿಷನ್ ಕೊಡಬೇಕಿತ್ತು ರೇಡಿಯೋದಲ್ಲಿ. ಆವಾಗ ಇದೇ ಥರ ಕೆಲವೊಂದು ವರ್ಡ್ಸ್ನ ಕೊಡ್ತಾರೆ, ಅಂದರೆ ಪದಗಳ ಬಳಕೆ ಇರ್ಬೋದು, ಅಥವಾ ನಾನು ಅದನ್ನ ಹೇಗೆ ಹೇಳ್ತೀನಿ, ಟೋನ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ನಾನು ನೀಟಾಗಿ ಹೇಳಬೇಕಿತ್ತು. ಸೊ ಪ್ರತಿ ಸತಿನೂ ರೆಕಾರ್ಡಿಂಗಿಗೆ ಹೋಗಬೇಕಾದ್ರೆ ಅಥವಾ ಆಡಿಷನ್ಗೆ ರೆಕಾರ್ಡಿಂಗ್ ಕಳಿಸ್ಬೇಕಾದ್ರೆ, ಹೀಗೆ ರಾಜ್ ಸ್ವಲ್ಪ ಮೈಕ್ ಹತ್ರ ಇಡ್ಕೊ, ಸ್ವಲ್ಪ ವಾಯ್ಸ್ನ ಬ್ರೈಟಾಗಿ ಹೇಳು, ಇಲ್ಲಿಂದ ವಾಯ್ಸ್ ಬರಬೇಕು, ಸೊ ಸ್ವಲ್ಪ ಟೋನು ಹೀಗೆ ಚೇಂಜ್ ಮಾಡು, ಈ ಥರ ಮಾತಾಡು ಅಂತ. ಸೊ ಈ ಥರವಾಗಿ ಶುರುವಾಗಿರುವಂಥ ನನ್ನ ಜರ್ನಿ ಇವತ್ತಿಗೆ ಆಲ್ಮೋಸ್ಟ್ ಒಂದು 14 ವರ್ಷ ನಾನು ರೇಡಿಯೋ ಇಂಡಸ್ಟ್ರಿನಲ್ಲೇ ಇದ್ದಿದ್ದು. ಓಕೆ, ನಿಮ್ಮ ನೆನಪು ಆರಂಭ ಆದದ್ದೇ ನಮ್ದು ರೆಡ್ FM ಅಲ್ಲಿ. ಓಕೆ, ಸೊ ಇಬ್ರು ಭೇಟಿ ಆಗಿದ್ ಸೀನ್ ಏನಾದ್ರೂ ನೆನಪಿದೆಯಾ? 100% ನೆನಪಿದೆ. ಇಬ್ರು ಇಂಟರ್ವ್ಯೂಗೆ ಒಟ್ಟಿಗೆ ಕೂತ್ಕೊಂಡಿದ್ವಿ. ಸೊ ಅವ್ರದ್ದು ಪರಿಚಯ ನನಗಿಲ್ಲ, ನನ್ನ ಪರಿಚಯ ಅವರಿಗಿಲ್ಲ, ಬಟ್ ಮಾತಾಡೋದೊಂದು ಅಭ್ಯಾಸ ಇತ್ತು. ಸೊ ಹಾಗೆ ಫಸ್ಟ್ ಮಾತಾಡಿದೆ ನಾನು ರಾಜ್ ಜೊತೆ, ಯಾರು ಅಂತಾನೆ ಗುರ್ತಾ ಇಲ್ಲ. ಒಂದೇನು ಅಂತ ಹೇಳಿದ್ರೆ, ಆ ಒಂದು ಅಪರ್ಚುನಿಟಿ ಬಂದದ್ದು ನನ್ನ ವೈಫಿಂದ. ಆ್ಯಕ್ಚುಲಿ ಅವ್ರಿಗೆ ಬಂದ ಅಪರ್ಚುನಿಟಿನ ಅವ್ರು ನನಗೆ ಪಾಸ್ಔಟ್ ಮಾಡಿ ನಾನು ಹೋದದ್ದು. ನನಗೆ ಈ ಇಂಡಸ್ಟ್ರಿ ಏನು ಅಂತಾನೆ ಗೊತ್ತಿರಲಿಲ್ಲ. ಸ್ವಲ್ಪ ಬಂದಾಗ ಇವರಿದ್ರು ತುಂಬ ಜನ ಇಂಟರ್ವ್ಯೂಗೆ ಬಂದಿದ್ರು. ಓಕೆ, ನಾವು ಒಟ್ಟಿಗೆ ಕೂತ್ಕೊಂಡಿದ್ವಿ. ಹಾಗೆ ಮಾತಾಡ್ತಾ ರಾಜೇಶ್, ಆಗ ರಾಜ್ ಆಮೇಲೆ ಆದದ್ದು, ಬಟ್ ಮೊದಲು ರಾಜೇಶ. ಸೊ ಹಾಗೆ ನಂದು ರಾಕೇಶ. ಸೊ ಹಾಗೆ ಸ್ವಲ್ಪ ಹತ್ರ ಹೆಸರಿತ್ತು. ಹಾಗೆ ಮಾತಾಡ್ತಾ ಎವ್ರಿ ಇಂಟರ್ವ್ಯೂ ಅಲ್ಲಿ ನಾವು ಪಾಸ್ ಆಗ್ತಾ ಬಂದ್ವಿ. ಆಮೇಲೆ ಒಟ್ಟಿಗೆ ಒಂದೇ, ಅಂದ್ರೆ ಆ ಆಫೀಸಲ್ಲಿ ರಾತ್ರಿ ಕಳೆದವ್ರು ನಾವೇ.
ಓಕೆ ಸೊ ಯಾಕಂದ್ರೆ ನಮ್ದು ಇಬ್ರದ್ದು ನೈಟ್ ಶೋ ಇದ್ದದ್ದು, ಇವನ್ನ ಶೋ ಆದ್ಮೇಲೆ ನನ್ನ ಶೋ ಇದ್ದದ್ದು. ಸೊ ಹಾಗೆ ನಾವು ಅಲ್ಲೇ ಆಫೀಸಲ್ಲಿ ಮಲಗ್ತಾ ಇದ್ದದ್ದು. ನಮ್ಗೆ ಅಂತ ಒಂದು ಬೆಡ್ ಇತ್ತು, ಒಂದೇ ಬೆಡ್ಡಲ್ಲಿ ಇಬ್ರು ಒಟ್ಟಿಗೆ ಮಲಗ್ತಾ ಇದ್ವಿ. ಓಕೆ, ಆಮೇಲೆ ಬೆಳಿಗ್ಗೆ ಎದ್ದು ನಮ್ಮ ಆಫೀಸ್ ಎದುರುಗಡೆ ಒಂದು ಹೋಟ್ಲ್ ಇದೆ, ಅಲ್ಲೇ ನಮ್ದು ಬ್ರೇಕ್ಫಾಸ್ಟ್. ಮನೆಗೆ ಹೋಗುವಂಥದ್ದು ನೆನಪೇ ಇರಲಿಲ್ಲ. ಸೊ ಅಂತ ಜರ್ನಿ ನಮ್ದು ಒಟ್ಟಿಗೆ. ಬಹಳ ಶೆಟ್ರು ಕೋಪದ ಬಗ್ಗೆ ಎಲ್ರು ಹೇಳ್ತಾ ಇದ್ರಪ್ಪ, ಇವರು ಹೇಳಿದ್ರು. ಅಯ್ಯೋ ಕೋಪ. ನೀವು ಗರುಡಗಮನ ನೋಡಿದಿರಾ? ನೋಡಿದ್ದೀನಿ. ಗರುಡಗಮನ ರಾಜ್ ನೋಡಿದಿರಾ? ಎಕ್ಸಾಕ್ಟ್. ಆ ರಾಜಿನ್ ಯಾರಿಗೂ ಗೊತ್ತಿಲ್ಲ, ನಮಗ್ ಮಾತ್ರ ಗೊತ್ತಿರೋದು. ಯಾಕಂದ್ರೆ ನಾವು ಹತ್ತದಿಂದ ನೋಡಿ. ಈಗ ಓಕೆ ಹಂಗಾದ್ರೆ ನಿಮಗೊಂದು ಇವಾಗ ಟಾಸ್ಕು ಆಯ್ತಾ? ಏನಾದ್ರೂ ಒಂದು ಶುರು ಮಾಡ್ಬೇಕು ನೀವು ಮಾತಾಡೋದು. ಮಧ್ಯದಲ್ಲಿ ಅವ್ರ ಬೈಗುಳನ ಸೇರಿಸಿ, ಹೇಳ್ಬೋದಾದಂತ ಬೈಗುಳನ್ನ ಸೇರಿಸಿ ಡೈಲಾಗ್ ಕಂಟಿನ್ಯೂ ಮಾಡ್ಬೇಕು. ಅಲ್ಲ, ಆಗ ಬೈತಾ ಇರ್ಲಿಲ್ಲ ಅನ್ಸುತ್ತೆ. ಬೈತಾ ಸಿಟ್ಟಾ? ಇಲ್ಲ, ಸಿಟ್ಟು. ಬರೀ ಸೈಲೆನ್ಸ್, ಒಂದು ಕಣ್ಣು ಅಷ್ಟೇ, ಹಿಂಗೆ ನೋಡ್ತಾ ಇರ್ತೀಯಲ್ಲ. ಅದೇನೋ ಒಂದು ಬೈಕ್ ಸ್ಟೋರಿ ಇದೆಯಂತಲ್ಲ, ಏನದು? ಬೈಕ್ ಸ್ಟೋರಿನ ಮಂಗಳೂರಿಂದ ಸುರತ್ಕಲ್ಗೆ ಅದು ಫುಲ್ ಕೋಪದಲ್ಲಿ ನಾವು ಹೋಗಿರೋದು, ಓಡಿಸಿರೋದು. ಏನದು? ಏನೋ ನೆನಪಿಲ್ಲ ನನಗೆ. ನೆನಪುಂಟು, ಹೇಳಲಿಕ್ಕೆ ಇಷ್ಟ ಇಲ್ಲ. ಇವನ ಹತ್ರ ಆದ್ರೆ ಒಂದು ಸ್ಟೋರಿ ಇದೆ, ಓಕೆ, ಒಂದು ಟ್ರೈನ್ ಸ್ಟೋರಿ ಇದೆ. ಅದು ಹೆಂಗಿತ್ತು ಅಂತ ಹೇಳಿದ್ರೆ, ರಾಜ್ದು ಆಕ್ಚುಲಿ ಫಸ್ಟ್ ರಾಜ್ ಹೇಗಿದೆ, ಈಗ ಇರುವಂತ ರಾಜ್ಗೂ ಆ ರಾಜ್ಗೂ ತುಂಬಾ ಡಿಫ್ರೆನ್ಸಸ್ ಇದೆ. ಅವತ್ತು ನಾವು ನನ್ನ ವೈಫ್ ಇದ್ದು ಬ್ರದರ್ ಮ್ಯಾರೇಜ್ಗೆ ನಾವು ಮೈಸೂರು ಹೋಗೋದು. ಬೆಂಗಳೂರು ಟ್ರೈನ್ ಅಲ್ಲಿ ಲೋಕಲ್ ನಾವು ಇದು ಮದುವೆ ಮಾಡಿದ್ವಿ. ಆಗಿರ್ಲಿಲ್ಲ ಆಗ ಇವ್ನು. ನಂದು ಮದುವೆ ಆಗಿರ್ಲಿಲ್ಲ, ಈಗ ವೈಫ್ ಅವಳು. ಹಾಗೆ ಸೊ ಹಾಗೆ ಅದು ಅಲ್ಲೂ ಒಂದು ಸ್ಟೋರಿ ಇದೆ, ಅದು ಹೇಳ್ತೀನಿ ಆಮೇಲೆ. ಓಕೆ, ನನ್ನ ವೈಫ್ ಜೊತೆಗೆ. ಓಕೆ, ಸೊ ರಾಜ್ಯದ ಅದು ಇನ್ನೊಂದು ಮುಖ, ತುಂಬಾ ರಿವೀಲ್ ಮಾಡ್ಲಿಕ್ಕಿದೆ. ಆಯ್ತು, ಶೆಟ್ರ್ ಮುಗೀತು ಕತೆ. ಕೂತ್ಕೊಳ್ಳಿ. ಹಾಗೆ ಸೊ ಹೇಗಿತ್ತು ಅಂತ ಹೇಳಿದ್ರೆ, ಆ ಟ್ರೈನ್, ಲೋಕಲ್ ಟ್ರೈನ್ ಫುಲ್ ಜಾಮ್ ಪ್ಯಾಕ್. ಅದು ಬೆಂಗಳೂರು ಹೋಗುವಂತ ಟ್ರೈನ್, ಒಂದೇ ಟ್ರೈನ್ ಇರೋದು, ಅದು ಫುಲ್ ಜಾಮ್ ಪ್ಯಾಕ್ ಆಗಿದೆ. ಒಬ್ರು ಮೇಲ್ಗಡೆ ಮಲಗಿದ್ದಾರೆ, ಅದು ಲೋಕಲ್ ಅಲ್ಲಿ ಮಲಗೋದು. ಹೇಗೂ ನಾವು ಕೂತ್ಕೊಂಡು ಹೋಗುವಂಥದ್ದಲ್ಲ, 2-3 ಸಲ ಹೋಗಿ ಎದ್ದೇಳಿ, ತುಂಬಾ ಜನ ಅಂದ್ರೆ ಏನಿಲ್ಲ, ತುಂಬಾ ಜನ ನಿಂತಿದ್ದಾರೆ. ನಿಂತ್ರೆ ಆ ಒಬ್ಬ ಮನುಷ್ಯ ಏನ್ ಮಾಡಿದ್ದಾರೆ, ಮಲ್ಗಿ ಏನಂದ್ರೆ ಅಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ. ಅಂದ್ರೆ ಅದು ಮಲ್ಗೋ ಜಾಗ ಅಲ್ಲ. ಅವ್ರು ನಾನು 20 ವರ್ಷದಿಂದ ಮಾಡ್ತಿದ್ದೀನಿ, ನಾನು ಹೇಳಲ್ಲ ಅಂತ. ಹಾಸನ ಆಗ್ಬೇಕಾದ್ರೆ ಏನಾಯ್ತು, ಆಕ್ಚುಲಿ ಕೆಲವರು ನೇತಾಡ್ತಾ ಇದಾರೆ. ಇಟ್ ವಾಸ್ ಸೋ ಸ್ಕೇರಿ. ಅಂದ್ರೆ ಯಾವ ಮೊಮೆಂಟ್ ಅಲ್ಲೂ ಅವ್ರ ಕೈ ತಪ್ಪಿ ಬಿದ್ದು ಸಾಯ್ಬೋದು. ಹೌದು. ಸೊ ನಾವ್ ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವನು ಹೇಳಕ್ ರೆಡಿ ಇಲ್ಲ. ಓಕೆ, ಹೇಳಕ್ ರೆಡಿ ಇಲ್ಲ ಅಂತ ಹೇಳಿ ಆದ್ಮೇಲೆ ಅದು ಇಲ್ಲ ಹೇಳಕ್ ರೆಡಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಫೈನ್. ಅವ್ರೇನ್ ಹೇಳಿದ್ರು, ಬಿದ್ರೆ ಸತ್ರೆ ಸಾಯ್ಲಿ ಅಂತ. ಅದೊಂದು ಮಾತು ಬಂತು. ಅದನ್ನೆಲ್ಲ ತಗೊಳಕ್ ಆಗ್ತಿರ್ಲಿಲ್ಲ ಆಗ. ಓಕೆ, ಆಗ ಒಬ್ಬರ ಹತ್ರ ಹೇಳಿದೆ, ಅಣ್ಣ ನೀವ್ ಹೋಗಿ ಮೇಲ್ ಕೂತ್ಕೊಳ್ಳಿ. ಸೊ ಈಗ ಕೂತ್ಕೊಳ್ಳಿ, ಜಾಗ ಎಲ್ರದು ಇಲ್ಲಿ ಮಲ್ಗಂಗಿಲ್ಲ, ಇದು ರಿಸರ್ವೇಶನ್ ಅಲ್ಲ. ಸೊ ಎಲ್ಲೂ ಕೂತ್ಕೊಂಡು ಅಲ್ಲಾಡಕ್ ಜಾಗ ಇಲ್ಲ. ಅವ್ರ ಮೇಲ್ ಹೋದ್ರು, ಅವ್ರ ಎದೆಗೆ ಒದ್ಬಿಟ್ರು ಮೇಲವ್ರು. ಆಮೇಲೆ ನಾನು ಹೇಳಿದೆ, ನೀವ್ ಹೇಳಿದ್ರೆ ನಾನು ಹೋಗ್ತೀನಿ ಅಂತ. ಆಮೇಲೆ ಏನಾಯ್ತು? ಆಮೇಲೆ ಒಂದು ಒಳ್ಳೆ ಫೈಟ್ ಇತ್ತು ಅಲ್ಲಿ. ಫೈಟ್ ಇತ್ತು ಅಂತ ಹೇಳಿ ಹಂಗಲ್ಲ. ನನಗೆ ಆಗ ಪ್ರಾಬ್ಲಮ್ ಹೆಂಗ್ ಗೊತ್ತಾ, ಮೇ ಬಿ ಆ ಏಜ್ ಅನ್ಸುತ್ತೆ. ಯಾವ್ದಾದ್ರು ಒಂದು ತಪ್ಪು ಅಂತಂದ್ರೆ ಅದನ್ನ ಸರಿ ಮಾಡ್ಬೇಕು ಅಂತ, ಸರಿ ಮಾಡಕ್ ಬೇರೆ ಆಪ್ಷನ್ ಗೊತ್ತಿರ್ಲಿಲ್ಲ. ಇದೇ ಒಂದು ಆಪ್ಷನ್ ಅಂತ ನೀ ಕೇಳಲ್ವಾ, ಆ ತರ ಇತ್ತು. ಅದು ತಪ್ಪೇ, ಬಟ್ ಆ ಬುದ್ಧಿ ಇರ್ಲಿಲ್ಲ ಅಷ್ಟೇ. ನಾನ್ ಸರಿ ಇರ್ಲಿಲ್ಲ ಅಷ್ಟೇ. ಸರಿ ಇರ್ಲಿಲ್ಲ, ಅದು ಆಕ್ಚುಲಿ ಸೀಕ್ವೆನ್ಸ್ ಸರಿ ಇತ್ತು. ಅವ್ನು ಮಾಡಿದ್ದು ಅಲ್ಲಿ ಯಾವತ್ತು ತಪ್ಪಲ್ಲ, ಅದು ಯಾವತ್ತು ತಪ್ಪಲ್ಲ. ಯಾಕಂತ ಹೇಳಿದ್ರೆ ತಪ್ಪೆ. ಈಗಾದ್ರೆ ನಾನು ಸಪೋರ್ಟ್ ಮಾಡಲ್ಲ, ತಪ್ಪೆ. ಈಗಾದ್ರೆ ಏನ್ ಮಾಡ್ತಿದ್ರು ಶೆಟ್ರು? ಈಗಾದ್ರೆ ನಾನು ಹೋಗಿ ಕೂರ್ತಿದ್ದೆ, ಹೊಡೆದ್ರೆ. ಅಂದ್ರೆ ಫಸ್ಟ್ ಆಫ್ ಆಲ್ ಯಾರು ಅವರು ಕೂಡ, ಅಂದ್ರೆ ಒಬ್ಬ ಮನುಷ್ಯ ಹತ್ಬೇಕಾದ್ರೆ ಎದೆಗೆ ಓದಿತಾರೆ, ಯಾರು ಬಿದ್ದು ಸಾಯ್ತಾರೆ ಅಂದ್ರೆ ನನಗೆ ಅದು ತಗೊಳಕ್ ಆಗ್ತಿರ್ಲಿಲ್ಲ. ಒಬ್ಬ ಸಾಯ್ತಾನೆ ಅಂದ್ರೆ ನೀನು ಸಾಯ್ಲಿ ನನಗೇನು ಅಂದ್ರೆ ಅಂತ ಆತರ. ಆಮೇಲೆ ಅವ್ರು ನಿಂತ್ಕೊಂಡ್ರು, ಬೇರೆಯವ್ರು 3 ಜನ ಕೂತ್ಕೊಂಡ್ರು, ನಾ ಕೂರ್ಲಿಲ್ಲ, ಬೇರೆ 3 ಜನ ಕೂತ್ಕೊಂಡ್ರು. ಅಂದ್ರೆ ಫೈಟ್ ಆಯ್ತು ಅಲ್ಲಿ? ಇಲ್ಲ, ಸ್ವಲ್ಪ ಕೆಳಗೆ ಲೈಟ್ ನಮ್ ಭಾಷೆಲಿ ಅದನ್ನ ಫೈಟ್ ಅಂತೀವಿ. ಓಕೆ, ಈಗ ಒಂದ್ ಸ್ವಲ್ಪ ಆರ್ಜೆ ದಿನಗಳನ್ನ ನೆನಪಿಸ್ಕೊಳ್ಳೋಣ. ಏನ್ ಮಾಡ್ಬೇಕು? ಸುವರ್ಣ ನ್ಯೂಸ್ ನ ನ್ಯೂ ಇಯರ್ ಟಾಪಿಕ್, 3 ಜನ ಸೇರಿ ಒಂದ್ ಆರ್ಜೆ ಬಿಟ್ಟು ಅದನ್ನ ನಾವ್ ಯಾವತ್ತು ಕಣ್ಮುಚ್ಕೊಂಡು ಕೇಳ್ತಾ ಇದ್ರ ಅನ್ನೋದು. ಕೇಳ್ತಾ ಇದ್ರ ಸುವರ್ಣ ನ್ಯೂಸ್. ಟೈಮ್ ಆಗಿದೆ, ಎಷ್ಟು ಟೈಮ್ ಗೊತ್ತಿಲ್ಲಲ್ಲ. ಓಕೆ, ಏನೊಂದ ಟೈಮ್ ಆಗಿದೆ 11:55. ಇವತ್ತು ಹಳೆಯ ವರ್ಷದ ಕೊನೆಯ ದಿನ, ಅಂದ್ರೆ ಹೊಸ ವರ್ಷದ ಪ್ರಾರಂಭ. ಇನ್ನೇನು ಕೆಲವೇ ಗಳಿಗೆ ಏನಾಗುತ್ತೆ. ಸೊ ಏನ್ ಅನ್ಕೊಂಡಿದ್ದೀರ? ಸೊ ಏನಾದ್ರೂ ಅನ್ಕೋಬೇಕು. ಹೇಗೆ ಜೀವಿಸ್ತೀರಾ ನೀವು? ಈ ವರ್ಷ
ಎಳೆಯುವಂಥ ಪ್ರತಿ ಉಸಿರು ಕೂಡ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ತರಲಿ. ಜೊತೆಗೆ ನಿಮ್ಮ ಬದುಕು ಅತ್ಯಂತ ಶ್ರೀಮಂತವಾಗಲಿ ಒಳಗಿಂದ ಅಂತ ನಮ್ಮ ಕಡೆಯಿಂದ ಹಾರೈಕೆ. ನಾನು ನೈಟ್ ಶೋ ಮಾಡ್ತಾ ಇದ್ದೆ, ಸೊ ಹೀಗೆ ಮಾಡಿ. ನಿಮ್ಮ ಧ್ವನಿಯಲ್ಲೂ ಒಂದ್ಸಲ ಕೇಳ್ಬಿಡೋಣ. ಕೇಳ್ತಾ ಇದ್ದೀರಾ ಸುವರ್ಣ ನ್ಯೂಸ್. ಸೊ ಇವತ್ತು ಡಿಸೆಂಬರ್ 31 ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ 2025ನೇ ಇಸವಿಯ ಕೊನೆಯ ದಿನ, ಕೊನೆಯ ಕ್ಷಣಗಳು ಇನ್ನೇನು ಉರುಳಿ 2026ರ ಹೊಸ ವರ್ಷಕ್ಕೆ ನಾವು ಹೊಸ ಹುರುಪಿನಲ್ಲಿ ಕಾಲಿಡ್ತಾ ಇದ್ದೇವೆ. ಸೊ ಕೇಳ್ತಾ ಇರುವಂತಹ ಎಲ್ಲ ಕೇಳುಗರಿಗೂ ಕೂಡ ಸೊ RJ ರಾಕೇಶ್ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಅವ್ಳು ಕ್ಯಾಲ್ಕುಲೇಟ್ ಮಾಡಿ ಈಗ ಏನು ಹೇಳಬೇಕು. ಇಲ್ಲ, ನಿಜವಾಗ್ಲೂ ಯಾವಾಗ್ಲೂ ನಾನು ಒಂದು ಹೆಜ್ಜೆ ಹಿಂದೆ ಇರ್ಬೇಕಾದ್ರೆ ರಾಜ್ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಇಲ್ಲ ನಿನ್ನಿಂದ ಆಗತ್ತೆ ಮಾಡು ಅಂತ. ನನ್ಗೆ ಇವತ್ತಿಗೂ ನೆನಪಿದೆ. ನಾನು ಎಲ್ಲರೂ ಮುಂದೆ ಆ ಕಾನ್ಫಿಡೆಂಟ್ ಅಲ್ಲಿ ಇರ್ತೀನಿ, ಬಟ್ ಅವ್ನು ನನ್ನ ಪಕ್ಕದಲ್ಲಿ ಲೆಫ್ಟ್ ಇಲ್ಲ ರೈಟ್ ಅಲ್ಲಿ ಇದ ಅಂತಂದ್ರೆ ಬಟ್ ಯಾವಾಗ್ಲೂ ಇಲ್ಲ, ನೀನ್ ಕಣ್ ಮುಚ್ಕೋ, ನೀನ್ ಥಿಂಕ್ ಮಾಡು, ಯಾರು ನಿನ್ನ ಎದುರುಗಡೆ ಇಲ್ಲ, ನೀನ್ ಮಾತಾಡ್ತಿರೋದು ಬರೀ ಒಬ್ರ ಜೊತೆ ಮಾತಾಡ. ಸೊ ಯಾವಾಗ್ಲೂ ರೇಡಿಯೋ ಹೆಂಗೆ ಅಂತಂದ್ರೆ ನೀನ್ ಒಬ್ರ ಜೊತೆ ಮಾತಾಡ್ತಾ ಇರ್ತೀಯ ಅಂತ. ಸೊ ನೀನೇನೋ ಹೇಳ್ಕೋತಾ ಇದ್ಯಾ, ಅದು ಅವ್ರಿಗೆ ಮಾತ್ರ ಆಗಿರ್ಬೇಕು. ಬಟ್ ಕೇಳೋ ಪ್ರತಿಯೊಬ್ಬರಿಗೂ ಹೆಂಗಿರುತ್ತೆ ಅಂದ್ರೆ ಇವ್ರು ನನ್ನ ಜೊತೆನೇ ಮಾತಾಡ್ತಿದ್ದಾರೆ ಅನ್ನೋ ತರ. ಸೊ ಲಕ್ಷಾಂತರ ಜನರಿಗೆ ಅನ್ಸ್ಬಿಡುತ್ತೆ ನನ್ನ ಹತ್ರ ರಾಜ್ ಮಾತಾಡ್ತಾ ಇದ್ದಾರೆ, ನನ್ನ ಹತ್ರ ಶಿಲ್ಪ ಮಾತಾಡ್ತಾ ಇದ್ದಾರೆ ಅನ್ನೋ ತರ ಭಾವನೆ. ಸೊ ಅದೇ ತರ ಇವಾಗ ಬಂದ್ಬಿಡಿ ಹಂಗಾದ್ರೆ ಪಕ್ಕಕ್ಕೆ ಬಲವಾಗಿ. ಅಲ್ಲ, ಭಯ ಆಗುತ್ತೆ ಅಂತ ಅವ್ಳು ಹೇಳೋದು. ಭಯ ಆಗತ್ತಾ? ಓ ಅವನು ಅಂತ ಅಂತಿದಂಗೆ ನಂದು ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ಬೇರೆ ಬೇರೆ ತರ ಹೋಗ್ಬಿಡುತ್ತೆ. ಬೇರೆ ಬೇರೆ ಇಮೇಜ್ ಕೊಡ್ತಾಳೆ. ನನ್ನ ಲೈಫಲ್ಲಿ ತುಂಬಾ ಜಗಳ ಆಡಿದೆ ಅವಳ ಹತ್ರ. ಅಂದ್ರೆ ಯಾವತ್ತೂ ಕೂಡ ಫಿಲಾಸಫಿಗಳು ಒಂದೇ ಆಗಿರ್ಲಿಲ್ಲ. ಅವಳು ಯಾವಾಗ್ಲೂ ಹೇಳ್ತೀನಿ, ನೀನು ಹುಚ್ಚುಚ್ಚಾಗಿ ಡಿಸಿಷನ್ ತಗೋತಿಯಲ್ಲ, ಯಾಕದು ಇದೇನೋ ಡಿಸಿಷನ್ ತಗೋತೀಯ, ಪಟ್ಟನ್ ಚೇಂಜ್ ಆಗ್ತೀಯ, ನಾನು ಇವತ್ತೇ ಕೆಲಸ ಬಿಡ್ಬೇಕು ಅಂತ ಭಾವಿಸ್ತೆ. ಇವರೆಲ್ಲ ಕನ್ವಿನ್ಸ್ ಮಾಡ್ತಾ ಇದ್ರು, ಈ ತರ ಕೆಲಸ ಬಿಟ್ರೆ ನಿನ್ಗೆ ಇಲ್ಲ. ನನಗೊಂದೇ, ನಾನು ಯಾವುದನ್ನ ನಂಬೋದ್ರಿಲ್ಲ ಅದ್ರ ಪಕ್ಕ ನಾನು ನಿಲ್ಲೋದಿಲ್ಲ. ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ, ಅವ್ರು ಕೆಲಸ ಮಾಡ್ತಿರೋ ಸರಿ ಇಲ್ಲ ಅಂತ ಅನ್ಸಿದ್ರೆ ನಾನು ಒಂದು ಕ್ಷಣ ನಿಲ್ಲಲ್ಲ ಅಂತ ಭಾವಿಸ್ತಾ ಇದ್ದೆ. ನಾಳೆ ಏನಾಗುತ್ತೆ, ಪೇಮೆಂಟ್ ಬರುತ್ತಾ ಇಲ್ವಾ, ಅದೆಲ್ಲ ಕೂಡ. ಸೊ ಅವ್ರ ಪ್ರಕಾರ ಅದೆಲ್ಲ ಕೂಡ ಒಂದಲ್ಲ ಒಂದ್ ದಿವಸ ಇವನು ಲೈಫ್ ಅನ್ನು ಏನಾದ್ರೂ ಹಾಳು ಮಾಡ್ಕೋತಾನೆ ಅಂತ. ಒಂದು ಬೇಜಾರಾಗ್ತೈತೆ ಅಂದ್ರೆ ಅವ್ನು ಕೂತಿದ್ದ, ಇಲ್ಲ ಅವನಿಗೆ ಕ್ಲಾರಿಟಿ ಇತ್ತು, ಬಟ್ ನಮ್ಗದ್ ಗೊತ್ತಾಗ್ತಿರ್ಲಿಲ್ಲ. ನನಗೂ ಕ್ಲಾರಿಟಿ ಇರ್ಲಿಲ್ಲ, ದೇವರ ಕ್ಲಾರಿಟಿ, ಇಮಿಡಿಯೇಟ್ ಡಿಸಿಷನ್. ಈಗೇನೋ ಇಲ್ಲ ಹೇಳು ಇಲ್ಲ, ಏನೋ ಒಂದ್ ಸರಿ ಕಾಣಿಸಿಲ್ಲ ಅಂದ್ರೆ ಅದೇ ರಿಯಾಕ್ಷನ್ ಇತ್ತು. ಈಗ ಯಾರೋ ಒಬ್ರು ಮೀಟಿಂಗ್ ಕರೆದಿದ್ದಾರೆ, ಮೀಟಿಂಗ್ ಕರೆದು ಒಂದು ಕ್ರಿಯೇಟಿವ್ ಯಾವ್ದೋ ಮೀಟಿಂಗ್ ಅಲ್ಲಿ ನೀನು ಅವಳು ಜಾಸ್ತಿ ಮಾತಾಡ್ತಾರಲ್ಲ, ಯಾಕೆ ಅಂತೇಳಿ ಅಂತಿದ್ದೆ ನಾನು. ಇದು ಕ್ರಿಯೇಟಿವ್ ಅಲ್ವಾ, ಇದೇನ್ ಮಾತಾಡ್ತಿದ್ದೀರಾ, ಅವನು ಅವ್ರ ಜೊತೆ ಮಾತಾಡಿ ನಿಮ್ಗೆ ಸಂಬಂಧ ಏನು, ಪ್ರಾಬ್ಲಮ್ ಏನು ಅಂತ. ಸೊ ಆಗ ಅವರ ಧೋರಣೆಗೆ ಏನಾದ್ರು ಒಂದು ಸ್ವಲ್ಪ ಡಿಸ್ರೆಸ್ಪೆಕ್ಟ್ಫುಲ್ ಆದ್ರೆ, ಥ್ಯಾಂಕ್ ಯು ಸರ್, ನಿಮ್ಮ ಹತ್ರ ನಾನು ಕೆಲಸ ಮಾಡಕ್ಕಿಲ್ಲ, ಕೆಲಸ ಮಾಡ್ಕೊಂಡ್ರೆ ನನ್ನ ಜೀವನವನ್ನು ನಾನು ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ನಾನು ಇವತ್ತೇ ಬಿಡ್ತಿದ್ದೆ. ಯಾವ್ದಾದ್ರು ರಿಗ್ರೆಟ್ ಆಗಿದ್ದಿದ್ಯಾ? ಇಲ್ಲ, ನೋ ರಿಗ್ರೆಟ್ಸ್. ಅದೇ ಹೇಳಿದ್ನಲ್ವಾ, ನಾನು ತಪ್ಪು ಮಾಡಿದೀನಿ, ರಿಗ್ರೆಟ್ಸ್ ಅಲ್ಲ. ಯಾಕೆ ರಿಗ್ರೆಟ್ ಯಾಕಿಲ್ಲ ಅಂದ್ರೆ, ನಾನು ಇವತ್ತು ಏನಾಗಿದ್ದೀನಿ ಅದಕ್ಕೆ ಆ ತಪ್ಪುಗಳ ಕಾರಣ. ಅದರಿಂದಾಗಿ ಆ ತಪ್ಪುಗಳು ಇಲ್ಲ ಅಂದ್ರೆ ನಾನು ಕಂಪ್ಲೀಟ್ ಅಲ್ಲ. ಆ ತಪ್ಪೆ, ಅದು ಒಪ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ಬಟ್ ಅದು ನಾನು ಮಾಡಬಾರ್ದಿತ್ತು ಅಂತ ಅನ್ಕೊಂಡ್ರೆ ನಾನು ಇದಾಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ, ಆ ತಪ್ಪೆ. ಸೊ ಅದರಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ. ನನ್ನ ತಂದೆ ತಾಯಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು, ಯಾಕಂದ್ರೆ ಅವ್ರೇನೋ ಒಂದು ಇನ್ಕಮಿಗೆ ಅಡ್ಜಸ್ಟ್ ಆದ್ರೆ ಮಾರನೇ ದಿವಸದಿಂದ ನಾನು 3,500 ಸಂಬಳ ಕೊಡಿ ನಾನು ಬರ್ತೀನಿ ಅಂತಿದ್ದೆ. ಅದು ಆ ತರ ಇತ್ತು. ಹಾಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಬಟ್ ಓಕೆ, ಇವಾಗ ನಿಮ್ಗೆ ಇನ್ನೊಂದು ಸ್ವಲ್ಪ ಬೇರೆ ತರ ಮಾಡೋಣ. ಸುವರ್ಣ ನ್ಯೂಸ್ನಲ್ಲಿ ರಾಜ್ ಬಿ ಶೆಟ್ಟಿ ಅವರಿದ್ದಾರೆ, ಗೆಳೆಯ ಮತ್ತು ಇವತ್ತಿನ ಅತಿಥಿ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತವರು ರಾಜ್ ಬಿ ಶೆಟ್ಟಿ. ವೆಲ್ಕಮ್ ಟು ದ ಶೋ ಸರ್. ಹಾಗೆ ನನ್ನ ಗೆಳೆಯ ಕೂಡ ರಾಜ್. ಮೊದಲಿನ ರಾಜ್ಗೂ ಇವಾಗಿರೋ ರಾಜ್ಗೂ, ಯಾಕಂದ್ರೆ ನಾನು ನೋಡಿರೋ ಮೊದಲಿನ ರಾಜೇ ಬೇರೆ, ಸೊ ಇವತ್ತಿನ ರಾಜ್ ಬಿ ಶೆಟ್ಟಿನೇ ಬೇರೆ. ಸೊ ಅದೆರಡರ ಮಧ್ಯೆ ಇರುವಂತ ಒಂದು ಕಾಮನ್ ಥಿಂಗ್ ಅಂದ್ರೆ ಏನು? ಒಂದು ಕಾಮನ್ ಥಿಂಗ್ ಅಂದ್ರೆ ಕ್ಯೂರಿಯಾಸಿಟಿ, ಬದುಕಿನ ಬಗ್ಗೆ ಕುತೂಹಲ. ಸೊ ಅಲ್ದೇ ಇರೋದಂದ್ರೆ ಕೂದಲು. ಅದೊಂದು ಹೊರಗಡೆಯಿಂದ. ಒಳಗಡೆಯಿಂದ ಐ ಥಿಂಕ್ ಈಗಿನ ಸಿಟ್ಟು ಬಹಳ ಚಂದದ ಸಿಟ್ಟು. ಸೊ ಯಾರು ಏನೇ ಹೇಳಿದ್ರು ಕೂಡ ಹೌದಾ ಅಂತ ಅನ್ಸುತ್ತೆ. ಸೊ ಅದು ಬದಲಾವಣೆ ಇದೆ ಅಂತ ಅನ್ಸುತ್ತೆ. ಓಕೆ, ಸೊ ನಮ್ಮಿಬ್ಬರ ಒಂದು ಕಾಂಬಿನೇಷನ್ ಅಲ್ಲಿ ನಾವು ಒಂದು ರೇಡಿಯೋ ಶೋ ಮಾಡ್ತಾ ಇದ್ವಿ. ಸೊ ಅದ್ರದ್ದು ಒಂದು ಡೈಲಾಗ್ಸ್ ಅಂದ್ರೆ ಕಾಮನ್ ಆಗಿರುವಂತದ್ದು, ಕಾಮನ್ ಆಯ್ತಾ? ರೇಡಿಯೋ ಶೋದು ಕಂಪ್ಲೀಟ್ ರೇಡಿಯೋದಲ್ಲಿ ಇರುವಂತ ಎಲ್ಲ ಪೊಸಿಷನ್ಸ್ ಅಂದ್ರೆ
ಸೌಂಡ್ ಇಂಜಿನಿಯರ್, ಪ್ರೊಮೋ ಪ್ರೊಡಕ್ಷನ್ಸ್ ಏನೇನ್ ಇರುತ್ತಲ್ವಾ, ಓಕೆ ಎಂಟೈರ್ ಶೋ ಇದ್ರ ಪ್ರೊಡಕ್ಷನ್ ಅವನೇ ಮಾಡ್ತಾ ಇದ್ದ. ಕಂಪ್ಲೀಟ್ ಅಂದ್ರೆ ವಾಯ್ಸ್ ಕೊಡೋದ್ರಿಂದ ಹಿಡಿದು ಎಂಡ್ ತನಕ, ಪೋಸ್ಟ್ ಪ್ರೊಡಕ್ಷನ್ ತನಕನೂ ಕೂಡ ಆಲ್ ದ ರೋಲ್ಸ್ ಅವನೇ ಹ್ಯಾಂಡಲ್ ಮಾಡ್ತಿದ್ದ. ಅದ್ರ ಒಂದು ಚಿಕ್ಕ ಬಿಟ್ನು ಕೂಡ ನಾನು ಕಳ್ಸಿದ್ದೆ ಕೂಡ. ತುಂಬಾ ಚೆನ್ನಾಗಿ, ಅದು ಒಂದು ಅವಾರ್ಡ್ ಶೋ ಕೂಡ ಸೆಲೆಕ್ಟ್ ಆಗಿದ್ದು. ಹಾ, ಅವಾರ್ಡ್ ಶೋಗೂ ಕೂಡ ಸೆಲೆಕ್ಟ್ ಆಗಿತ್ತು. ಸೊ ಅದ್ರ ಒಂದು ತುಣುಕು. ಓಕೆ. ವಿವೇಕ್, ಹಾ, ನೀನ್ ವಿವೇಕು, ನಾನು ಏನೋ ಒಂದು ಮಾತಾಡು. ಪ್ರಿಯಾ. ವಿವೇಕ್, ನಾನು ನಿನ್ನ ಇಷ್ಟು ಬೇಗ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ಏನ್ ಹೇಳ್ಬೇಕು? ಏನೋ ಅಂದೆ, ಆ? ಲವ್ ಡೈರಿ ಕಣೋ ಅದು. ಆಯ್ತು, ಓಕೆ, ಅಷ್ಟೆಲ್ಲ ಮಾಡಿದೆ, ಸಾರಿ. ಅವಾಗ radio time. ಹೌದು, ಓಕೆ, ಡನ್. ಮಾತಾಡ್ ಫಸ್ಟ್. ನೀನ್ ಟೆರೆಸ್ ಮೇಲೆ ಬಂದಿರ್ತೀಯಲ್ಲ, ಹೌದೌದು. ಹಾ, ಅವಾಗ ಸೊ ಫಸ್ಟ್ ಕಾನ್ವರ್ಸೇಷನ್ ಶುರು ಮತ್ತೆ ಆಗ್ಬಿಡುತ್ತೆ. ವಿವೇಕ್ ಅಂತ ಹೇಳ್ಬಿಟ್ಟೆ ಹೆಸರು ಫಸ್ಟ್ ಕಾನ್ವರ್ಸೇಷನ್ ಗೊತ್ತಾಯ್ತಾ ನಿಮಗೆ? ಓ, ಸೆಕೆಂಡ್, ಸಾರಿ. ಹೌದಾ, ನೋಡಿ. ಹಾಯ್. ಹೌದು. ನಾನೇ ಸ್ಟಾರ್ಟ್ ಮಾಡಿದೆ. ನಾನು ಹಾ, actually okay. ನಾನ್ ಹಾ, ಸರಿ, start ಸರಿ. ಓಕೆ, ಸ್ಟಾರ್ಟ್. ಅಂದ್ರೆ ಒಬ್ಳು ತಲೆನೋವು ಅಂತ ಟೆರೆಸ್ಗೆ ಹೋಗಿರ್ತಾಳೆ. ಯಾರೋ ಒಬ್ಬ ಸ್ವಲ್ಪ ಅವನು ಮಾತಾಡ್ಬೇಕು ಅಂತ, ಅವನಿಗೂ ಪಾರ್ಟಿ ಇಷ್ಟ ಆಗ್ತಿಲ್ಲ. ಅವನು ಹೋಗಿ ಅವಳ ಹತ್ರ ಮಾತಾಡೋದು. ಹಾಯ್, ಒಳಗಡೆ ಸೌಂಡ್ ಜಾಸ್ತಿ ಇತ್ತ, ಹೊರಗಡೆ ಬಂದಿದ್ದೀರಾ, ನಾನು ನಿಮ್ಮನ್ನ ಜಾಯ್ನ್ ಆಗ್ಬೋದಾ? ಇಲ್ಲ, ಹೊರಗಡೆ ಸೌಂಡ್ ಕಮ್ಮಿ ಇತ್ತು ಅಂತ ಅಂದ್ಬಿಟ್ಟು ನೀವು ನನಗೆ ಡಿಸ್ಟರ್ಬ್ ಮಾಡಕ್ ಇಲ್ಲಿ ಬಂದ್ರಾ? ಹಂಗಂತ ಅನ್ಕೋಬಹುದು. ಅಥವಾ ನಿಜ ಹೇಳ್ಬೇಕಂದ್ರೆ ಒಳಗಡೆ ನಿಮ್ಮಷ್ಟು ಚೆನ್ನಾಗಿರೋ ಹುಡುಗಿರಿರ್ಬೇಕು. ವೆರಿ ಸ್ಮಾರ್ಟ್. ಹಾ, Thank you. ಆದ್ರೂ ಪರವಾಗಿಲ್ಲ. ನೀವು ಇಲ್ಲಿ ಬಂದು ನನ್ನ ಜೊತೆ ಮಾತನ್ನ ಕಂಟಿನ್ಯೂ ಮಾಡಿದ್ರ ಉದ್ದೇಶ? ಸುಮ್ಮನೆ ನಿಮ್ಮನ್ನ ಗೊತ್ತು ಮಾಡ್ಕೊಳ್ಳೋದು. ನನ್ನ ಹೆಸರು ವಿವೇಕ್ ಅಂತ, ನಿಮ್ದು? ಹಾಯ್, ನನ್ನ ಹೆಸರು ಪ್ರಿಯಾ ಅಂತ. ಹಾಯ್ ಪ್ರಿಯಾ. ಹಾಯ್. ಹೆಸರಿನ ತರಾನೇ ನೀವು ಚೆನ್ನಾಗೇ ಇದ್ದೀರಾ, ಸಾಕಿಷ್ಟು. ಸೊ ಆ ಥರ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬರಲೇಬೇಕು. ನೀವು ಮದುವೆ ಬಗ್ಗೆ ಏನೋ ಹೇಳಿದ್ರಿ. ಶೆಟ್ರು ಮದುವೆ ಯಾವಾಗ ಅಂತ ಎಲ್ಲರೂ ಕೇಳ್ತಾ ಇದೀವಿ. ಯಾಕೆ, ಏನಾಯ್ತು? ಇವ್ರು ಕೊನೆಯಲ್ಲಿ ಏನೋ ಹೇಳಿದ್ರು, ಅದ್ರ ಬಗ್ಗೆ ನಾನು ಕೇಳಲ್ಲ ಅಂತ ಯಾಕೆ? ಕೇಳಲ್ಲ ಅಂತ ಅವಳೇ ಸ್ಟಾರ್ಟ್ ಮಾಡಿದ್ದು. ಅದೇ ಯಾಕೆ? ಕೇಳೋದೇ ಇಲ್ಲ. ಪ್ರತಿ ಸತಿನೂ ಕೇಳ್ತಾ ಇರ್ತಿದ್ ನಾನು ಅವನ ಹತ್ರ. ಬಟ್ ಅವನಿಗೆ ಡೆಫಿನೇಷನ್, ಮದುವೆ ಅನ್ನೋ ಡೆಫಿನೇಷನ್ನೇ ಬೇರೆ ತರ. ನಾನು ಅದನ್ನ ಯಾರಿಂದನೂ ಕೇಳಿರ್ಲಿಲ್ಲ. ಸೊ ಅದು ಅವನೇ ಕೊಟ್ರೆ ಚೆನ್ನಾಗಿರುತ್ತೆ. ಐ ಥಿಂಕ್ ಇಬ್ರು ಮನುಷ್ಯರು ಒಂದು ಕಾರಲ್ಲಿ ಅಕ್ಕಪಕ್ಕ ಕೂತ್ಕೊಂಡು ಒಂದು ಡಿಸ್ಟೆನ್ಸಿಗೆ ಹೋಗ್ಬೇಕಾದ್ರೂ ಕೂಡ ಡಿಸೈಡ್ ಮಾಡ್ತೀರಾ ನೀವು, ಯಾರ ಜೊತೆ ಹೋಗ್ತೀನಿ, ಹೇಗೆ ಹೋಗ್ತೀನಿ, ನನಗೆ ಕಾಂಪ್ಯಾಟಿಬಲ್ ಇದ್ದಾರಾ ಇಲ್ವಾ ಅಂತ. ಬಟ್ ಆದರೆ ಲೈಫ್ ಪೂರ್ತಿ ಬದುಕಬೇಕು ಅಂದರೆ ಯು ವಿಲ್ ಡಿಸೈಡ್ ದಟ್ ಓಕೆ, ನನಗೆ ಏಜ್ ಆಗಿದೆ, ನಾನು ಮದುವೆ ಆಗಬೇಕು ಅಂತ. ಐ ಥಿಂಕ್ ಏಜ್, ಫಿಸಿಕಲ್ ಏಜ್ ಬೇರೆ, ಮೆಂಟಲ್ ಏಜ್ ಬೇರೆ. ಹಾಗಾಗಿ ಒಬ್ಬ 60 ವರ್ಷದ ತಾತ ಕೂಡ 16 ವರ್ಷದ ಮೆಚುರಿಟಿಯನ್ನು ಪಡ್ಕೊಂಡೇ ಕೂಡ ಸಾಯ್ಬೋದು. ಆದರೆ ಸಮಾಜ ಅವನನ್ನು ಮದುವೆ ಮಾಡಿಸುತ್ತೆ. ಮಾತ್ರ ಅವನ ಹೆಂಡತಿಗೆ ಆ 16 ವರ್ಷದ ಹುಡುಗನ ಜೊತೆ ಹೇಗುವಂತಹ ಒಂದು ಗೋಳು, ಕಷ್ಟ ಎಲ್ಲ. ಯಾಕೆ ಅಂದರೆ ಆ ಮನುಷ್ಯ ಅವ್ನು ಬೆಳೆಯುವಂಥ ಪ್ರಯತ್ನ ಪಟ್ಟಿಲ್ಲ. ಹಾಗಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಮೇ ಬಿ ನನ್ನ ಪಾರ್ಟ್ನರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಯಾವತ್ತು ನಮಗೆ ಸರಿ ಅನ್ಸುತ್ತೆ, ನಾವು ಅಂದ್ರೆ ಪ್ರಪಂಚ ಇವನಿಗೆ ಪಾರ್ಟ್ನರ್ ಇದ್ದಾರಾ ಹಾ ಅಂತ ಅನ್ಬೋದೇನೋ. ಓಕೆ. ಸೊ ಯಾವಾಗ ಐ ಥಿಂಕ್ ವಿ ಥಿಂಕ್ ದಟ್ ವಿ ಆರ್ ರೈಟ್ ಆಗ್ಬೋದು. ಯಾಕಂದ್ರೆ ನನಗೆ ಜೀವನದಲ್ಲೇ ನನ್ನ ತಾಯಿಗೂ ಹೇಳಿದೆ, ನನಗೆ ಮಕ್ಕಳು ಮಾಡ್ಕೋಬೇಕು ಅಂತ ಏನಿಲ್ಲ. ಪ್ರಪಂಚದಲ್ಲಿ ಇಷ್ಟು ಮಕ್ಕಳು ಇರಬೇಕಾದ್ರೆ ಮತ್ತೆ ನನ್ನಿಂದ ಏನೋ ಬರಬೇಕು ಅಂತ ನಾನು ಭಾವಿಸ್ತೇನೆ. 2 ಮಕ್ಕಳನ್ನ ಅಡಾಪ್ಷನ್ ಮಾಡ್ಕೊಂಡ್ರೆ ಆಯ್ತು. ಹಾಗಾಗಿ ನಾನು ಯಾವಾಗ ಮದುವೆ ಆದ್ರೂ ಪರವಾಗಿಲ್ಲ. ಏಜ್ ಆಗಿದೆ, ನಂಗೂ ಗೊತ್ತಿದೆ, 38 ಆಗಿದೆ, ದಟ್ಸ್ ಫೈನ್, ಐ ಡೋಂಟ್ ಮೈಂಡ್. ಓಕೆ, ಈಗ ಅದೊಂದು ವಿಟಿ ಪ್ಲೇ ಮಾಡ್ಬೋದಾ? ನಾವೊಂದು ಸ್ಪೆಷಲ್ ಮದುವೆ ಶೆಟ್ರಿಗೋಸ್ಕರ ಒಂದು ಒಂಚೂರು ಸೈಡ್ಗೆ ಬಂದ್ಬಿಡಿ. ಒಂದು ಬ್ಯೂಟಿಫುಲ್ ವಿಟಿ ಶೆಟ್ರಿಗೋಸ್ಕರ. ನಾವು ಇಡೀ ನಿಮ್ಮ ಅಭಿಮಾನಿಗಳು, ನಿಮ್ಮ ಸುತ್ತಮುತ್ತ ಇರೋರಿಗೆ ಅದೇ ಇಂಟ್ರೆಸ್ಟ್ ಇರುತ್ತೆ, ಮದುವೆ ಯಾವಾಗ ಶೆಟ್ರದು ಅಂತ. ನಮ್ಮ ಕಡೆಯಿಂದ ಒಂದು ಸಣ್ಣ ವಿಟಿ, ಏನೋ ನಮ್ಮ ಖುಷಿಗೆ. ಆಕ್ಚುಲಿ ಸನ್ಯಾಸಿ ಯೋಗದ ಒಂದು ಕತೆ ಇದೆ. ಏನದು? ನಾನು ಆಗ ಒಂದು ದೇವಸ್ಥಾನಕ್ಕೆ ಹೋಗಿ ಮೆಡಿಟೇಷನ್ ಅಂತೆಲ್ಲ ಕೂರ್ತಾ ಇದ್ದೆ. ಅಷ್ಟೊತ್ತಿಗೆ ಒಬ್ರು ಬಂದ್ರು. ಆಗ ತುಂಬಾ ವರ್ಷದ ಹಿಂದೆ, ನಿಮಗೆ ಗೊತ್ತು ನಮ್ಗೆ. ಸೊ ನಿಮ್ಗೆ ಮದುವೆ ಆಗಿದ್ಯಾ ಅಂತ. ಆಗ್ಲೂ ಕೂದ್ಲಿರಲಿಲ್ಲ, ಏಜ್ ಆದಂಗೆ ಕಾಣ್ತಿದ್ದೆ. ಸೊ ಅವರು ಕಂಡ್ಬಿಟ್ಟು ಇಲ್ಲ ಅಂತ, ನಾನು ಈ ಪೂಜೆ ದೇವಸ್ಥಾನದಲ್ಲಿ ಸ್ವಾಮೀಜಿ
ನಿಮಗೆ ಹುಡುಗಿ ಇದ್ದಾರಾ ಅಂತ. ಆಗೊಬ್ಳಿದ್ಲು, ಹಾ ಇದ್ದಾಳೆ ಅಂತ ಹೇಳಿದ್ರು. ಅವಳು ಜಾಸ್ತಿ ಸಮಯ ನಿಲ್ಲುವುದಿಲ್ಲ, ಬಿಟ್ಟು ಹೋಗ್ತಾಳೆ ಅಂತ. ಹಾ ಅಂದೆ. ಅವ್ರೇನೋ ಶಾಕ್ ಆಗಿಲ್ಲಲ್ಲ ಅಂತ. ನಿಮಗೆ ಸನ್ಯಾಸಿ ಯೋಗ ಉಂಟು? ಹಾ ಅಂದೆ. ಅಲ್ಲ, ನೀವು ಬೇಕಾದರೆ ಇಲ್ಲಿ ದೇವಸ್ಥಾನದಲ್ಲಿ ಬಂದು ಕೆಲಸಗಳನ್ನು ಮಾಡ್ಬೋದು. ಹಾ ಅಂತ ಆರಾಮಾಗಿದ್ದೆ. ಒಂದು 2-3 ತಿಂಗಳಾದ್ಮೇಲೆ ನಮ್ಮ ಅಣ್ಣ ಮನೆಗೆ ಬಂದ, ಸೂಟ್ ಕೇಸ್ ಎಲ್ಲ ಇಟ್ಕೊಂಡ್ಬಂದಿದ್ದ, ಕಸಿನ್ ಬ್ರದರ್. ರಾಜು, ನಾನು ಸನ್ಯಾಸಿ ಆಗ್ತಾ ಇದ್ದೀನಿ ಅಂದ. ನಾನು ಯಾಕೆ, ಏನಾಯ್ತು, ಏನು ಪ್ರಾಬ್ಲಮ್ ಏನು? ಇಲ್ಲ ರಾಜು, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಕಣ್ಣು ಮುಚ್ಕೊಂಡು ಕೂತಿದ್ದೆ, ಅವರು ಸ್ವಾಮೀಜಿ ಬಂದ್ಬಿಟ್ಟು ಹೇಳಿದ್ರು, ನಿನ್ಗೆ ಮದುವೆ ಆಗಲ್ಲ, ಸನ್ಯಾಸಿ ಯೋಗ ಇದೆ, ಇಲ್ಲಿ ದೇವಸ್ಥಾನದಲ್ಲಿ ಕೆಲಸ. ಆ ಯಪ್ಪಂಗೆ ಅಸಿಸ್ಟೆಂಟ್ ಬೇಕು ಫ್ರೀಯಾಗಿ. ಯಾರೆಲ್ಲ ಹೋಗ್ಬಿಟ್ಟು ಆ ಏಜಲ್ಲಿ ಕಣ್ಣು ಮುಚ್ಕೊಂಡು ಅಲ್ಲಿ ನಿದ್ದೆ ಮಾಡ್ತಾರೆ, ಅವನ್ನೆಲ್ಲ ಎಪ್ಸಿ ನಿಮಗೆ ಸನ್ಯಾಸಿ ಯೋಗ ಇದೆ ಬನ್ನಿ, ಸನ್ಯಾಸಿ ಪೇಮೆಂಟ್ ಕೊಡ್ಬೇಕು ಅಂತಿಲ್ಲ ಅಲ್ವಾ. ನಾ ಹೇಳಿದೆ, ಅಯ್ಯೋ ದಡ್ಡ, ನನಗೂ ಅದೇ ಮಾತು ಹೇಳಿದ್ರು. ಸೊ ನಾನು ಮೇ ಬಿ ಅದು ಸತ್ಯ ಅನ್ಸುತ್ತೆ. ಈಗ ನೋಡಿದ್ರೆ ಅವನಿಗೆ ಮದುವೆ ಆಯ್ತು. ಸೊ ಅದನ್ನೇ ನಾನು ಒಂದು ಮೊಟ್ಟೆ ಕಥೆಯಲ್ಲಿ ಹಾಕೊಂಡೆ. ಅವನು ಪುಷ್ ಮಾಡಿ ಹೇಳ್ತಾನ, ನಿಂಗೆ ಸನ್ಯಾಸಿ ಯೋಗ ಉಂಟು ಅಂತ. ಸೊ ಏನಾದ್ರೂ ಕೂಡ ನಾವು ಕದಿತೀವಿ ನೋಡಿ, ಜೀವನದಲ್ಲಿ ಏನಾದ್ರೂ ಕದಿಯೋದು ಅಷ್ಟೇ. ಜೀವನದ ಒಂದೊಂದು ಎಳೆಗಳು ಒಂದೊಂದು ಸಿನಿಮಾದಲ್ಲಿ. ಓಕೆ, ರಾಜ್ ಅವರ ಬೆಸ್ಟ್ ನೆನಪುಗಳಲ್ಲಿ 1-2 ಘಟನೆಗಳನ್ನು ಹೇಳ್ಬೋದಾ ಲಾಸ್ಟ್ಲಿ? ಕೋಪ ಮಾಡ್ಕೊಳ್ಳೋದು ಬಿಟ್ಟು ಹೇಳಿ. ನೆನಪೇ ಇಲ್ಲ ಅವಳಿಗೆ. ಇಲ್ಲ, ಸುಮಾರಿದೆ. ಸುಮಾರಲ್ಲ, 2 ಕೇಳಿದ್ರು. ಅದೇ ಹೇಳಿದ್ದು. ಒಂದು ವಾಯ್ಸ್ ಓವರ್ದು ಕೊಡಬೇಕಾಗಿರುವಂಥ ಟೈಮಲ್ಲಿ, ಇನ್ನೊಂದು ಅವನ ಮನೆಗೆ ಪೂಜೆ ಇರೋ ಟೈಮಲ್ಲಿ ನಾವು ಹೋಗಿರುವಂಥದ್ದು ಸುರತ್ಕಲ್ ಅವನ ಮನೆಗೆ 2 ವೀಲರಲ್ಲಿ ಹೋಗಿರುವಂಥದ್ದು. ಅದೊಂದು ಲೈಕ್ ಅವತ್ತು ಕೋಪದಲ್ಲಿ ಇರಬೇಕಾದ್ರೆ ಅದು ಬಿಟ್ಟಿರೋ ಗಾಡಿ, ಅದು ನಾನು ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ಅದೊಂದು ಮಾಂಗಲ್ಯ ದೋಷ ಇತ್ತು, ಕಟೀಲಿಗೆ ಹೋಗ್ಬೇಕಿತ್ತು. ಓಕೆ, ಹಾಗೆ ಮದುವೆ ಆಗ್ಬೇಕಾದ್ರೆ ಮಾಂಗಲ್ಯ ದೋಷ ಇದೆ, ಪೂಜೆ ಕರ್ಕೊಂಡು ಹೋಗ್ಬೇಕು ಅಂತ ಆಯ್ತು ಅಂತ. ಆಗೊಂದು ಯಮಹ ಇದು ಏನೋ ಯಮ ಒಂದು RX ತರ ಬೈಕು, ಬ್ರೇಕ್ ಒಂದ್ ಬಿಟ್ಟು ಮಿಕ್ಕೆಲ್ಲ ಇದೆ. ಬ್ರೇಕ್ ಹೆಡ್ಲೈಟ್ 2 ಇಲ್ಲ. ಓಕೆ, ಹೆಡ್ಲೈಟ್ ಇಲ್ಲ. ರಾತ್ರಿ ನಾವು ಅದೇ ಒಂಥರ ಟಾರ್ಚ್ ಇಟ್ಕೊಂಡು ಹೋದಂಗೆ ಹೋಗ್ಬೇಕು, ಅದೇನು ಕಾಣಿಸಲ್ಲ. ಸೊ ಇವಳನ್ನ ಹಾಕೊಂಡು ಕಟೀಲ್ ದೇವಸ್ಥಾನ ಕರ್ಕೊಂಡು ಹೋಗಿದ್ದೆ. ಇವಳು ನನಗೆ ಮಾಂಗಲ್ಯ ದೋಷನ ಅಥವಾ ಆಕ್ಚುಲಿ ಏನಾದ್ರು ಸಾವಿನ ಕಂಟಕ ಇದೆಯಾ ಅಂತ ಭಯ ಆಗಿತ್ತು ಇವಳಿಗೆ ಅಂತ ಹೋಗ್ತಾ ಇದ್ದೆ. ಸೊ ಅದು ಅವಳಿಗೆ ಸ್ವೀಟ್ ನೆನಪಂತೆ. ಇಲ್ಲ, ನನ್ ಮರೆಯಕ್ ಸಾಧ್ಯ ಇಲ್ಲ ಆ ಒಂದು ಜೊತೆ ನೀನ್ ಹೋಗಿರೋದು ಅಂತ. ಹೋಗಿ ತಲುಪಬೇಕಾದ ಜಾಗ ತಲುಪಿದಾಗ ಯಾವ ದೇವ್ರ ನೆನ್ಸ್ಕೊಂಡ್ರಿ? ಕರ್ಕೊಂಡ್ಯ ನನ್ನ ಅಂತ. ಹೇಗೆ ಇಲ್ಲಿವರೆಗೆ ಕರ್ಕೊಂಡ್ ಬಂದಿ, ಅದೇ ರೀತಿ ಒಂದು ರಿಟರ್ನ್ ಮನೆಗೆ. ಅಲ್ಲ, ರಿಟರ್ನ್ ಅದೇ ಗಾಡಿಲಿ ಆಯ್ತಾ? ಏನ್ ಮಾಡ್ತಾರೆ, ಇಳಿತಾಳ ಪಾಪ. ಅದಾದ್ಮೇಲೆ ಇನ್ನು ಉಳಿದಿದ್ ಪ್ರತಿದಿನನೂ ಮೆಮೊರೀಸೇ ಇದ್ದಿದ್ದು. ನಾವು ಒಟ್ಟಿಗೆ ಕುಡಿತಿದ್ದು ಟೀ, ಮತ್ತೆ ಸ್ಕ್ರಿಪ್ಟಿಂಗ್ ಒಟ್ಟಿಗೆ ಕುಡಿತಾ ಇರೋದು. ಗಂಟ್ಲಲ್ಲೇ ಉಳಿತು. ಟೀ ಹೇಳಿದ್ರು, ಗಂಟ್ಲಲ್ಲಿ ಉಳಿತು. ಟೀ ಅಂದ್ರೆ ಮೋಸ್ಟ್ಲಿ ಮೈಕ್ ಈ ಕಡೆ ಬಂತು. ಹಾಗೆ ಆಮೇಲೆ ಪ್ರತಿಯೊಂದನ್ನು ಕೂಡ ಅವನು ಸ್ಕ್ರಿಪ್ಟಿಂಗ್ ಮಾಡ್ತಾ ಇದ್ದ. ಆಮೇಲೆ ವಾಯ್ಸ್ ಓವರ್ ಟ್ರೈನಿಂಗ್ ಮಾಡ್ತಾ ಇದ್ದಿದ್ದು ಮಾತ್ರ ಬೆಸ್ಟ್. ಇವತ್ತಿನ ದಿನ ನಾನು ಮೈಕ್ ಮುಂದೆ ನಿಲ್ಬೇಕಾದ್ರೆ ಅವನು ನೆನಪು ಗ್ಯಾರಂಟಿ ಆಗುತ್ತೆ. ಈಗ ಹೇಗ್ ಶುರು ಆಯ್ತು ಅದೇ ತರ. ಮೈಕ್ ಮುಂದೆ, ಮೈಕ್ ಮುಂದೆ. ಮೆಮೊರೀಸ್ ತುಂಬ ಇದೆ ರಾಜ್ ಜೊತೆ. ಓಕೆ, ಸೊ ಒಂದು ನನ್ನ ಲೈಫ್ ಪಾರ್ಟ್ನರ್ ಜೊತೆಗೆ ತುಂಬಾ ಫಿಟ್ಟಿಂಗ್ ಇಟ್ಟದು ಅಂತ ಹೇಳಿದ್ರೆ ರಾಜ್ ಬಿಟ್ರೆ ಬೇರೆ ಯಾರು. ಹೌದೌದು, ಅಂದ್ರೆ ಅವಳು ಬರ್ತಾ ಇದ್ರೆ ಫೋನ್ ಮಾಡಿದಾಗ ಫೋನ್ ಬಿಸಿ ಇತ್ತಾ ಅಂತ ಕೇಳಿ ಸುಮ್ನೆ ಹೋಗೋದು. ಆಮೇಲೆ ಲಾಸ್ಟಿಗೆ ಅರ್ಥ ಆಯ್ತು ಅವಳಿಗೆ. 1.5 ವರ್ಷ ಪಾಪ, ಅಂದ್ರೆ ಅವಳನ್ನ ಬದುಕಿಗೆ ಪ್ರಿಪೇರ್ ಮಾಡ್ತಿದ್ದೆ, ಏನು ಕೇಳ್ತಿರ್ಲಿಲ್ಲ. ನೆನ್ನೆ ಎಷ್ಟು ಕೊಂಡಾಯ್ತು ಮನೆಗೆ ಬಂದ ಅಷ್ಟು ಕೇಳಿದ್ರೆ ಸಾಕು. ಮತ್ತೆ ಅನ್ಫಾರ್ಚುನೇಟ್ಲಿ ನನ್ನ ಎಲ್ಲಾ ಫ್ರೆಂಡ್ಸ್ನ ಹೆಂಡತಿಯರು ನನ್ನ ನಂಬ್ತಾರೆ. ಒಬ್ಬರು ನಿಂತಿದ್ದಾರಲ್ಲ ಬಾಲಣ್ಣ ಅಂತ, ಅವ್ರ ಜೀವನ ಹಾಳು ಮಾಡ್ಬೋದು ನಾನು 5 ನಿಮಿಷ. ಮಾಡಲ್ಲ. ಏನ್ ಮೇಡಮ್ ಬಾಲಣ್ಣ ಒಂಥರ ಈಗ ಮಿಂಚಿಂಗು ಅಂದ್ರೆ ಇಲ್ಲಿ ಕತೆ ಮುಗಿತು. ಯಾಕೆ ಮಿಂಚಿಂಗ್ ಅಂತ ಅವ್ರು ಚೆಕ್ ಮಾಡ್ತಾರೆ. ಜಗಳ ಮಾಡಿದುಂಟಾ ನಿಮ್ ವೈಫ್? ಅಯ್ಯೋ ತುಂಬಾ ಇದೆ. ಆಫೀಸಿಗೆ ಬರ್ತಾ ಇದ್ದಂಗೆ ನಿಮ್ಗೆ ನಡ್ಕ ಶುರು ಆಗುತ್ತೆ ಅನ್ಸುತ್ತಂಗಾದ್ರೆ. ಅದು ಯಾವತ್ತಿದ್ರು ಹಾಗೇನೆ. ಅದು ಬಂದ್ರೆ ಏನಾದ್ರೂ ಒಂದು ಫಿಟ್ಟಿಂಗ್ ಹೇಗೆ ಹೇಳಿದ ಹೇಗೆ ಹೋದ ಗೊತ್ತೇ ಆಗ್ತಾ ಇರ್ಲಿಲ್ಲ ನನಗೆ. ಆಮೇಲೆ ಯಾಕೆ ಇಷ್ಟು ಕೋಪದಲ್ಲಿ ಎಲ್ಲಿ ಏನಾಗಿದೆ ಅಂತ ಅಷ್ಟು ಆರಾಮದಲ್ಲಿ ಬಂದಿದ್ದಾನೆ ಅಂತೇಳಿ. ಇವತ್ತೆಲ್ಲ ನಾಳೆ ಮದುವೆ ಆಗ್ತೀನಿ ಅಂದಿದ್ದಾರೆ, ನೀವೆಲ್ಲ ರೆಡಿ ಆಗಿರಿ. ಅಲ್ಲ ಸಾಧ್ಯ ಇಲ್ಲ.
ಫಿಟ್ಟಿಂಗ್ ಅಂದ್ರೆ ಅವ್ನು ಆಲ್ರೆಡಿ ಪ್ರಿಪೇರ್ ಮಾಡಿ ಇಂಥವ್ರೆಲ್ಲ ಇದ್ದಾರೆ ನನ್ನ ಜೊತೆ, ಸೊ ಯಾರು ಏನ್ ಹೇಳಿದ್ರು ಇಲ್ಲ ಇಂಥವ್ರೆಲ್ಲ ಇದಾರೆ ಅಂತ ಹೇಳಲ್ಲ, ನಾನ್ ಇಂಥವ್ನೊಂದು ಪ್ರಿಪೇರ್ ಮಾಡಿದ್ದೀನಿ ಅಷ್ಟೇ. ಅದು ಈಸಿ ಅಲ್ವಾ, ಇವ್ರು ಏನ್ ಹೇಳಿದ್ರು ಅದು ಗೊತ್ತು ಅಂತಾರೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. RJ ದಿನಗಳನ್ನ ನೆನಪಿಸಿದ್ರಿ ಅಂಡ್ ಲೈವ್ ಅಲ್ಲಿ ಒಂದ್ಸಲ ನಾವು ರಾಜ್ಬೀರ್ ಶೆಟ್ಟಿ ಅವ್ರ ವಾಯ್ಸ್ ಕೇಳ್ದಂಗೆ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಅಂಡ್ ಅವ್ರದ್ದು ಒಂದು ಶೋ ನಾನು ಯಾವತ್ತೂ ಮರೀಲಿಕ್ಕಿಲ್ಲ. ಶಂಕರ್ನಾಗ್ ಬಗ್ಗೆ ಒಂದು ಶೋ ಮಾಡಿದ್ರು. ಓಕೆ, ಇದು FM ಅಲ್ಲಿ ಇರೋವಾಗ ಓಕೆ, ಅವ್ನ ವಾಯ್ಸ್ ಕೇಳೋದು ಎಲ್ರಿಗೂ ಇಷ್ಟ. ನಾನಂದ್ರೆ ಅವನ್ ನೆಕ್ಸ್ಟ್ ನಮ್ದು ಶೋ. ಓಕೆ, ಸೊ ನಾನು ಹೇಗೋ ಅಲ್ಲೇ ಇರಬೇಕು. ಸೊ ಅವನ ಎಂಡ್ ಮಾಡಿರೋದು ಇವತ್ತಿಗೂ ನನಗೆ ಕಿವಿಯಲ್ಲಿದೆ. ಹೆಂಗಿದೆ ಅಂತ ಹೇಳಿದ್ರೆ ಶಂಕರ್ನಾಗ್ ಬಗ್ಗೆ ಫುಲ್ ಅವ್ರ ಬಗ್ಗೆ ಹೇಳಿ ಅವನು ಹೇಗೆ ನೆನಪಿದ್ಯಾ? ಅಂದ್ರೆ ಅದು ಯಾವ ಹಾಡ್ ಯೂಸ್ ಮಾಡಿದೆ ಅಂತ ನೆನಪಿದೆ. ಅಂದ್ರೆ ಅವರ ಕೆಲ್ಸಗಳು ಅದು ಇದು ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿ ಕೊನೆಯದಾಗಿ, ಆದ್ರೆ ಇವತ್ತಿಗೂ ಕೂಡ ಅವರಿಲ್ಲ. ಬಟ್ ಒಂದ್ ಏನೋ ಹೇಳ್ತಾ ಇದೆ ಅಂದ್ರೆ ಕೇಳದೆ ಹಾಡು ಬರ್ತಾ ಇತ್ತು. ಸೊ ಇಟ್ ಫೆಲ್ಟ್ ಆಸ್ ಇಫ್ ಲೈಕ್ ದ ಹೋಲ್ ಶೋ ಇಸ್ ಪ್ಯಾಕೇಜ್ಡ್. ಅಂದ್ರೆ ನನಗೆ ಅವ್ರು ಬಹಳ ಇಷ್ಟ. ಸೊ ನನಗೆ ದೇವರ ದಯದಲ್ಲಿ ನೋಡಿ, ಕೆಲವು ಸಲ ರೆಟ್ರೋ ರಾತ್ರಿ ಅಂತ ಒಂದು ಶೋ ಕೊಟ್ರು. ಅದ್ರಲ್ಲಿ ನಾನು ಹಳೆಯ ಸಿನಿಮಾಗಳನ್ನ ಸ್ಟಡಿ ಮಾಡ್ಬೇಕಿತ್ತು, ಹಳೆಯ ಸಿನಿ ಕರ್ಮಿಗಳನ್ನ ಸ್ಟಡಿ ಮಾಡ್ಬೇಕಿತ್ತು. ಹಾಗಾಗಿ ನಾನು ಪ್ರತಿ ದಿವಸ ಅವ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ, ಓದ್ತಾ ಇದ್ದೆ. ಇವತ್ತಿಗೆ ನನ್ನದು ಎಜುಕೇಶನ್ ಆಗುತ್ತೆ, ಅವತ್ತಿಗೆ ನನ್ನದು ಕೆಲಸ ಆಗಿತ್ತು ನೋಡಿ. ಅಂದ್ರೆ ಬದುಕಿಗೆ ಕೆಲಸನ ಯಾವ್ದೋ ರೀತಿ. ಶಂಕರ್ನಾಗ್ ಅವರ ಯಾವ ಸಿನಿಮಾ ಬಹಳ ನಿರ್ದೇಶನದ ನಿಮ್ಗೆ ಇಷ್ಟ ಆಗಿದೆ? ಆಕ್ಸಿಡೆಂಟ್ ಬಹಳ ಇಷ್ಟ, ತುಂಬಾ ಒಳ್ಳೆ ಸಿನಿಮಾ ಅದು. ಜೊತೆಗೆ ಮಿಂಚಿನ ಓಟ, ಇದೆಲ್ಲದೂ ಕೂಡ ಅದ್ಭುತ ಸಿನಿಮಾಗಳು. ಜೊತೆಗೆ ಮಾಲ್ಗುಡಿ ಡೇಸ್, ಅದು ಅಂದ್ರೆ ಇವತ್ತಿಗೂ ಕೂಡ ಅದು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಇವತ್ತು ಕೂಡ ನಾವು ಸೌತ್ ಇಂಡಿಯಾದವ್ರು ಏನಾದ್ರು ಹಿಂದಿಲಿ ಕಂಟೆಂಟ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಫೇಕ್ನೆಸ್ ಕಾಣಿಸುತ್ತೆ. ಬಟ್ ಆ ಒಂದರಲ್ಲಿ ಏನೂ ಇಲ್ಲದೆ ಅದ್ಭುತವಾಗಿ, ಜೊತೆಗೆ ಕ್ವಾಲಿಟಿ, ಅಂದ್ರೆ ಆ ಮನುಷ್ಯ ಎಷ್ಟು ದುಡಿತಾ ಇದ್ರು. ನನ್ನ ಫೇವ್ರೇಟ್ಗಳಲ್ಲಿ ಒಬ್ರು. ಸೊ ಆ ಶೋ ಮಾಡಿದ್ದೆ ಅಂಡ್ ಅದನ್ನ ಹೇಳ್ತೀನಿ ಅಷ್ಟೇ. ಅದು ಮಾಡ್ಕೊಂಡು ಹೊರಗೆ ಬಂದ್ ಕೂಡಲೇ ನಾನೊಂದು ಹೀಗೆ ರಾಜಾ ಅಂತ ಹೇಳಿದ್ದಾನೆ. ಸೊ ದಟ್ಸ್ ಬ್ಯೂಟಿಫುಲ್ ಮೆಮೊರಿ. ಆ ಒಂದು ಜರ್ನಿ ನಮ್ದು ಇವತ್ತಿಗೂ ಅವತ್ತಿಂದ ಇವತ್ತಿಗೂ ಜೊತೆಯಾಗಿ ಇರ್ತೇವೆ. ಇವನು ಆಕ್ಟಿವ್ ಮಾಡಿದ್ದಾನೆ ಸೂಪರ್ ಶೋ ಅಲ್ಲಿ. ನಾನು ಓಡ್ಬೇಕಾದ್ರೆ ಇವನು ಓಡ್ತಾ ಇರ್ತಾನೆ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ನೀವು ಬಂದಿದ್ರಿಂದ RJ ದಿನಗಳ ನೆನಪಾದವು, ಆಗಿನ ಒಂದಷ್ಟು ಮೆಮರೀಸ್ ನ ನಮ್ ಜೊತೆ ಹಂಚ್ಕೊಂಡ್ರು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನಿಮ್ಮ ಜೀವನದ ಆರಂಭದಿಂದ ಶೆಟ್ರೆ ಇಲ್ಲಿವರೆಗೂ ಬಂದ್ವಿ, ಎಲ್ಲಿವರೆಗೆ RJ ವರೆಗೂ ಬಂದ್ವಿ. ಆದ್ರೆ ಈಗ ಸಿನಿಮಾ ಜರ್ನಿವರೆಗೂ ಹೋಗೋಣ. ಒಂದೊಂದು ಚಿತ್ರದ ಒಂದೊಂದು ಸಣ್ಣ ಸಣ್ಣ ಸೀನ್ ಜೊತೆಗೆ ಅದರ ಮೆಮೊರಿ ನಮ್ ಜೊತೆ ಹಂಚ್ಕೊಳ್ತೀರಾ ಅನ್ನೋ ಆಸೆಯೊಂದಿಗೆ ನಿಮ್ಮ ಒಂದು ಮೊಟ್ಟೆಯ ಕಥೆಯ ಫಸ್ಟ್ ವಿಜುವಲ್. ಒಂದು ಮೊಟ್ಟೆಯ ಕಥೆ ಸಿನಿಮಾ ಟೈಮು ಅಥವಾ ಹೀರೋಯಿಸಮ್ ಇರೋಂತಹ ಇಂಡಸ್ಟ್ರಿ ಇದು. ಸೊ ಒಂದು ಮೊಟ್ಟೆಯ ಕಥೆ ಒಂದು ವಿಭಿನ್ನ ವೈಬ್ ಅನ್ನು ತಗೊಂಡ್ಬಂತು, ವಿಭಿನ್ನ ಫೀಲ್ ಅನ್ನು ತಗೊಂಡ್ಬಂತು. ಸೊ ಕಾನ್ಸೆಪ್ಟ್ ರೆಡಿ ಆಗಿದ್ದು ಹೆಂಗೆ? ಏನಾಯ್ತು, ನಾನು 3 ವರ್ಷ ನಾನು ಅನ್ಕೊಂಡಿದ್ದೆ ನನಗೆ ಕನ್ನಡ ಸಿನಿಮಾ ಮಾಡುವಷ್ಟು ಎಬಿಲಿಟಿ ಇಲ್ಲ. 3 ವರ್ಷ ಅಲ್ಲ, ನಾನು ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ತುಳು ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ತುಳು ಒಂದು ಕಂಪ್ಯಾರಿಟಿವ್ಲಿ ಸಣ್ಣ ಇಂಡಸ್ಟ್ರಿ. ಅಲ್ಲಿ ಏನಾದ್ರು ಮಾಡಿ ಅದನ್ನ ಒಂದ್ಸಲ ರಕ್ಷಿತ್ ಶೆಟ್ಟಿ ಸಿನಿಮಾ ನೋಡಿದ್ರೆ ಸಾಕು, ಅಷ್ಟೇ ನನ್ನ ಗೋಲ್ ಇದ್ದಿದ್ದು. ಬಟ್ ಏನಾಯ್ತು, ನಾನು ಬೇರೆ ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಹೋಗ್ತಾ ಇದ್ದೆ. ಬೇರೆ ಬೇರೆ ಕಾರಣಗಳಿಂದ ಆ ಸಿನಿಮಾಗಳು ಆಗ್ತಾ ಇರ್ಲಿಲ್ಲ. ಆಗ ನನಗೊಂದು ಥಾಟ್ ಬಂತು, ನನಗೆ ಆಕ್ಚುಲಿ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟೇ ಇರಲಿಲ್ಲ. ನನಗೆ ಕತೆ ಹೇಳಬೇಕು ಅಂತ ಇಂಟ್ರೆಸ್ಟ್ ಇತ್ತು. ನಾನು ಯಾಕೆ ಈ ಥರ ಓಡಾಡಬೇಕು, ನಾನು ಯಾಕೆ ಶಾರ್ಟ್ ಫಿಲ್ಮೇ ಮಾಡಬಾರ್ದು. ಆದರೆ ಆಗ ಏನಾಗಿತ್ತು, ನನ್ನ ತಾಯಿ ಒಂದು ಕಂಪ್ನಿಲಿ 16 ವರ್ಷ ಕೆಲಸ ಮಾಡಿದ್ರು. ಅವರಿಗೊಂದು PF ಫಂಡ್ 1.5 ಲಕ್ಷ ಬಂದಿತ್ತು. ಅದನ್ನ ಈ 3 ವರ್ಷದಲ್ಲಿ ನಾವು ಖಾಲಿ ಮಾಡಿದ್ವಿ. ಈ ಫ್ಯೂಯಲ್ ಖರ್ಚು, ಮನೆ ಖರ್ಚು, ಏನು ಇಲ್ಲ, ದುಡ್ಡು ಏನು ಇಲ್ಲ. ಈಗ ಏನ್ ಮಾಡ್ಬೇಕು, ದುಡ್ಡಿಲ್ಲ, ಆಕ್ಟರ್ಗಳಿಗೆ ಕೊಡೋದಕ್ಕೂ ಕೂಡ ದುಡ್ಡಿಲ್ಲ, ಏನ್ ಮಾಡೋದು ಗೊತ್ತಿಲ್ಲ. ಆ ಟೈಮಲ್ಲಿ ನಾನು ಅನ್ಕೊಂಡೆ, ನಾನು ಆಕ್ಟ್ ಮಾಡೋದಾದ್ರೆ ಯಾವ ತರ ಕತೆ ಬರೀಬಹುದು, ದುಡ್ಡು ಕೊಡಕ್ಕೆ ಬಜೆಟ್ ಇಲ್ಲ ನನ್ನ ಹತ್ರ. ಹಾಗಾಗಿ ಎಡಿಟಿಂಗ್ ಕ್ಯಾಮರಾ ಎಲ್ಲ ಪ್ರವೀಣ್ ಶ್ರೀಯಾನ್ ಅವ್ರದ್ದಿದೆ. ಆಗ ನಾವು ಒಟ್ಟಿಗೆ ಬೆಳೆದವರು, ಮೊದಲ ದಿವಸದಿಂದ ಕೂಡ ಒಟ್ಟಿಗೆ ಶಾರ್ಟ್ ಫಿಲ್ಮು, ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ಕೊಂಡು ಬೆಳೆದವರು. ಹಾಗಾಗಿ ನಾನು ಅನ್ಕೊಂಡೆ, ಓಕೆ ನಾನೇ ಬರೆಯೋದಾದ್ರೆ ಯಾವ ತರ ಮಾಡ್ಬೋದು, ಒಂದು ಕಾಮಿಡಿ ಮಾಡಬೇಕು, ಒಂದು ಬಾಲ್ಡ್ ಹೆಡ್ ಬಗ್ಗೆ ಬರೀಬೇಕು, ಒಂದು ಇಂಪರ್ಫೆಕ್ಟ್ ಲವ್ ಸ್ಟೋರಿ ಬರೀಬೇಕು ಅಂತ ಒಂದು 20 ನಿಮಿಷ ಬರ್ದೆ. ಅದಾದ್ಮೇಲೆ ನನ್ನ ಇನ್ನೊಬ್ಬ ಫ್ರೆಂಡ್ ಸುಹಾನ್ ಪ್ರಸಾದ್ ನೋಡಿ, ಇಲ್ಲ ಇದು ಫಿಲ್ಮ್ ಆಗುವಂತ ಎಬಿಲಿಟಿ ಇದೆ ಅಂತ ಹೇಳಿ ಕನ್ನಡಕ್ಕೆ ಬಂದೆ. ನೋಡಿ, ಅದೇ ನಾ ಹೇಳ್ತಿದ್ದೆ ಅಲ್ವಾ, ನಾನು ಇಲ್ಲಿಗೆ ಬರೋದು ನನ್ನ ಉದ್ದೇಶದಿಂದ ಅಲ್ಲ, ಆಕ್ಸಿಡೆಂಟ್ ಇಂದ. ನನ್ನ ಬಿಟ್ಟಿದ್ರೆ ಅದನ್ನ ಶಾರ್ಟ್ ಫಿಲ್ಮ್ ಮಾಡ್ತಿದ್ದೆ. ಅದು ಸಿನಿಮಾ ಆಗೋದಕ್ಕೆ ಕಾರಣ ಬೇರೆ ಯಾರು, ನನ್ನ ಫ್ರೆಂಡ್ಸು, ಸುಹಾನು, ಇನ್ನೊಬ್ಬ ಮತ್ತೊಬ್ಬ, ಎಲ್ಲರೂ ಕೂಡ. ಅಂದ್ರೆ ಅದರ ಕಾರಣ, ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ನಾನು ತುಳುಲೇ ನಾನು ಮಾಡಿ ಇಷ್ಟು ಸಾಕು ಅಂತ ಅನ್ಕೋತಾ ಇದ್ದೆ. ಬಟ್ ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ ಆಗಿದ್ದು ನನ್ನ ಹತ್ರ ದುಡ್ಡಿಲ್ಲ ಅನ್ನೋವಂಥ ಒಂದು ಕಾರಣ. ಹಾಗಾಗಿ ನಾನು ಸ್ಟ್ರಗಲ್ ಬಗ್ಗೆ ಅಷ್ಟು ಬೇಜಾರಲ್ಲಿ ಮಾತಾಡಲ್ಲ, ಯಾಕಂದ್ರೆ ಅದರಿಂದಾಗಿ ನಾನು ಇವತ್ತು ಇಲ್ಲಿದ್ದೀನಿ.
ಒಂದು ಸಿನಿಮಾ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಇಡೀ ತಂಡ ಬೇಕು, ಒಬ್ಬರಿಂದ ಖಂಡಿತ ಸಿನಿಮಾ ಸಾಧ್ಯ ಇಲ್ಲ. ಸೊ ಯಾರ್ಯಾರ ನೆನಪಿಸ್ಕೊಳ್ತೀರಿ ಈ ಸಿನಿಮಾದಲ್ಲಿ? ಈಗಾಗಲೇ ಒಂದ್ 2 ಹೆಸರುಗಳನ್ನ ಹೇಳಿದ್ರಿ. ಒಬ್ಬರು ವಿಶ್ವನಾಥಣ್ಣ ಅಂತ, ಬೀಚ್ ಕೂಲ್ ಅಂತ ಒಂದು ಇದಿದೆ, ತಣ್ಣೀರ್ ಬಾವಿ ಈ ಕಡೆ ಬತ್ತೇರಿಲಿ ಒಂದು ಕ್ಯಾಂಟೀನ್ ಇದೆ. ಆ ಮನುಷ್ಯ ನೋಡಿ, ಈಗ ನಾನು ಓಕೆ ಜನಗಳಿಗೆ ಒಂದು ಹೆಸರು ಗೊತ್ತು, ಆಗ ಯಾರಿಗೂ ಗೊತ್ತಿಲ್ಲ. ನಾವು ಪ್ರತಿ ದಿವಸ ಬರೆಯೋಕಲ್ಲಿ ಹೋಗ್ತಾ ಇದ್ವಿ, ಆಮೇಲೆ ಹೋಗೋದಕ್ಕೆ ನಮ್ಮ ಹತ್ರ ದುಡ್ಡಿರ್ಲಿಲ್ಲ, ಅಲ್ಲಿ ತಿಂದ್ರು ಕೊಡೋದಕ್ಕೆ ದುಡ್ಡಿರ್ಲಿಲ್ಲ. ಆಗ ಒಂದ್ಸಲ ಫೋನ್ ಮಾಡಿ ಕರೆದ್ರು ಅವರು, ಯಾಕೆ ನೀವು ಬರ್ತಾ ಇಲ್ಲ, ದುಡ್ಡಿಲ್ಲ ಅಂತನಾ ಅಂತ. ಇಲ್ಲ ಹಾಗೇನಿಲ್ಲ, ಒಂದ್ಸಲ ಬನ್ನಿ ಅಂತ. ಹೋದಾಗ ನೀವು ಎಲ್ಲಿ ತನಕ ದುಡ್ಡು ಕೊಡೋಕ್ಕಾಗಲ್ಲ ಅಲ್ಲಿ ತನಕ ಇಲ್ಲಿ ಊಟ ಮಾಡಿ ನಾ ಕೇಳಲ್ಲ ಅಂತ. ಅಲ್ಲೊಂದು ಸಣ್ಣ ಕ್ಯಾಂಟೀನ್, ಆಗ ಅಲ್ಲಿ ನಾವು ಬರೀ ಗಂಜಿ ಊಟ ತಿಂದು 80,000 ಬಿಲ್ ಮಾಡಿದ್ವಿ. ಅಲ್ಲಿ ತನಕ ಆ ಮನುಷ್ಯ ಕೇಳಿರ್ಲಿಲ್ಲ. ಸೊ ಈ ತರ ತುಂಬಾ ಜನರ ಭಿಕ್ಷೆ ಇದೆ ಒಂದು ಮೊಟ್ಟೆಯ ಕತೆಗೆ. ನಾವು ಇವತ್ತೇನೋ ಹೇಳ್ಬೋದು ನಮ್ಮಿಂದ ಆಯ್ತು ಅಂತ ಅಲ್ಲ. ಒಂದು ಲೈಟ್ ಹಾಕೋರಿಂದ ಹಿಡಿದು, ಜೊತೆಗೆ ನನ್ನ ಇಂಪಾರ್ಟೆಂಟ್ ಫ್ರೆಂಡ್ ಪ್ರವೀಣ್ ಶ್ರೀಯಾನ್ ಅವರು, ಅವ್ರು ಆ ಸಿನಿಮಾಗೆ ನಿಂತ ರೀತಿ, ಜೊತೆಗೆ ಮಿಥುನ್ ಮುಕುಂದನ್ ಮ್ಯೂಸಿಕ್ಕು, ಅವ್ರು ಆ ಸಿನಿಮಾಗೆ ನಿಂತ ರೀತಿ. ಸೊ ಈ ಥರ ತುಂಬ ಜನ ನಿಂತ ಕಾರಣದಿಂದಾಗಿ ನಾನು ಇವತ್ತು ಕೂತಿದ್ದೀನಿ. ಸೊ ಐ ಥಿಂಕ್ ತುಂಬ ಜನ ಸೆಲ್ಫ್ಲೆಸ್ ಆಗಿ ಆ ಸಿನಿಮಾ ಕೆಲಸ ಮಾಡಿದ್ದಾರೆ. ತುಂಬ ಜನರ ಹೆಸರು ಮರಿಬೋದು ನಾನೀಗ, ಅಥವಾ ಮರಿಬೋದು ಅಂದರೆ ಹೇಳಬೇಕಾದ್ರೆ ನಂಗೆ ಫ್ಲೋ ಅಲ್ಲಿ ಬರದೇ ಇರ್ಬೋದು. ಬಟ್ ಅವರೆಲ್ಲರೂ ನನ್ನ ಜೀವನದಲ್ಲಿದ್ದಾರೆ, ಅವರೆಲ್ಲರಿಗೂ ನಾನು ಆಭಾರಿ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನನ್ನ ತಾಯಿಗೆ. ನೋಡಿ, ಒಬ್ಬ ಮನುಷ್ಯ ಒಂದು ಸಿನಿಮಾಗೆ ಹೋಗ್ತಾ ಇದ್ದಾನೆ, ಒಂದು ದುಡಿಯೋದನ್ನ ನಿಲ್ಲಿಸಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ ಒಂದು ದಿವಸ ನನ್ನ ತಾಯಿ ನನ್ನ ಮೇಲೆ ಡೌಟ್ ಮಾಡಿಲ್ಲ. ಒಂದೇ ಒಂದು ದಿವಸ. ಏನನ್ನೋರು ಈಗ ಸಿನಿಮಾಗೆ ಹೋಗ್ತಿದ್ದೀನಿ ಅಂದ್ರೆ ಬೈಗುಳ ಜಾಸ್ತಿ ಬರುತ್ತೆ ಎಲ್ಲದಕ್ಕೆ ಮುಂಚೆ. ನಿಮ್ ತಾಯಿ ಏನನ್ನೋರು? ಅಂದ್ರೆ ನಾನು ಏನ್ ಮಾಡಿದೆ, ನನ್ನ ಫಸ್ಟ್ ಕೆಲಸ ಮಾಡಿದ ನಾನು 5ನೇ ಕ್ಲಾಸಲ್ಲಿ, 5ನೇ ಕ್ಲಾಸ್ ರಾಜ್ಯದಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನನ್ನ ಅಮ್ಮಂಗೆ, ಈಗ ನಾನು ಅಲ್ಲಿ ಓದಿದ್ದು ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಬಟ್ ನನ್ನ ತಂದೆ ತಾಯಿಗೆ ಏನಂದ್ರೆ ಇವನೇನಾದ್ರು ಒಂದು ಸ್ವಲ್ಪ ಒಂದು ಒಳ್ಳೆ ಸ್ಥಾನ ತಲುಪಲಿ ಅಂತ ಆಸೆ ಇತ್ತು, ಅದಕ್ಕೆ ಇದು ಮಾಡ್ತಾ ಇದ್ರು. ಬಟ್ ಅವರಿಗೆ ಆ ಸ್ಥಿತಿ ಇರಲಿಲ್ಲ, ಅಲ್ಲಿ ಕಳಿಸೋವಂಥ ಸ್ಥಿತಿ ಇರಲಿಲ್ಲ. ಸೊ ನಾನು ಆಗಿಂದ ಕೂಡ ರಾಜ್ಯದಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಸೊ ನಾನು ಯಾವತ್ತು ನಾನು ಸ್ಮೋಕ್ ಮಾಡಿಲ್ಲ, ನಾನು ಡ್ರಿಂಕ್ ಮಾಡಿಲ್ಲ. ಸೊ ನಾನು ಅದು ಮಾಡದೇ ಇರೋ ಕಾರಣದಿಂದಾಗಿ ನನ್ನ ತಾಯಿಗೆ ನನ್ನ ಮಗ ದಾರಿ ತಪ್ಪಲ್ಲ, ಈ ಜಗಳ ಎಲ್ಲ ಆಡ್ತಿದ್ದೆ, ಬಟ್ ನಮ್ಮ ತಾಯಿವರೆಗೆ ಹೋಗ್ತಾ ಇರಲಿಲ್ಲ ಪಾಪ. ಹಾಗಾಗಿ ನನ್ನ ಮಗ ದಾರಿ ತಪ್ಪಲ್ಲ ಹಂಗೆ ಗೊತ್ತಿತ್ತಲ್ವ. ಆ ಕಾರಣದಿಂದಾಗಿ ಅವ್ರು ಯಾವತ್ತೂ ಕೂಡ ಯಾರೇ ಬಂದು ಹೇಳಿದ್ರು ಕೂಡ ಹೌದಾ ಅವನೇನೋ ಮಾಡ್ತಿದ್ದಾನೆ, ಅವನು ಅದನ್ನ ಮುಂದುವರಿಸ್ಕೊಂಡು ಹೋಗ್ಲಿ ಅಂತಾನೆ ಹೇಳ್ತಿದ್ರು. ಅಷ್ಟು ನಂಬಿಕೆ ಐ ಡೋಂಟ್ ಥಿಂಕ್ ಯಾರಿಗಾದ್ರೂ ಇರುತ್ತೆ ಅಂತ. ಮೊದಲನೇ ಸಲ ಬೆಳ್ಳಿ ತೆರೆ ಮೇಲೆ ನೋಡಿದಾಗ ಅಮ್ಮನ ರಿಯಾಕ್ಷನ್ ಹೇಗಿತ್ತು? ನಾನು ಯಾವತ್ತೂ ಇಲ್ಲಿ ತನಕ ಅದ್ರ ಬಗ್ಗೆ ಮಾತೇ ಆಡಿಲ್ಲ. ನನ್ನ ತಾಯಿ ಜೊತೆ ಇಲ್ಲಿ ತನಕ ನಾನು ಒಂದು ಸಿನಿಮಾ ಕೂಡ ಜೊತೆ ಕೂತ್ ನೋಡೇ ಇಲ್ಲ. ನನ್ನ ಯಾವ ಸಿನಿಮಾಗಳು ಕೂಡ ನಾನು ಒಂದ್ಸಲ ಪ್ರೀಮಿಯರ್ ಆದ್ಮೇಲೆ ಮತ್ತೆ ನಮ್ಮ ಮನೆಗೆ ಹೋಗಿ ಸಿನಿಮಾ ಬಗ್ಗೆ ಮಾತಾಡಲ್ಲ. ಯಾಕಂದ್ರೆ ಅವ್ರು ನನ್ನ ತಾಯಿ, ಸಿನಿಮಾಗೂ ಅದಕ್ಕೂ ಸಂಬಂಧ ಇಲ್ಲ ನೋಡಿ ನನ್ನ ತಾಯಿ. ಸೊ ನನ್ನ ತಂದೆ ಮತ್ತೆ ತಾಯಿ. ಸೊ ಇವರು ಹರೀಶ್ ಮಲ್ಯ ಅಂತ, ಅವ್ರು ನನಗೆ ಇದು ಕೊಡ್ತಾ ಇದ್ರು. ಸೊ ಅದ್ ನನಗೆ ಬಹಳ ಖುಷಿ ಆಗಿತ್ತು. ಅದು ಒಂದು ಮೊಟ್ಟೆ ಕಥೆದೇನೋ ಇದರಲ್ಲಿ ಏನೋ ಕೊಡ್ತಾ ಇದ್ರು. ಆಗ ನನ್ನ ತಂದೆ ತಾಯಿ ಜೊತೆಗಿದ್ರು. ಆಗ ನಂಗೆ ಸಮಾಧಾನ ಆಯ್ತು, ಪಾಪ ಎಷ್ಟು ಕಷ್ಟಪಟ್ಟಿದ್ದು, ಅವ್ರು ಏನ್ ಕಷ್ಟಪಟ್ರು ಅದಕ್ಕೆ. ಓಕೆ, ನನ್ನ ತಾಯಿ ಯಾವಾಗ್ಲೂ ಹೇಳ್ತಿದ್ದೆ, ಅಂದ್ರೆ ಚಿಕ್ಕವನಿರ್ತಾ ನಂಗೆ ತುಂಬಾ ಸಿಟ್ಟಲ್ವಾ, ಎಲ್ಲಂದ್ರೆ ಮಕ್ಳಿರ್ಬೇಕಾದ್ರು ಜಗಳ ಮಾಡಿದ್ರೆ ಸಿಟ್ಟು ಕಂಟ್ರೋಲ್ ಆಗ್ತಿರ್ಲಿಲ್ಲ. ನಮ್ಮಮ್ಮ ಅನ್ಕೋತಿದ್ವಿ ಇವ್ನು ಮನುಷ್ಯ ಆದ್ರೆ ಸಾಕು ಅಂತ, ಒಳ್ಳೆ ಮನುಷ್ಯ ಅಲ್ಲ, ಮನುಷ್ಯ ಆದ್ರೆ ಸಾಕು. ಸೊ ಹಾಗಾಗಿ ಈಗ ಸ್ವಲ್ಪ ಸಮಾಧಾನ ಇದೆ ಅವ್ರಿಗೆ. ಅಲ್ಲ, ಏನೋ ಎಕ್ಸ್ಪ್ರೆಸ್ ಮಾಡ್ಲಿಲ್ವಾ ಅಮ್ಮ? ಅಂದ್ರೆ ಹೋಗಿ ಮೂವಿ ನೋಡ್ಕೊಂಡ್ ಯಾವಾಗ್ಲೂ ಇಷ್ಟ ಹೇಳ್ತಾರೆ, ಚಂದ ಇದೆ ಮಗ, ಖುಷಿ ಆಯ್ತು, ಅಷ್ಟೇ ಅಲ್ಲಿಗೆ ಮುಗಿಯುತ್ತೆ. ಆ ಬಾಬಾ ಇನ್ನೊಬ್ಬ ಹುಡುಗ ಇದ್ದಾನಲ್ವಾ, ಅವನಿಗೆ ಹೇಳೂ ಇರ್ಲಿಲ್ಲ ನಾನು ನಿನ್ನ ಹತ್ರ ಬರ್ತೀನಿ ಅಂತ. ಹೌದಾ? ಆಕ್ಚುಲಿ ನನ್ನ ಕೈಯಲ್ಲಿ ಇರೋದು ನಿಜ ಚಾಕು, ಶಾರ್ಪ್ ಇತ್ತು. ಹುಚ್ಚ ಆಗ ತಲೆ ಇರ್ಲಿಲ್ಲ, ಗೊತ್ತಾಯ್ತಾ, ಇಲ್ಲಿ ಇಟ್ಕೋತಾ ಇದ್ದೆ. ಅಯ್ಯೋ ರಾಮ. ಅಂದ್ರೆ ರಿಷಬ್ ನೋಡಿ ಅದ್ರ ಇಟ್ಕೋಬೇಕಾದ್ರೆ ಹಿಂಗ್ ಇಟ್ಕೊಂಡಿದ್ದಾರೆ. ಬಿಕಾಸ್ ಏನಾಗುತ್ತೆ, ಕೆಲವು ಸಲ ಪ್ರಾಪರ್ಟಿ ಇಟ್ಕೊಂಡಾಗ ಎಷ್ಟೇ ಆಕ್ಟ್ ಮಾಡಿದ್ರು ಆಕ್ಟ್ ಮಾಡ್ತೀವಿ ನಾವು, ಆಗ ತಲೆ ಇಲ್ಲ, ಎಲ್ಲದೂ ನ್ಯಾಚುರಲ್ ಆಗಿ ಬರ್ಬೇಕು ಅಂತ. ಹೊಟ್ಟೆಗೆ ಚುಚ್ಚಬೇಕಾದ್ರೆ ನಾನು ರಿಯಲ್ ಚಾಕು ಹಿಡ್ಕೊಂಡು ಹಿಂಗ್ ಮಾಡಿ ಬೀಸಾಕಿ ಚುಚ್ತಿದ್ದೆ. ಅಲ್ಲಿ ತನಕ ರಿಯಲ್ ಚಾಕು ಇತ್ತು ನನ್ನ ಕೈಯಲ್ಲಿ. ಸೊ ಅದರಿಂದಾಗಿ ಅಲ್ಲೆಲ್ಲ ಎಕ್ಸ್ಪ್ರೆಷನ್ ನೋಡೋದು ಇಟ್ಸ್ ಆಲ್ ರಿಯಲ್. ಸೈಡ್ಗೆ ಹೋಗ್ತಾರೆ ರಿಷಬ್ ಹಿಂಗೆ, ಶಾರ್ಪೆಸ್ಟ್. ತಲೆ ಇಲ್ಲ ರಾ, ತಲೆ ಇಲ್ಲ, ರಾ ಅಲ್ಲ, ತಲೆ ಇಲ್ಲ. ಅದನ್ನ ಎನ್ಕರೇಜ್ ಮಾಡಲ್ಲ, ಬಟ್ ಅದೇ ಗೊತ್ತಿಲ್ಲ. ಅರ್ಥ ಆಯ್ತಾ? 2ನೇ ಸಿನಿಮಾ ಅಲ್ವಾ, ಎಲ್ಲೂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿಲ್ಲ, ಎಲ್ಲೂ ಕೆಲಸ ಮಾಡಿಲ್ಲ ಅಲ್ವಾ, ನಮ್ ಲೆಕ್ಕದಲ್ಲಿ ಹಿಂಗೆ ಆಗೋದು ಸಿನಿಮಾ. ಅಲ್ಲ, ಕರ್ಮಕ್ಕೆ ಹಿಂಗ್ ಚಾಕು ಇಟ್ಕೊಂಡು ಇಲ್ಲಿ ಚುಚ್ಕೊಂಡಿದ್ರೆ ಎಂತ ಕತೆ? ಅವರು ಇಟ್ಕೋತಾರಲ್ಲ ಆಕ್ಚುಲ್ ರೌಡಿಗಳು, ಚುಚ್ಚುತ್ತಾ ಟೆಕ್ನಿಕ್ ಬೇಕು. ಸೊ ಐ ಥಿಂಕ್ ಅದನ್ನ ನಾನು ಮಾಡ್ತಿದ್ದೆ. ಅಂದ್ರೆ ಅದಕ್ಕಿಂತ ಒಂದು ಯಾವುದೇ ಕಾಸ್ಟ್ಯೂಮ್ ಹಾಕಿದ್ರು ಕೂಡ ನಾನು 10-15 ದಿವಸ ಮುಂಚೆ ಆಗ್ತಿದ್ದೆ, ಅದನ್ನ ಇಟ್ಕೋತಿದ್ದೆ, ಮೂವ್ ಆಗೋದು ಅದೆಲ್ಲ ಅದ್ರ ಜೊತೆ ಮಾಡ್ತಿದ್ದೆ. ಹಾಗಾಗಿ ನಂಗೆ ಪ್ರಾಕ್ಟೀಸ್ ಇತ್ತು. ಬಟ್ ಆ ಇನ್ನೊಬ್ಬ ಹುಡುಗಂಗೆ ಹೇಳಿಲ್ಲ ನಾನು ನಿನ್ನ ಹತ್ರ ಬರ್ತೇನೆ ಅಂತ. ಸೊ ಅವ್ನು ಬರ್ಬೇಕಾದ್ರೆ ಏನ್ ಡೈಲಾಗ್ ಇಲ್ಲ, ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ, ಬರುದಿಲ್ಲ ಅಂತ ನ್ಯಾಚುರಲ್ ಅವ್ನಿಗೆ ಹೇಳಿದೆ ಫ್ಲಾಗ್ ಆಗ್ತಾ ಇರು ಅಂತ. ಪಾಪ ಫ್ಲಾಗ್ ಆಗ್ತಿದ್ದೆ ಅಲ್ಲಿ. ಅದ್ರಲ್ಲಿ ಒಂದು ಡಾನ್ಸ್ ಸೀನ್ ಬಹಳ ಸುಂದರವಾಗಿ ಬಂದಿದೆ. ಮಳೆ ಬರ್ತಾ ಇತ್ತು, ನೀವು ಡಾನ್ಸ್ ಮಾಡ್ತಿದ್ರಿ, ರಿಷಬ್ ಗನ್ ಹಿಡ್ಕೊಂಡಿರ್ತಾರೆ. ದಟ್ ಇಸ್ ವೆರಿ ಬ್ಯೂಟಿಫುಲ್.
ಸೊ ಅದಕ್ಕೆ ಮುಖ್ಯ ಕಾರಣ ಒಂದು ಅದನ್ನ ಹಾಡಿದಂತ ಚೈತ್ರ, ಜೊತೆಗೆ ಮ್ಯೂಸಿಕ್ ಮಾಡಿದ ಮಿಥುನ್, ಜೊತೆಗೆ ಪ್ರವೀಣ್ ಶ್ರೀಯಾನ್ ಅವರ ಸಿನಿಮಾಟೋಗ್ರಫಿ. ಅಂದ್ರೆ ನನಗೇನಿತ್ತು ಅಂದ್ರೆ, ನಾನು ಚಿಕ್ಕ 3ನೇ ಕ್ಲಾಸಲ್ಲಿದ್ದೆ, 4-5ನೇ ಕ್ಲಾಸಲ್ಲಿದ್ದೆ. ಆಗ ದೇವಿ ಮಹಾತ್ಮೆ ಯಕ್ಷಗಾನ ನೋಡಿ ಅದರಲ್ಲಿ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರಂಗೆ ಜನ್ಮ ಕೊಡ್ತಾಳೆ. ಆಗ ಅವ್ರ ಮಧ್ಯೆ ಒಂದು ಕ್ಲಾಶ್ ಬರುತ್ತೆ, ಯಾರು ದೊಡ್ಡವರು ಅಂತ. ಆಗ ಚಿಕ್ಕ ತಲೆ ಅಲ್ವಾ, ಏನಿದು ದೊಡ್ಡ ಈ ದೇವರುಗಳು ಅವ್ರಿಗೂ ಈಗೋ ಬರುತ್ತಾ ಅಂತಿತ್ತು. ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಸೊ ಇವನಿಗೆ ಶಿವನ ಆಟ್ರಿಬ್ಯೂಟ್ಸ್ ಕೊಟ್ಟೆ. ಇವನು ಶಿವ ಅಲ್ಲ, ಆಟ್ರಿಬ್ಯೂಟ್ಸ್, ಅವನ ಗುಣಲಕ್ಷಣಗಳು ಕೆಲವು ಕೊಟ್ಟೆ. ಅದ್ರಲ್ಲಿ ತಾಂಡವ ಒಂದು ಬಹಳ ದೊಡ್ಡ ಗುಣಲಕ್ಷಣ. ಸೊ ಹಾಗಾಗಿ ಅವನು ಎಲ್ಲೂ ಕೂಡ ಅಷ್ಟು ಎಕ್ಸ್ಪ್ರೆಸ್ ಮಾಡಿರಲ್ಲ, ಎಕ್ಸ್ಪ್ಲೋಷನ್ ಬೇಕು ಅಂತ ನಾವು ಅದನ್ನ ಮಾಡಿದ್ವಿ. ಅದು ಮಾಡಿದ್ದು ಮಂಗಳೂರಿನ ಅತಿ ದೊಡ್ಡ ಜಂಕ್ಷನ್ ಅಲ್ಲಿ, ಅಂದ್ರೆ ಫಸ್ಟ್ ಹಂಪನಕಟ್ಟ ಆದ್ರೆ ಸೆಕೆಂಡ್ ಮಂಗಳಾದೇವಿ, ಅಲ್ಲಿ 5 ರೋಡ್ ಬರುತ್ತೆ. 5 ರೋಡ್ ಬ್ಲಾಕ್ ಮಾಡಿ ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಈ ಹುಚ್ಚುತನಕ್ಕೆ 3 ದಿವಸ ಶೂಟ್ ಮಾಡಿದ್ವಿ ಮಳೆಯಲ್ಲಿ. ಡ್ಯಾನ್ಸ್ ಮಾಡಿ ಕಾಲೆಲ್ಲ ಇಲ್ಲಿಂದ ಇಲ್ಲಿ ತನಕ ಸಿಪ್ಪೆ ಹೋಗಿತ್ತು. ಅಂದ್ರೆ ಪ್ರತಿ ಸತಿ ಇಡಬೇಕಲ್ವಾ, ಮಕ್ಳಿಗೆ ಗೊತ್ತಿರುತ್ತೆ ಚಪ್ಪಲಿ ಹಾಕ್ತೆ ಕುಣಿದ್ರೆ ಹೇಗಾಗುತ್ತೆ ಟಾರ್ ರೋಡ್ ಅಲ್ಲಿ ಅಂತ. ಸೊ ಅಂದ್ರೆ ಈಗ ಒಂದು ಡ್ಯೂರೇಷನ್ ಕುಣಿಯೋದು ಬೇರೆ, ಶಾರ್ಟಿಂಗ್ ಹಂಗಲ್ಲಲ್ವಾ, ನೀವು ಕುಣಿತಾನೆ ಇರಬೇಕು, ರಿಪೀಟ್ ಮಾಡ್ತಾನೆ ಇರಬೇಕು, ಆಗೆಲ್ಲ ಸಿಪ್ಪೆ ಹೋಗಿತ್ತು. ಫೈನ್, ವರ್ತ್ ದ ಎಫರ್ಟ್. ಖುಷಿ ಆಯ್ತು. ಯಾರಿಗೆ ಕುಣಿಯಕ್ ಸಿಗುತ್ತೆ ಆ ಮಂಗಳಾದೇವಿ ಮುಂದೆ ಒಂದು ಪಾತ್ರವಾಗಿ? ಅದೇ ನಾ ಹೇಳೋದು, ಒಬ್ಬ ಆರ್ಟಿಸ್ಟ್ಗೆ ಇರುವಂತ ಜಾಯ್ ಏನಂದ್ರೆ, ಅವನು ಬೇರೆ ಬೇರೆ ಮನುಷ್ಯನಾಗಿ ಬದುಕಬಹುದು, ಜೀವಿಸಬಹುದು, ಗಾಢವಾಗಿ ಆ ಅನುಭವಗಳನ್ನ ಆಸ್ವಾದಿಸಬಹುದು. ಅದು ಸಿಕ್ಬೇಕಾದ್ರೆ ಬೇರೆಲ್ಲದೂ ಕೂಡ ಗೌಣವಾಗಿ ಕಾಣಿಸುತ್ತೆ. ಓಕೆ, ಈಗ ನೀವೇನಾದ್ರೂ ಕ್ರಿಕೆಟ್ ಟೀಮ್, ನಿಮ್ ಕ್ರಿಕೆಟ್ ಟೀಮ್ ಅಂತ ಮಾಡಿದ್ರೆ ಮಂಗಳಾದೇವಿ ಟೀಮ್ ಅಂತಾನೆ ಇಡ್ತೀರಾ? ಕ್ರಿಕೆಟ್ ಟೀಮ್ ಮಂಗಳಾದೇವಿ ಅಂತ ಇಡಬಹುದು, ಮಂಗಳಾದೇವಿ ಕ್ರಿಕೆಟರ್ಸ್ ಅಂತ ಇಡಬಹುದು. ಐ ಓನ್ಲಿ ವಿಶ್ ನೀವು ಮಾಡೋ ಎಲ್ಲಾ ಕೆಲಸಗಳು ಯಾವಾಗಲೂ ನನ್ನನ್ನು ಇನ್ಸ್ಪೈರ್ ಮಾಡ್ತಾ ಇರಲಿ, ಬಿಕಾಸ್ ಇಟ್ ಹಸ್ ಇನ್ಸ್ಪೈರ್ಡ್ ಮೀ, ಇಟ್ ಹಸ್ ಮೋಟಿವೇಟೆಡ್ ಮೀ, ಅಂಡ್ ಇಟ್ ಹಸ್ ಓನ್ಲಿ ಮೇಡ್ ಮೀ ಅ ಬೆಟರ್, ಇಟ್ ಇಸ್ ಸ್ಟಿಲ್ ಮೇಕಿಂಗ್ ಮೀ ಅ ಬೆಟರ್ ಆರ್ಟಿಸ್ಟ್. ಮುಂದೆ ಬರುವ ಎಲ್ಲಾ ಒಂದು ಸಿಚುವೇಶನ್ಸ್ ಅಲ್ಲೂ ನಾನು ಐ ವುಡ್ ಲವ್ ಟು ಬಿ ಅ ಪಾರ್ಟ್ ಆಫ್ ಯುವರ್ ಲೈಫ್, ಅಂಡ್ ಐ ಥಿಂಕ್ ಐ ವಿಲ್ ಚೆರಿಶ್ ಎವ್ರಿ ಮೂಮೆಂಟ್ ದಟ್ ಐ ಆಮ್ ವಿತ್ ಯು. ಐ ಲವ್ ಯು ಸೋ ಮಚ್, ಅಂಡ್ ಆದಷ್ಟು ಬೇಗ ಸಿಗೋಣ, ಅಂಡ್ ಹ್ಯಾಪಿ ನ್ಯೂ ಇಯರ್. ಈ ಸರ್ಪ್ರೈಸ್ ನಿಮಗೆ ಸರ್ಪ್ರೈಸ್ ಆಗಿತ್ತು ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ಅಂಡ್ ರಾಜ್, ಸಿ ಯು ಸೂನ್. ಬೈ. ಸೊ ಅದೇ ಫಸ್ಟ್ ನಾವು ಮಹಿರಾ ಸೆಟ್ ಅಲ್ಲಿ ಮೀಟ್ ಆಗಿತ್ತು. ಅದೇನಿಲ್ಲ, ಮಳೆ ಸೀಕ್ವೆನ್ಸ್ ಇತ್ತು, ಆಗ ತುಂಬಾ ಚಳಿ ಇತ್ತು. ಸೊ ನನಗೇನು ಮಳೆ ಸೀಕ್ವೆನ್ಸ್ ಇರಲಿಲ್ಲ. ಅಫ್ಕೋರ್ಸ್ ಇನ್ನೊಬ್ರು ಆರ್ಟಿಸ್ಟ್ ಇದ್ರು, ಸೊ ಅದಕ್ಕೆ ನಾನು ಅಲ್ಲಿ ಕೂರಕ್ಕೆ ಹೇಳ್ತಿದ್ದೆ ಅಷ್ಟೇ. ಟೋಬಿ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮರ್ ಅವಳು. ಟೋಬಿಯಲ್ಲಿ ಅಂದ್ರೆ ಅದಕ್ಕೆ ಆ ಒಂದು ಸಿನಿಮಾಗೆ ಆ ಒಂದು ರೋಲ್ ಆಗೋದಕ್ಕೆ ಅಷ್ಟು ಎಬಿಲಿಟಿ ಇರುವಂತ ಒಬ್ರು ಆರ್ಟಿಸ್ಟ್ ಬೇಕಿತ್ತು. ಅವಳು ತುಂಬಾ ಒಳ್ಳೆ ಆರ್ಟಿಸ್ಟ್ ಆದ ಕಾರಣದಿಂದಾಗಿ, ಜೊತೆಗೆ ನಾವು ಶೂಟ್ ಮಾಡೋದು ತುಂಬಾ ಇಂಡಿ ತರ ಶೂಟ್ ಮಾಡ್ತೀವಿ ನಾವು. ಅಂದ್ರೆ ತುಂಬಾ ಬೆಳಿಗ್ಗೆ 4:15 ಎಬ್ಬಿಸ್ಬಿಡ್ತೀವಿ, ಶೂಟ್ ಮಾಡ್ತಾನೆ ಇರ್ತೀವಿ. ಸೊ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳುವಂತ ಆರ್ಟಿಸ್ಟು ಆಗ್ಬೇಕು. ಚೈತ್ರ ಮತ್ತೆ ಸಂಯುಕ್ತ ಇಬ್ರು ಕೂಡ ಅದ್ ಏನು ತೊಂದರೆ ಇಲ್ಲದೆ ಬಹಳ ಚೆನ್ನಾಗಿ ಮಾಡ್ಕೊಟ್ರು. ಓಕೆ, ಇನ್ನೊಂದು ಸಿನಿಮಾದ ವಿಟಿ ಇದೆ ನಿಮ್ಗೋಸ್ಕರ. ಹೆಂಗೆ ಶೆಟ್ರೆ, ಇಡೀ ಸಿನಿಮಾದಲ್ಲಿ ಮಾತಾಡಿಲ್ಲ, ನಿಮ್ಮ ಪಾತ್ರ ಮಾತ್ರ ಮಾತಾಡಿದೆ. ಐ ಥಿಂಕ್ ನಾವು ತಂಡವಾಗಿ ತುಂಬಾ ಕಷ್ಟಪಟ್ಟಂತ, ತುಂಬಾ ನೋವು ಅನುಭವಿಸಿದಂತ, ತುಂಬಾ ಕಲ್ತಂತ ನಮಗೇನಾದ್ರೂ ಗುರು ಇದ್ರೆ ಅದು ಟೋಬಿ. ಯಾಕಂದ್ರೆ ನಾವು ಏನೆಲ್ಲ ತಪ್ಪುಗಳನ್ನ ಆ ಸಿನಿಮಾದಲ್ಲಿ ಮಾಡಿದ್ವಿ, ಜೊತೆಗೆ ಏನೆಲ್ಲ ಅನುಭವಗಳನ್ನ ಆ ಸಿನಿಮಾದಲ್ಲಿ ಪಡೆದ್ವಿ, ಅದನ್ನೇ ನಾವು ಸೂಪರಂ ಸೋ ಅಲ್ಲಿ ನಾವು ಹಾಕಿದ್ದು. ಐ ಥಿಂಕ್ ಕೆಲವು ಸಲ ಹಾರ್ಡ್ ವರ್ಕೆ ಸಾಲಲ್ಲ ಸಿನಿಮಾದಲ್ಲಿ. ಕೆಲವು ಸಲ ನಿಮಗೆ ತಲೆ ಉಪಯೋಗಿಸ್ಬೇಕು, ಹಾರ್ಡ್ ವರ್ಕ್ ಇರಬೇಕು, ಜೊತೆಗೆ ಅಸೆಸ್ಮೆಂಟ್ ಇರಬೇಕು, ಜೊತೆಗೆ ಕಲಿಕೆ ಇರಬೇಕು. ಐ ಥಿಂಕ್ ಎಲ್ಲೋ ಒಂದು ಕಡೆ ನಮಗೆ ತುಂಬ ಕಷ್ಟ ಕೊಟ್ಟಂತ, ತುಂಬ ನೋವು ಅನುಭವಿಸಿದಂಥ ಸಿನಿಮಾ ಟೋಬಿ. ಬಟ್ ನನಗೆ ಇವತ್ತಿಗೆ ಬಹಳ ಖುಷಿ ಇದೆ ಆ ಸಿನಿಮಾ ಸೋಲ್ತು ಅನ್ನೋದು. ಯಾಕಂದರೆ ಒಂದು ವೇಳೆ ಆ ಸಿನಿಮಾ ಸೋತಿಲ್ಲ ಅಂದರೆ ನಾವು ಕಲಿಕೆಯಲ್ಲಿ ತುಂಬ ಹಿಂದೆ ಬೀಳ್ತಿದ್ವಿ ತಂಡವಾಗಿ. ಅದರಿಂದಾಗಿ ನಮ್ಗೆ ಯಾವತ್ತಿದ್ರು ಟೋಬಿ ಒಂದು ಗುರು. ಆ ಕೊನೆ ಸೀನ್ ತುಂಬಾ ವೈರಲ್ ಆಗಿತ್ತು, ಪೋಸ್ಟರ್ ಇಂದ ಹಿಡಿದು ಆ ಸೀನ್ಸ್ ಬಹಳ ಪಾಪ್ಯುಲರ್ ಆಗಿದ್ವು. ದೇವಿ ತರಹ ನೀವು ಬಂದಿದ್ದು. ಹೌದು. ಅದು ಅಂದ್ರೆ ಒಂದು ಅದೇ ಐಡಿಯಾ ಇತ್ತು. ಐ ಥಿಂಕ್ ಒಬ್ಬ ಮನುಷ್ಯನ ಒಂದು ಲೆವೆಲ್ಗೆ ಪುಷ್ ಮಾಡಿದ ತಕ್ಷಣ ಅವನದೊಂದು ರಿಯಾಕ್ಷನ್ ಬರುತ್ತಲ್ವ, ಆ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡಕ್ಕೆ ನಾವು ಟ್ರೈ ಮಾಡಿದ್ವಿ. ಅಂಡ್ ಅದಕ್ಕೆ ನಾನೊಂದು ಮೂಗುತಿ ಹಾಕ್ಬೇಕಿತ್ತು. ಸೊ ಅದಕ್ಕೆ ಚುಚ್ಚುಕೊಂಡು ಅದು ಸೆಪ್ಟಿಕ್ ಆಗಿ ಇನ್ನೇನೋ ಆಗಿತ್ತು. ಬ್ಯೂಟಿಫುಲ್ ಆಗಿ ಪಲ್ಟಿ ಹೊಡೆದು ಕೂತಿದ್ದು ಸೂಪರ್ ಆಗಿ ಬಂತು. ಏನ್ ಶೆಟ್ರೆ ಸಕದಾಗಿ ಬಂದಿದೆ. ಅದು ಭಯ ಆಗ್ತಿತ್ತು ನನಗೆ. ಅಂದ್ರೆ ಮಮ್ಮೂಟಿ ಸರ್ ಅಲ್ವಾ, ಒಂದು ಫಸ್ಟ್ ಆಫ್ ಆಲ್ ಅವರಿಗಿರುವಂತಹ ಬಾಡಿ ಆಫ್ ಎಕ್ಸ್ಪೀರಿಯನ್ಸ್, ನಾವೇನೋ 4-5 ಸಿನಿಮಾ ಮಾಡ್ಕೊಂಡ್ ಬಂದವರು, ಜೊತೆಗೆ ಅವ್ರ ಜೊತೆ ಹೇಗೆ ಪರ್ಫಾರ್ಮ್ ಮಾಡೋದು, ಟಚ್ ಇಂಪ್ಯಾಕ್ಟ್, ಫೈಟ್ಗಳು ಯಾವತ್ತು ಫೈಟ್ಗಳು ನೋಡ್ಬೇಕಾದ್ರೆ ಹಾಗೆ ಕಾಣಿಸುತ್ತೆ, ಬಟ್ ಫೈಟ್ ಆಗಬಾರ್ದು, ಟಚ್ ಆಗಬಾರ್ದು, ಸ್ವಲ್ಪ ದೂರನೇ ಇರಬೇಕು, ಇಂಪ್ಯಾಕ್ಟ್ ಆಗಬಾರ್ದು. ಅವರು ಟಚ್ ಮಾಡು ಅಂತಾರೆ. ನನಗೊಂಥರ ಭಯ, ಟಚ್ ಮಾಡಿದ್ರೆ ಮತ್ತೆ ಹೆಂಗೆ ಕೇರಳ ಹೋಗೋದು ಅಂತ. ಸೊ ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾವುದಂದ್ರೆ, ಒಂದು ಅಲ್ಲಿ ಏನಾಗಿತ್ತು, ಆ ಸಿನಿಮಾ ಎಷ್ಟು ದೊಡ್ಡ ಸ್ಕೇಲೋ, ಆ ಸ್ಕೇಲ್ ಜೊತೆ ನಮ್ಮ ಇಂಡಿ ಸಿನಿಮಾಗಳ ಪೇಸ್ ಇತ್ತು, ತುಂಬಾ ಸ್ಪೀಡಾಗಿ ಮಾಡ್ತಾ ಇದ್ರು.
ಹಾಗಾಗಿ ನನಗೆ ಒಬ್ಬ ಸಿನಿಮಾ ವಿದ್ಯಾರ್ಥಿಗೆ ಆ ಸಿನಿಮಾ ಕೂಡ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಲ್ಲಿ ಬೇರೆ ಬೇರೆ ಟೆಕ್ನಿಷಿಯನ್ಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಅದನ್ನೆಲ್ಲ ನಾವು ಅಲ್ಲೇ ಕೂತ್ಕೊಂಡು ಸೂಕ್ಷ್ಮವಾಗಿ ಕಲಿತಾ ಇದ್ವಿ. ಅದನ್ನೆಲ್ಲ ನಾನು ನನ್ನ ಟೀಮ್ ಜೊತೆ ಹೇಳ್ಕೊತಾ ಇದ್ದೆ, ಹೀಗೆಲ್ಲ ಆಗುತ್ತೆ ಅಂತ. ಸೊ ಬೇರೆ ಬೇರೆ ರೀತಿಯಿಂದ ಆ ಸಿನಿಮಾ ನನಗೆ ತುಂಬಾ ಕಲಿಸಿದೆ. ಲೆಜೆಂಡ್ಸ್ ನ ಭೇಟಿ ಆದಾಗ ಏನೋ ಒಂದು ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ. ಡೆಫಿನೆಟ್ಲಿ ಅಲ್ವಾ. ಅಂದ್ರೆ ನಾನು ಒಂದ್ಸಲ ಅವ್ರ ಜೊತೆ ದುಬೈಗೆ ಪ್ರಮೋಷನ್ಗೆ ಹೋಗ್ಬೇಕಾದ್ರೆ ಒಂದು 3 ಗಂಟೆ ಇತ್ತು ಫ್ಲೈಟ್ ಅನ್ಸುತ್ತೆ. 3 ಗಂಟೆಲಿ ನಾನು ಅವ್ರ ಹತ್ರ ಬೇರೆ ಬೇರೆ ಪಾತ್ರದ ಅಪ್ರೋಚ್ಗಳನ್ನು ಕೇಳ್ತಾ ಇದ್ದೆ. ಅವ್ರು ಏನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅಂತ 1-2 ಅಪ್ರೋಚ್ ತೋರಿಸಿದ್ರು ಅವರು. ಅದು ಎಷ್ಟೇ ಕೋಟಿ ಕೊಟ್ಟರು ಯಾರಿಗೂ ಸಿಗಲ್ಲ ಅಂತ ಅನ್ಸುತ್ತೆ. ಅಂತ ಅನುಭವ ಒಬ್ಬ ಮನುಷ್ಯ ನಿಮ್ಮ ಹತ್ರ ಓಪನ್ ಆಗಿ ಹೇಳ್ಕೊಡೋದು ನನಗದು ತುಂಬ ಭಾಗ್ಯ ಅಂತ ಅನಿಸ್ತು. ಟರ್ಬೋಲ್ ನನ್ನ ಹೈಲೈಟ್ ಮೂಮೆಂಟ್ ಇದ್ರೆ ಐ ಥಿಂಕ್ ದುಬೈಯಿಂದ ಅಲ್ಲಿ ತನಕ ಹೋಗಿ ಅವ್ರ ಜೊತೆ ಮಾತಾಡಿ ನಾನು ಏನು ಕಲಿಯೋಕ್ಕೆ ಅಥವಾ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ, ಅದು ನಂಗೆ ತುಂಬ ಎನ್ರಿಚಿಂಗ್ ಆಗಿತ್ತು. ಓಕೆ, ಈ ಸಿನಿಮಾ ಇಂಡಸ್ಟ್ರಿಗಳು, ಬೇರೆ ಬೇರೆ ಸಿನಿಮಾ ಇಂಡಸ್ಟ್ರಿಗಳ ಟೆಕ್ನಿಷಿಯನ್ಸ್ ಪರಿಚಯ ಅಥವಾ ಆರ್ಟಿಸ್ಟ್ಗಳ ಪರಿಚಯ ವಿಕಸನಕ್ಕೆ ಅಂದರೆ ಡೆವಲಪ್ಮೆಂಟ್ಗೆ ಎಷ್ಟು ಮುಖ್ಯ ಅನ್ಸುತ್ತೆ ನಿಮಗೆ? ಅಂದರೆ ಈ ಥರದ ಮನುಷ್ಯರು ಇದ್ದಾರೆ ಅನ್ನುವಂಥ ಸಾಧ್ಯತೆನೇ ನಾವು ಎಲ್ಲಿದ್ದೀವಿ ಅನ್ನೋದನ್ನು ತೋರಿಸುತ್ತೆ. ಓಕೆ, ಓ ಈ ಥರನೂ ಮಾಡ್ಬೋದಲ್ಲ. ಈಗ ಒಬ್ಬ 70 ವರ್ಷದ ಆರ್ಟಿಸ್ಟ್ ಇವತ್ತಿಗೂ ಹಸಿವು ಇಟ್ಕೊಂಡಿರ್ಬೇಕಾರೆ ನಾವಿವತ್ತೊಂದು 4 ಸಿನಿಮಾ ಮಾಡಿಬಿಟ್ರೆ ನಾವು ಮಾಡಿದ್ದೀವಿ ಅಂತ ಹೇಳೋದು ಒಂಥರ ತುಂಬ ಆಡ್ ಆಗಿರುತ್ತೆ. ಸೊ ಐ ಥಿಂಕ್ ಆ ಎಲ್ಲ ಗುಣಗಳಿದೆಯಲ್ಲ ಬೇರೆ ಬೇರೆ ಆರ್ಟಿಸ್ಟ್. ಈಗ ಅನುರಾಗ್ ಕಶ್ಯಪ್ ಅವ್ರನ್ನ ಮೀಟ್ ಆದರೆ ಅವ್ರ ಹತ್ರ ಒಂದಿಷ್ಟು ಕಲಿಯೋದಕ್ಕಿರುತ್ತೆ. ಅವರು ಒಂಥರ ಎನ್ಸೈಕ್ಲೋಪೀಡಿಯಾ, ಅವ್ರಿಗೆ ಗೊತ್ತಿರುವಂಥ ರೀತಿ. ಸೊ ಟೋವಿನೋ ಇರ್ಬೋದು ಅಥವಾ ಬೇರೆ ಬೇರೆ ಇಂಡಸ್ಟ್ರಿ ಅಥವಾ ನಮ್ಮ ಇಂಡಸ್ಟ್ರಿ ಆರ್ಟಿಸ್ಟ್ಗಳು ಕೂಡ ಮೀಟ್ ಆದ ತಕ್ಷಣ ಅಂದರೆ ಅವರಲ್ಲಿರುವಂಥ ಎಕ್ಸ್ಪೀರಿಯನ್ಸು ಅದನ್ನು ಹ್ಯಾಂಡಲ್ ಮಾಡುವಂಥ ರೀತಿ ಭಾಳ ಖುಷಿ ಆಗುತ್ತೆ. ಸೊ ಬ್ಲೆಸ್ಡ್ ನಿಜವಾಗಿ. ನಾವು ನಿಜ ಹೇಳ್ಬೇಕಂದ್ರೆ ಆಟೋಗ್ರಾಫ್ ತಗೊಳಕ್ ಹೋಗ್ಬೇಕು, ನಮ್ಗೇನೋ ದುಡ್ಡು ಕೊಟ್ಟು ಆಕ್ಟ್ ಮಾಡುವಂತಾರೆ ಮಾಡ್ತೀವಿ ಅಷ್ಟೇ. ಓಕೆ, ಸಿನಿಮಾದಿಂದ ಈಗ ಇನ್ನೊಂಚೂರು ನಿಮ್ಮ ಇನ್ನೊಂದು ಪ್ರೀತಿ ಬಗ್ಗೆ ಹೋಗೋಣ. ನಿಮ್ಮ ಲವ್ ಸ್ಟೋರಿ ಬಗ್ಗೆ. ನಾಯಿಗಳು ಇಲ್ಲ, ಅದಕ್ಕೂ ಮುಂಚೆ ಇನ್ನೊಂದಿದೆ, ಕ್ರಿಕೆಟ್. ಹಾ, ಕ್ರಿಕೆಟ್ ನೋಡೋದಕ್ಕೆ ಇಷ್ಟ, ಆಡೋದಕ್ಕೆ ಫ್ರೆಂಡ್ಸ್ ಜೊತೆ ಇಷ್ಟ, ಜಗಳ ಆಡೋದಕ್ಕೆ ಇಷ್ಟ. ನೀವು ಕ್ರಿಕೆಟ್ ಕಾಮೆಂಟ್ರಿ ಬಹಳ ಚೆನ್ನಾಗಿ ಮಾಡ್ತೀರಂತೆ. ಇಲ್ಲ ಹಾಗೇನಿಲ್ಲ, ಒಂದು ಲೆವೆಲ್ಗೆ ಅಂದ್ರೆ ಮಾಡಲ್ಲ, ಅಂದ್ರೆ ಅಲ್ಲಿ ಯಾವ ತರ ಮಾಡ್ತಾರೆ ಅಂತ ಇಮಿಟೇಟ್ ಮಾಡ್ತಾರೆ. ಓಕೆ, ಇಮಿಟೇಷನ್. ಅಂಕಣದ ಒಳಭಾಗದಲ್ಲಿ ಹೊಸ ದಾಂಡುಗಾರನ ಪ್ರವೇಶವಾಗ್ತಾ ಇದೆ, ರಾಜೇಶ್ ಕೊಳಕೆ. ಈಗ ರಾಜೇಶ್ ಕೊಳಕೆ ಅಂಕಣದ ಒಳಭಾಗದಲ್ಲಿ ಅಥವಾ ಈ ತರ ಮಾತಾಡ್ತಾರೆ ಅಲ್ಲಿ. ಸೊ ಬೇರೆ ಏನ್ ಮರ್ತೋಗಿದೆ ನಂಗೆ, ಒಂದು ನಿಮಿಷ ಇಲ್ಲಿ ಬೇರೆ ಏನ್ ಹೇಳ್ತಾರೆ, ಬಲವಾದ ಹೊಡೆತ ಆಫ್ ಸೈಡ್ ಕಡೆಗೆ ಚಕ. ಸೊ ಈ ತರ ಮಾತಾಡ್ತಿರ್ತಾರೆ. ಸೊ ನಾವು ಅಲ್ಲಿಗೆ ಹೋಗಿ ಆಟ ಕಮೆಂಟ್ರಿ ಎಂಜಾಯ್ ಮಾಡ್ಕೊಂಡು ಕ್ರಿಕೆಟ್ ಅಲ್ಲಿ ಸ್ವಲ್ಪ ಜಗಳ ಆಡ್ಕೊಂಡು ಬರ್ತಾ ಇದ್ವಿ ಸಂಡೆ. ಜಗಳ ಅಂದ್ರೆ ಅಷ್ಟಿಷ್ಟನಾ ನಿಮಗೆ? ಸಿನಿಮಾದಲ್ಲೂ ಜಗಳ ಮಾಡ್ತೀರಿ? ಸಿನಿಮಾದಲ್ಲಿ ಮಾಡಿಲ್ಲ, ಅಲ್ಲ ಸಿನಿಮಾ ಸೀನ್ಸ್ ಅಲ್ಲಿ ಬರೀ ಹೊಡೆದಾಡ್ತಿರ್ತೀರಿ. ಹೌದು. ಏನ್ ಖುಷಿನಾ ನಿಮ್ಗೆ ಜಗಳ ಆಡೋದು ಅಂದ್ರೆ? ಮೇ ಬಿ ನ್ಯಾಚುರಲಿ ನಾನೊಬ್ಬ ಜಗಳ ಗಂಟ ಹಾಗ ಅನ್ಕೋಬಹುದು ಏನೋ. ಹೌದಾ, ಜಗಳ ಗಂಟನಾ? ಈಗಿಲ್ಲ, ಈಗ ಬರೋಣ, ಈಗ ಜಗಳ ಮಾಡ್ತೀನಿ ಬರೋಣ. ಇಲ್ಲ ಇಲ್ವಾ? ಇಲ್ಲ ಅನ್ಸುತ್ತೆ, ಏನೋ ಅವ್ರು ಪಾಪ ನಗ್ತಾ ಇದಾರೆ. ಈಗ ಮಾಡಲ್ಲ ಅವ್ರು ಹೇಳ್ತಿಲ್ವೋ ಏನೋ. ಅವ್ರನ್ನ ಕರೆದು ಕೇಳಿ, ಅವರು ಬನ್ನಿ ಅಣ್ಣ ಮುಂದೆ ಹೇಳ್ತೀರಾ ಏನಾದ್ರು. ಇಲ್ಲ ಓಕೆ ಓಕೆ, ನೀವು ಜಗಳ ಆಡ್ತೀರಿ ಹೌದು, ಆದ್ರೆ ನಿಮ್ಮ ಹತ್ರ ಬೈಸ್ಕೊಂಡಿರೋರು ಒಬ್ರಿದ್ದಾರೆ. ಒಬ್ರು ಅಂದ್ರೆ ಪ್ರಾಬ್ಲಮ್ ಏನಂದ್ರೆ ಶೆಟ್ರಿ ಯೋಚನೆ ಮಾಡ್ತಿರ್ತಾರೆ, ಆ ಒಬ್ರು ಯಾರು ಅಂತ. ಹೌದು, ಅಷ್ಟು ಜನರಲ್ ಬೈಸ್ಕೊಂಡವ್ರು ಒಬ್ರು ಯಾರು ಅಂತ. ಹೌದೌದು, ನೋಡೋಣ. ಓಕೆ ರಾಜಣ್ಣ ನಮಸ್ಕಾರ. ಇವಾಗ ನಾನು ಎಲ್ಲಿದ್ದೇನೆ ಅಂದ್ರೆ ನಿಮ್ಗೆ ಗೊತ್ತುಂಟು, ನಾನು ಜಾಸ್ತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತೇನಿಲ್ಲ, ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ ಎಲ್ಲಿದ್ದೇವೆ ಅಂತ. ನಾನ್ ಕಂಡಂತ ರಾಜ್ ಬಿ ಶೆಟ್ಟಿ ಏನಂದ್ರೆ ಒಂದು ಒಳ್ಳೆ ಮುಗ್ಧ ಮನಸ್ಸಿನ ಒಂದು ಒಳ್ಳೆ ಮನುಷ್ಯ. ಗೊತ್ತಿಲ್ಲ, ಅವರು ಯಾವತ್ತೂ ಕೂಡ ಹೇಳ್ತಾರೆ ನಾನು ಮನುಷ್ಯನಾಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇನೆ ಅಂತ. ಥ್ಯಾಂಕ್ ಯು ಸೋ ಮಚ್ ರಾಜಣ್ಣ, ನನ್ನದೊಂದು ಒಳ್ಳೆ ಗೈಡೆನ್ಸ್, ನನ್ನ ಒಳ್ಳೆ ಗುರು, ನನ್ನ ಒಳ್ಳೆ ಅಣ್ಣನ್ ತರ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಂದಂತೂ ನನಗೆ ಅರ್ಥ ಆಯ್ತು, ರಾಜ್ ಬಿ ಶೆಟ್ಟಿ ಅವ್ರ ಹತ್ರ ಬೈಸ್ಕೊಂಡವ್ರು ಉದ್ಧಾರ ಆಗ್ತಾರೆ ಅಂತ. ಇಲ್ಲ ಅದು ಗೊತ್ತಿಲ್ಲ ಪಾಪ ಅವನು ತೊಂದ್ರೆನೂ ಕೊಡ್ತಾನೆ ತುಂಬಾ. ಏನು ಅವಂದೇ ಏನೋ ಇರುತ್ತೆ. ಅಂದ್ರೆ ಈಗ ಯಾವ ತರ ಹೇಳೋದು, ಒಂದು ಈಗ ಎಕ್ಸಾಂಪಲ್, ನೀವು ಬೆಂಗಳೂರಿಂದ ಮಂಗಳೂರಿಗೆ ಅರ್ಜೆಂಟ್ ಹೋಗ್ಬೇಕು. ಓಕೆ, ಫೋನ್ ಮಾಡ್ತೀರಾ, ಇದು ಅರ್ಜೆಂಟ್ ನಂಗೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಬೇಕು ಅಂತ. ಟಿಕೆಟ್ ಮಾಡ್ತಾನೆ, ಟಾಟ್ ಅಂತ ಬರುತ್ತೆ. ಓಕೆ, ಸೊ ನೀವು ಏರ್ಪೋರ್ಟಿಗೆಲ್ಲ ಹೋಗಿ ರೀಚ್ ಆದಾಗ ಗೊತ್ತಾಗುತ್ತೆ ಮಂಗಳೂರಿಂದ ಬೆಂಗಳೂರು ಮಾಡಿದ್ದಾನೆ. ಇದು ಒಂದು ಕತೆ. ಈ ತರ ಕತೆ 101 ಬೇಕಾದ್ರೂ ಸಿಗುತ್ತೆ. ಒಂದು ತೊಂದ್ರೆ ಅಂದ್ರೆ ತೊಂದ್ರೆ. ನಾ ಹೇಳಿದ್ನಲ್ವಾ ಆಗ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಮಿಕ್ಸ್ ಮಾಡಿದ್ದೀನಿ. ಮುಂದೆ ಹೀಗೆಲ್ಲ ನಿಂತಿರ್ತಾನೆ, ಹೀಗೆಲ್ಲ ಯಾವ್ದು ಅದೆಲ್ಲ ಬಂದಿದೆ ಆ ಬಾಡಿ ಲ್ಯಾಂಗ್ವೇಜ್ ಮಾತ್ರ.
ಇವ್ರ್ದೇ? ಇವಂದೇ ಬಾಡಿ ಲ್ಯಾಂಗ್ವೇಜ್. ಈಗ ಬಾರಿ ಡಿಸೆಂಟ್ ರಾಜಣ್ಣ ನೀವು ನನಗೆ ಎಡಕ್ಕೆ ಇಲ್ಲೇ ಅಂತಾನೆ, ಅಲ್ಲೋದ್ರೆ ಸುಮ್ಮನೆ ಕುತ್ಕಲಿ ಮಾರಿ ಅಂತಾನೆ. ಆತರ ಕ್ರಿಕೆಟ್ ಆಡ್ಬೇಕಾದ್ರೆ ನಾನು ಅವನಿಗೆ ಆ ವರ್ಡ್ ಯೂಸ್ ಮಾಡಿ, ನಾನು ವರ್ಡ್ ಡಿಗ್ರಿಲೇ ಬಿಟ್ಟಿದ್ದೇನೆ. ಅವನು ಏನೋ ಫ್ಲೋ ಅಲ್ಲಿ ಪಾಪ ಕ್ಯಾಮರಾ ಇಟ್ರು ಅಂತ ಏನ್ ವರ್ಡ್ ಯೂಸ್ ಅದೇನೋ ವರ್ಡ್ ಅವ್ರು ಹೇಳಿದ್ರು ಬಿಡಿ. ಅದ್ ವರ್ಡ್ ಯೂಸ್ ಮಾಡಲ್ಲ ನಾನೀಗ, Okay. ಡಿಗ್ರಿಲೇ ಬಿಟ್ಟಿದ್ದೀನಿ. ಹ್ಮ್. ಬಟ್ ಜಗಳ ಅಂತೂ ಗೋಪಾಲ್ ಕೃಷ್ಣ ದೇಶಪಾಂಡೆ ಒಂದ್ಸಲ ಕ್ರಿಕೆಟ್ ಆಡಕ್ ಬಂದಿದ್ರು. ಅವರು ಆಡೋದ್ ನೋಡಿ, ಏನ್ರಿ ನೀವು ಏನ್ ವರ್ಲ್ಡ್ ಕಪ್ ಆಡ್ತಾ ಇದ್ರಿ, ಇಷ್ಟು ಯಾಕ್ರಿ ಸೀರಿಯಸ್ ಅಂತ. ಐ ಥಿಂಕ್ ಐ ಡೂ ಎವ್ರಿಥಿಂಗ್ ಪ್ಯಾಷನೇಟ್ಲಿ. ಕ್ರಿಕೆಟ್ ಅಂದ್ರೆ ಜಗಳ ಎಲ್ಲ ಆಡಿ ಎದುರುಗಡೆ ಅಳಬೇಕು ಬ್ಯಾಟ್ ಬಿಟ್ಟು, ಆ ಥರ ಎಲ್ಲ ಮಾಡಿ ಆಮೇಲೆ ಒಟ್ಟಿಗೆ ಟೀ ಕೊಡ್ಕೊಂಡು ತಿಂಡಿ ತಿಂದು ಮತ್ತೆ ಆಯ್ತು ಸರಿ ಅಲ್ಲಿಗೆ. ಹಂಗಾದ್ರೆ ಹೋಗೋದು ಬಹಳ ಕಷ್ಟ ನಿಮ್ ಟೀಮಿಗೆ. ಸ್ಟ್ರಾಂಗ್ ಇರಬೇಕು. ನಾನು ಯಾವತ್ತೂ ಹೇಳ್ತೀನಿ, ಇವ್ರನ್ನೆಲ್ಲ ನಾನು ಬದುಕಿಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಲವ್ಲಿ. ಇವಾಗ ಒಂದು ಇಮಿಟೇಷನ್ ಮಾಡಿದ್ರಿ ಕಾಮೆಂಟ್ರಿದು. ಮಂಗಳೂರಿಗೆ ಯಾರು ಬರ್ತಾರೋ ಅವರು ಅಲ್ಲಿ ಪ್ರೈವೇಟ್ ಬಸ್ಸಲ್ಲಿ ಓಡಾಡಿಲ್ಲ ಅಂದ್ರೆ ಏನೂ ಇಲ್ಲ. ಗೊತ್ತು ನೈರಿಗೆ ಇಮಿಟೇಟ್ ಅಂತ ಬರುತ್ತಾ ನಿಮ್ಗೆ? ಗೊತ್ತಾಯ್ತು ಅನ್ಸುತ್ತೆ ನಾನು ಹೇಳ್ತಿದ್ದೀನಿ ಅಂತ. ಹೌದು, ಯಾವ ತರ ಕರೀತಾ ಆ ಗಾನ ಬಾಲ ಕೈಕಂಬ ಕೃಷ್ಣಾಪುರ ಕಾಟಿಪ್ಪಲ್ಲ ಗಣೇಶ್ಪುರ ಆಕ್ಚುಲಿ ಏನಂದ್ರೆ, ನಾನು ಬಸ್ಸಿಂದ ಬರ್ತಿದ್ದಲ್ವಾ, ನಮ್ಮ ಮನೆಯಿಂದ ಒಂದು ಬಸ್ ಇತ್ತು. ನಾನು ಅದ್ರಲ್ಲಿ ಹೋಗ್ತಾ ನೇತಾಡ್ಕೊಂಡು ಹೋಗ್ತಿದ್ದೆ, ಜನ ಕರೀತಾ ₹2 ಟಿಕೆಟ್ ಬಿಡ್ತಿದ್ರು ಆಗ. ಸೊ ನಾನ್ ನೇತಾಡ್ಕೊಂಡು ನಾನು ಹೇಳ್ತಾ ಇದ್ದೆ, ಮಂಗಲ್ದೇ ಅಂತ ಆತರ. ಓಕೆ, ಅನ್ನೋನ್ ಪರ್ಸನ್, ನೀವು ಓಡಾಟದಲ್ಲಿ ಒಬ್ಬ ಅನ್ನೋನ್ ಪರ್ಸನ್, ಯಾವುದೋ ವ್ಯಕ್ತಿ ಗೊತ್ತೇ ಇಲ್ಲ ನಿಮಗೆ, ಆ ವ್ಯಕ್ತಿಯಿಂದ ಇನ್ಸ್ಪೈರ್ ಆಗಿದ್ದಿದ್ಯಾ? ಗೊತ್ತಿಲ್ಲ, ಹೆಸರಿಲ್ಲ, ಪರಿಚಯ ಇಲ್ಲ, ಯಾವುದೋ ಒಂದು ಘಟನೆ, ಬಟ್ ಆ ವ್ಯಕ್ತಿ ನನಗೆ ಇನ್ಸ್ಪೈರ್ ಮಾಡ್ದ ಅಂತ. ಡೆಫಿನೆಟ್ಲಿ. ಅಂದ್ರೆ ಈಗ ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಹೋಗ್ಬೇಕಾದ್ರೆ ನಂದು ಈಗಲೂ ಒಂದೇನೋ ಸ್ಟೋರಿ ಇರ್ಬೇಕು ಅಂತ ಅನ್ಸುತ್ತೆ. ನನ್ನ ಪಕ್ಕ ಒಬ್ರು ಲೇಡಿ, ಒಂದು 75-80 ವರ್ಷ, ನಿದ್ದೆ ಅಂದ್ರೆ ಕಣ್ ಬಿಡಕ್ ಆಗ್ತಿಲ್ಲ. ಡೋಂಟ್ ಥಿಂಕ್ ಇಟ್ಸ್ ವೆರಿ ಇನ್ಸ್ಪಿರೇಷನಲ್? 80 ವರ್ಷದಲ್ಲಿ ಬಸ್ಸಲ್ಲಿ ಯಾವುದೇ ಯೋಚನೆ ಇಲ್ಲದೆ ನಿದ್ದೆ ಬರೋದು ಸಕ್ಸಸ್ಫುಲ್ ಪರ್ಸನ್. ಯಶಸ್ಸಲ್ವಾ ಅದು? 35-40 ಇರುವಂತ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ನಾಳೆ ಏನು ಅಂತ ಯೋಚನೆ ಮಾಡ್ತಾ ಇರ್ತಾರೆ. 80 ವರ್ಷದ ಅಜ್ಜಿ ಆರಾಮಾಗಿ ಮಧ್ಯಾಹ್ನ ಉರಿ ಬಿಸಿಲಲ್ಲಿ ಮಂಗಳೂರಲ್ಲಿ ಅವ್ರು ಮಲಗಿದ್ದಾರೆ ಅಂದ್ರೆ ಶಿ ಇಸ್ ಸಕ್ಸಸ್ಫುಲ್. ಐ ಥಿಂಕ್ ನಾವು ಯಶಸ್ಸನ್ನ ಎಲ್ಲೆಲ್ಲೋ ಹುಡುಕ್ತಿವಿ, ನಾವೆಲ್ಲೋ ದೊಡ್ಡ ಸೀಟುಗಳಲ್ಲಿ, ಎಲ್ಲೋ ನಿಂತಿರೋ ಜಾಗಗಳಲ್ಲಿ, ಎಲ್ಲೋ ಹಾಕೋ ಮಾಲೆಗಳಲ್ಲಿ ಇದು ಮಾಡ್ತೀವಿ. ಅದಲ್ಲ, ಲಾಸ್ಟಿಗೇನು, ತಿನ್ನೋ ಅನ್ನ ಮೈಗೆ ಹಿಡಿತಾ ಇದೆಯಾ, ರಾತ್ರಿ ನಿದ್ದೆ ಬರ್ತಾ ಇದೆಯಾ, ನಿಮ್ಮನ್ನು ಮಾತಾಡಕ್ಕೆ 4 ಜನ ಇದ್ದಾರೆ, ಇದು ತಾನೇ ಯಶಸ್ಸು. ಇದು ಎಲ್ಲ ಇದಿಲ್ಲ ಅಂದ್ರೆ ಏನಕ್ಕೆ? ಆ ಥರ ಮೊನ್ನೆ ಯಾರೋ ನನ್ನ ಫ್ರೆಂಡ್ ತಾಯಿ ಒಬ್ರು ವಿಡಿಯೋ ತೋರಿಸಿದ್ರು. ಅವ್ರು ಯಾವುದೋ ಒಂದು ವಿಡಿಯೋ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂದ್ರೆ, ಅವ್ರು ಆರಾಮ್ಸೆ ಒಬ್ಬರೇ ಎಂಜಾಯ್ ಮಾಡ್ತಾರೆ. ನಾನು ಹೇಳಿದೆ, ನನ್ನ ಜೀವನದಲ್ಲಿ ಏನಾದ್ರೂ ಆಗ್ಬೇಕಂದ್ರೆ ಈ ತರ ಆಗ್ಬೇಕಷ್ಟೇ. ಇದು ನನ್ನ ಇನ್ಸ್ಪಿರೇಷನ್. ಮನಿ ಇಸ್ ನಾಟ್ ಸಕ್ಸಸ್, ಫೇಮ್ ಇಸ್ ನಾಟ್ ಸಕ್ಸಸ್. ನಾನು ನಿಮ್ಗೆ 1 ಕೋಟಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ, ನಿಮ್ಗೆ ಜೀವನದಲ್ಲಿ ಬದುಕಕ್ಕೆ ಬರಲ್ಲ ಅಂದ್ರೆ ಅದು ಏನು? ಅಂದ್ರೆ ಅದಕ್ಕಿಂತ ತುಂಬಾ ಜನ ಇದ್ದಾರೆ. ಅಂದ್ರೆ ಸಾಮಾನ್ಯ ಜೀವನದಲ್ಲಿರುವಂತ ಇನ್ಸ್ಪಿರೇಷನ್ ನಿಮಗೆ ಯಶಸ್ಸಲ್ಲಿ ಇಲ್ಲ. ಯಶಸ್ಸು ಸುಮ್ಮನೆ ಕೂತ್ಕೊಂಡು ಮಾತಾಡೋಕ್ಕಷ್ಟೇ. ನಾನು ಅಲ್ಲಿದ್ದೆ, ಇಲ್ಲಿ ಬಂದು ಎಲ್ಲಿದೆಯಾ, ಎಲ್ಲಿಗೋದೆ, ಅದೇ ಆ ಥರ ಅಲ್ಲ. ಐ ಥಿಂಕ್ ರಾತ್ರಿ ಬರುವಂತ ನಿದ್ದೆ, ಮಾತಾಡುವಂತ ರೀತಿ, ನೆಮ್ಮದಿ, ನೀವು ಮಾತಾಡಬೇಕಾದ್ರೆ ಈಗೋ ಹರ್ಟ್ ಆಗದೆ ಇದ್ರೆ ಐ ಥಿಂಕ್ ಅದು ಯಶಸ್ಸು ಅಂತ ಅನ್ಸುತ್ತೆ ನನಗೆ. ಲವ್ಲಿ. ನೀವು ಆರಂಭದ ದಿನಗಳಲ್ಲಿ 10ನೇ ಕ್ಲಾಸ್ ದೇವರನ್ನ ನಂಬ್ತಾ ಇರಲಿಲ್ಲ ಅಂತ ಹೇಳಿದ್ರಿ, ಆಮೇಲೆ ದೈವದ ಮೇಲೆ ನಂಬಿಕೆ ಬಂತು ಅಂತ. ಆದರೆ ನೀವು ದೈವಗಳನ್ನು, ದೇವರನ್ನ, ಕೋಲ ಬಹಳ ನಂಬಿಕೆ, ಶ್ರದ್ಧೆ, ಭಕ್ತಿ ಇದೆ. ನಿಮ್ಮ ಪ್ರಕಾರ ಅದು ಆಧ್ಯಾತ್ಮವ? ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಿ ನಿಮ್ಮ ಭಾವಕ್ಕೆ, ಭಕ್ತಿಗೆ? ಒಬ್ಬ ಮನುಷ್ಯ ಅವನಿಗಿರುವಂಥ 250 ಗ್ರಾಮ್ ಬ್ರೈನಲ್ಲಿ ಬದುಕನ್ನ ಜೊತೆಗೆ ಅದಕ್ಕೆ ಮೀರಿದ ಶಕ್ತಿಗಳನ್ನು ಅರ್ಥ ಮಾಡ್ಕೋಬೋದು, ಎಕ್ಸ್ಪ್ಲೇನ್ ಮಾಡ್ಬೋದು ಅಂತಂದ್ರೆ ಅದು ಬಾಲಿಶ ಅಂತ ನನಗನ್ಸುತ್ತೆ. ಬಟ್ ನನಗೆ ಆ ಜಾಗದಲ್ಲಿ ಇದ್ದಾಗ, ಆ ಜಾಗದಲ್ಲಿ ನಾನು ಇವತ್ತು ಏನಾದರೂ ಒಂದು ಆಗಿದ್ದೀನಿ ಅಂದರೆ ಅದು ಆ ಜಾಗದ ಶಕ್ತಿ ಮತ್ತು ಭಿಕ್ಷೆ ಅಂತ ನಾನು ಭಾವಿಸ್ತೀನಿ. ಸೊ ನಾನು ನಂಬಿರುವಂಥ ಶಕ್ತಿ ಅಲ್ಲಿನ ಜಾಗದಲ್ಲಿ ನಾನು ಹೇಳಿದ್ನಲ್ಲ, ನಾನು ಇಲ್ಲಿ ತನಕ ಹೇಳಿದ ಕೂಡ ನಾನು ಏನೆಲ್ಲ ಮಿಸ್ಟೇಕ್ ಮಾಡಿದ್ದೀನಿ ಅಂತ, ನಾನು ಏನೆಲ್ಲ ಮಾಡಿ ಬೆಳೆದಿದ್ದೀನಿ ಅಂತಲ್ಲ, ನಾನು ಅದಕ್ಕಿಂತ 10 ಪಟ್ಟು ಕೆಟ್ಟ ಕೆಲಸಗಳನ್ನು, ದಾರಿ ತಪ್ಪಿರೋ ಕೆಲಸಗಳನ್ನು ಮಾಡಿ ನಾನು ಬೇರೆಯವ್ರ ಎಂಡಪ್ ಆಗೋ ಜಾಗದಲ್ಲಿ ಎಂಡಪ್ ಆಗಿಲ್ಲ. ಅದಕ್ಕೆ ಯಾರೋ ಒಂದು ಕಾರಣ ಇತ್ತಲ್ಲ, ನನಗೆ ಇಷ್ಟು ತಿದ್ಕೊಳ್ಳೋದಕ್ಕೆ ಇಷ್ಟು ಟೈಮ್ ಕೊಡ್ತಲ್ವ. ಸೊ ಅದು ಯಾವುದಾದ್ರೂ ಶಕ್ತಿ ಇದ್ರೆ ನಾನು ಇಲ್ಲಿ ಕೂತ್ಕೋಬೇಕಾದ್ರೂ ನಾನು ಅಪ್ಪ ಬೆಲ್ಚಂಡಿ ಅಂತ ಕೈ ಮುಗಿದೇ ಕೂತ್ಕೊಳ್ಳೋದು. ಯಾಕಂದ್ರೆ ನಾನು ಇಲ್ಲಿ ಕೂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಅವಳು, ನಿಂತಿದ್ದೀನಿ ಅಂದ್ರೆ ಕಾರಣ ಅವಳು, ನಾನು ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಕಾರಣ ಅವಳು. ನಾನು ಯಾವತ್ತೂ ಕೆಲಸ ಮಾಡ್ಬೇಕಾದ್ರೆ ಅವಳ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ತರಬಾರ್ದು, ಅವಳನ್ನ ನಂಬಿರೋನು ಈ ತರ ಮಾಡ್ದ ಅಂತ ಅನ್ಸ್ಬಾರ್ದು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ನಿಮ್ಮ ನೆಚ್ಚಿನ ಸ್ಥಾನ? ಹೌದೌದೌದು. ಅಂದ್ರೆ ಅವ್ರು ಯಾಕೆ ನನ್ನನ್ನು ರಾಜು ಬಿ ಶೆಟ್ಟಿ ಅಂದ್ರೆ, ನಾನು ಚಿಕ್ಕನ್ ರಾಜೇಶ, ರಾಜು ಊರಲ್ಲಿ ರಾಜು ಅಲ್ವಾ. ಸೊ ಹಾಗೆ ಉಳ್ಕೊಂಡಿದ್ದೀನಿ. ಅದೇ ನಾನು ಹೇಳಿದೆ ಅಲ್ವಾ, ಇವತ್ತಿಗೂ ಕೂಡ ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ನಾನು ಕೆಲಸದವನಾಗೇ ಹೋಗ್ತೀನಿ.
ಅಲ್ಲಿ ಯಾವ ಕೆಲಸ ಇದ್ರು, ಹೂ ಹಾಕೋ ಕೆಲಸದಿಂದ ಹಿಡಿದು ಯಾವ ಕೆಲಸ ಇದ್ರು ಮಾಡ್ತೀನಿ. ಆ್ಯಂಡ್ ಆ ಊರವರು ಕೂಡ ಫಾರ್ಚುನೇಟ್ಲಿ ನನ್ನ ಯಾವತ್ತೂ ಕೂಡ, ಅಂದರೆ ನಾನು ಆ ಊರಲ್ಲೇ ಬೆಳೆದ ಕಾರಣ ಸೆಲೆಬ್ರಿಟಿ ಥರ ನೋಡಲ್ಲ. ನನಗೆ ಚೇರ್ ಕೂರೋದಕ್ಕೆ ಎಲ್ಲರೂ ಹೋದ್ಮೇಲೆ ಒಂದು ಚೇರ್ ಸಿಗ್ಬೋದು ಅಷ್ಟೇ ಬಿಟ್ಟರೆ ನಾನು ಯಾವತ್ತೂ ಚೇರಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ಅಷ್ಟು ಬೆಳಿಬಾರ್ದು ಅಂತ ನನ್ನ ಜೀವನದ ಆಸೆ. ಅಲ್ಲಿ ಕೂತ್ಕೊಂಡು ನನಗೊಂದು ಚೇರ್ ಹಾಕಿ ಅಂತ ಹೇಳುವಷ್ಟು ನಾನು ಬೆಳಿಬಾರ್ದು. ಐ ಥಿಂಕ್ ನಾನು ಅಲ್ಲಿ ಕೆಲಸದವನಾಗೇ ಇರಬೇಕು, ಅಲ್ಲಿ ನಾನು ಸೇವೆನೇ ಮಾಡಬೇಕು ಅಂತ ನನ್ನ ಆಸೆ. ಲವ್ಲಿ. ಅದ್ರ ಜೊತೆಗೆ ನಿಮ್ಮ ಪಂಚೆ ಎಂತ ಶೆಟ್ರೆ, ಒಂದು ಜೀನ್ಸು, ಫಾರ್ಮಲ್ ಪ್ಯಾಂಟು ಏನು ಇಷ್ಟ ಆಗಲ್ವಾ ನಿಮಗೆ? ಅಂದ್ರೆ ಏನಾಯ್ತು, ಗರುಡ ಗಮನ ಟೈಮಲ್ಲಿ ನನಗೆ ಪಂಚೆ ಹಾಕಿ ಅಭ್ಯಾಸ ಇರಲಿಲ್ಲ, ದೈವಸ್ಥಾನಕ್ಕೆ ಮಾತ್ರ ಹಾಕ್ತಾ ಇದ್ದೆ. ಸೊ ಗರುಡ ಗಮನಕ್ಕೆ ಪ್ರಿಪರೇಷನ್ ಟೈಮಲ್ಲಿ ಹಾಕಕ್ ಶುರು ಮಾಡಿದೆ ನಾನು. ಅದೇನಾಯ್ತು ಅಂದ್ರೆ ಅದು ಆಕ್ಚುಲಿ ಅದು ಅಂದ್ರೆ ನಿಮ್ ಬಟ್ಟೆ ಒಂದು ನಿಮ್ಗೆ ವ್ಯಕ್ತಿತ್ವ ಕೂಡ ಕೊಡುತ್ತೆ, ಅದ್ರ ಜೊತೆಗೆ ನೀವು ಅದು ಆಗ್ತಾ ಹೋಗ್ತೀರಾ. ನೀವು ಪಂಚೆ ಉಟ್ಟುಕೊಂಡು ಶೋ ಆಫ್ ಮಾಡಕ್ ಸ್ವಲ್ಪ ಕಷ್ಟ, ರೀಲಲ್ಲಿ ಮಾಡ್ಬೋದೇನೋ, ಬಟ್ ನಿಜ ಜೀವನದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದು ಪಂಚೆ ಉಂಟ ತಕ್ಷಣ ನಿಮಗೆ ಸ್ವಲ್ಪ ಬೆನ್ನು ಬಗ್ಗುತ್ತೆ ಅಂತ ನಾನು ಭಾವಿಸ್ತೀನಿ. ಹೌದು, ನನಗೆ ಹಂಗ ಅನ್ಸುತ್ತೆ. ಐ ಥಿಂಕ್ ನನಗಿದು ಬಹಳ, ನಾನು ಹೇಗಿದ್ದೀನೋ ಈ ಬಟ್ಟೆ ಹಾಗಿದೆ ಅಂತ ಅನ್ಸುತ್ತೆ, ಮತ್ತು ನಾನು ಎಲ್ಲಿಂದ ಬಂದಿದ್ದೀನಿ ಅನ್ನೋದನ್ನು ತೋರಿಸುತ್ತೆ. ಮತ್ತೆ ಇನ್ನೊಂದ್ಸಲ ನಾನು ಯಾವುದೋ ಒಂದು ಫಂಕ್ಷನಿಗೆ ಹೋದಾಗ ನಾನೊಂದು ಪಂಚೆ ಉಟ್ಟು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಇನ್ಸೆಕ್ಯೂರಿಟಿ ಇತ್ತು. ಆಗ ನನಗನ್ನಿಸ್ತು ನಾವು ಹೇಗಿದ್ದೀವಿ ಅನ್ನುವಂಥದ್ದೇ ನಮಗೆ ಆಕ್ಸೆಪ್ಟ್ ಮಾಡೋಕೆ ಇಷ್ಟು ಕಷ್ಟ ಆದರೆ ಬಹಳ, ಅಂದ್ರೆ ನಮ್ಮೊಳಗೆ ಎಷ್ಟು ಇನ್ಸೆಕ್ಯೂರಿಟಿ ಇರ್ಬೋದು. ಈಗ ನನಗೇನು ಅನ್ಸಲ್ಲ, ನಾನು ಒಳಗೆ ಬಿಡಲ್ಲ ಅಂದ್ರೆ ನಂಗೇನು ತೊಂದರೆ ಇಲ್ಲ, ಬಟ್ ನಾನು ಹೀಗೆ ಇರೋದು, ನಾನು ಪಂಚೆಯಲ್ಲೇ ಇರೋದು ಅಂತ ನಾನು ಹೀಗೆ ಇದ್ದೀನಿ, ನಂಗೆ ಇಷ್ಟ, ಬಹಳ ಇಷ್ಟ. ಮುಂದಿನ ದಿನಗಳಲ್ಲೂ ಹಾಗೆ ಮುಂದುವರಿಯುತ್ತೆ. ಹೌದು, ನನಗೆ ಬಹಳ ಆಸೆ ಏನಂದ್ರೆ ವೈಟ್ ಅಂಡ್ ವೈಟ್ ಅಲ್ಲಿ ಇರಬೇಕು ಯಾವಾಗಲೂ. ನನ್ನ ತಾಯಿ ಬೈತಾರೆ ಅನ್ನೋ ಕಾರಣಕ್ಕೋಸ್ಕರ ಕಲರ್ ಬಟ್ಟೆ ಹಾಕ್ತಾ ಇದ್ದೀನಿ. ತಾಯಿ ಅದು ಗಲೀಜಾಗತ್ತೆ ಅಂತ? ಅಲ್ಲ ಅಲ್ಲ ಅಲ್ಲ, ಇವನು ಏನಿದೆ ಈ ಏಜ್ ಅಲ್ಲೇ ಇವನು ಏನೇನೋ ಆಡ್ತಾನೆ ಅಂತ, ಹಾಗೆ ಆ ಥರ ಎಲ್ಲ. ಓಕೆ, ನಮ್ದು ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ಬರ್ಡೇ ವಿಶಸ್ಗೆ ನಿಮ್ಗೆ ಹಾಕಿರೋ ಫೋಟೋಸ್ ಎರಡು ನಾನು ನೀವು ಜಗಳಾಡ್ತಿರೋದೇ ಇದೆ ವಿತ್ ಒಳ್ಳೆ ನೋಟಲ್ಲಿ. ಸೊ ಆಲ್ ದಿ ಬೆಸ್ಟ್ ಶೆಟ್ರೆ, ನಿಮ್ಮ ಫ್ಯೂಚರ್ಗಾಗಲಿ, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಾಗಲಿ, ಆ್ಯಂಡ್ ಆಬ್ವಿಯಸ್ಲಿ ಸ್ಪಾಟಿಫೈ ರಿಲೀಸ್ ಆಗಿದೆ, ಇದು ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ತೆ ರಾಜ್ ಸರ್, ರಾಜನಂಚಲರು. ರಾಜ್ಬಿ ಶೆಟ್ರೆ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ನಿಮ್ಮ ಲೇಖನಿಯಿಂದ ಹೊಸ ಹೊಸ ಕಥೆಗಳು ಮತ್ತಷ್ಟು ಮೂಡಿ ಬರಲಿ. ರಾಜ್ಬಿ ಶೆಟ್ಟಿ ಅವರನ್ನ ನಾವು ಆರಂಭದ ಸಂದರ್ಭದಲ್ಲಿ ನೋಡುವಾಗ ಅವರೊಬ್ರು ರೇಡಿಯೋ ಜಾಕಿ ಆಗಿದ್ರು. ನಿಮ್ಮ ಬಗ್ಗೆ ಏನು ಹೇಳೋಣ, ಬಹುಶಃ ಒಂದು ಹಠ ಅಂತ ಹೇಳಿದ್ರೆ ನಿಮ್ಮ ನೋಡಿ ಕಲಿಬೇಕಂತ ಅನಿಸ್ತಾ ಇದೆ. ಇಂಡಸ್ಟ್ರಿ ಬರುವಾಗ ಯಾರ ಇನ್ಫ್ಲೂಯೆನ್ಸ್ ಇಲ್ಲದೆ ತನ್ನದೇ ಆದ ಟ್ಯಾಲೆಂಟ್ ಮೂಲಕ ಬಂದಿರುವಂತಹ ಅದ್ಭುತ ಕಲಾವಿದ ಅಂತ ಹೇಳ್ಬೋದು. ನೀವು ಅವತ್ತು ಹೇಗಿದ್ದೀರಾ, ಇವತ್ತು ಕೂಡ ಹಾಗೇ ಇದ್ದೀರಾ? ಇನ್ನೂ ಹಾಗೇ ಇರಿ ಸರ್, ನಿಮ್ಮನ್ನು ಇದೇ ತರ ನೋಡೋದಕ್ಕೆ ನಮ್ಗೆ ಇಷ್ಟ. ಒಂದು ಮೊಟ್ಟೆ ಕಥೆಯಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿರೋದು. ಹೆಸರು ಬಂದ್ರು ನೀವು ಮೇಲಕ್ಕೆ ಹೋಗಿಲ್ಲ, ಕೆಳಗೆ ಇಳಿದಿಲ್ಲ, ಅದೇ ತರ ಇದ್ದೀರಿ. ನಮಗೂ ಅದು ಸ್ಫೂರ್ತಿ ಅಂತ ನಾನು ತಿಳ್ಕೊತೀನಿ. ಬಹುಶಃ ನಿಮ್ಮಿಂದಾಗಿ ಒಂದಷ್ಟು ಕಲಾವಿದರು ಇವತ್ತು ಕನ್ನಡ ತುಳು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ ಸೂಪ್ರಮ್ ಸೋ ನಂತರದಲ್ಲಂತೂ ಕರ್ನಾಟಕದ ಸಿನಿಮಾ ರಂಗಕ್ಕೆ ಸೂತ್ರಧಾರಿಯಾಗಿ ನೀವು ಕೆಲಸ ಮಾಡಿದ್ರು ಕೂಡ ಹೌದು. ಇಡೀ ಪ್ರಪಂಚವನ್ನೇ ನೋಡುವಂತ ಒಂದು ಚಿತ್ರವನ್ನ ತೆಗೆದಿದ್ದೀರಿ ತಂಡದಿಂದ. ಥ್ಯಾಂಕ್ ಯು ಸೋ ಮಚ್ ರಾಜಣ್ಣ. ನಿಮ್ಮ ದೊಡ್ಡ ಮನಸ್ಸಿಗೆ ಥ್ಯಾಂಕ್ ಯು ಅಂತ ಹೇಳ್ಬಾರ್ದು ಅಂತ ಹೇಳ್ತೀವಿ. ಸೊ ಅದಕ್ಕೆ ಮನಸ್ಫೂರ್ತಿಯಾಗಿ ನಿಮ್ಮನ್ನು ಸದಾ ನಾನು ಕೆಲಸದ ಜೊತೆಗೆ ಪ್ರೀತಿ ಸಂಪಾದಿಸೋದು ಬಹಳ ದೊಡ್ಡ ಆಸ್ತಿ. ನಿಮ್ಮನ್ನು ಪ್ರೀತಿಸೋರು ಎಷ್ಟು ಜನ ಇದ್ದಾರೆ ಅನ್ನೋದು ನಾವು ಕಾರ್ಯಕ್ರಮ ಹಿಂಗೊಂದು ಮಾಡಬೇಕು ಅಂತ ಲಿಸ್ಟ್ ಹಾಕಿದಾಗ ಬಹಳ ದೊಡ್ಡದಿತ್ತು. ಬಹಳಷ್ಟು ಜನರನ್ನು ಸೇರಿಸೋದಕ್ಕಾಗಲಿಲ್ಲ, ಇನ್ನೂ ಕೆಲವರು ಕಾಂಟ್ಯಾಕ್ಟಿಗೆ ಸಿಗಲಿಲ್ಲ, ಬ್ಯುಸಿ ಇದ್ರು ಅನ್ನೋ ಕಾರಣಕ್ಕೆ. ಅದನ್ನು ಬಿಟ್ಟರೆ ನಿಮ್ಮ ಪ್ರೀತಿ ನೀವು ಸಂಪಾದಿಸಿದ್ದೇನು ಅನ್ನೋದು ಗೊತ್ತಾಗುತ್ತೆ. ಅಂದರೆ ತುಂಬ ಸಲ ಏನಾಗುತ್ತೆ, ಇವರೆಲ್ಲ ಬಹಳ ಪ್ರತಿಭಾನ್ವಿತರು. ನಾನು ಇವರ ನಾಟಕಗಳನ್ನು ನೋಡಿ ನಾನು ಬಹಳ ಖುಷಿ ಪಡ್ತಾ ಇದ್ದೆ. ಇವತ್ತು ಬಹಳ ಖುಷಿ ಆಗುತ್ತೆ, ಇವರೆಲ್ಲ ಆ ಸ್ಥಾನದಲ್ಲಿದ್ದಾರೆ, ಅವರು ಅಷ್ಟು ಒಳ್ಳೆ ಆರ್ಟಿಸ್ಟ್ಗಳಾಗಿದ್ದಾರೆ. ಅವರ ಪ್ರತಿಭೆಯನ್ನು ಕೆಲವು ಸಲ ಏನಾಗುತ್ತೆ, ಯಾವುದೋ ಉತ್ತರ ಕರ್ನಾಟಕದ ಒಬ್ಬ ಅದ್ಭುತ ಒಬ್ಬ ನಾಟಕದ ಒಬ್ಬ ನಟ ಬೇರೆ ಜಾಗಗಳಲ್ಲಿ ಹೋಗೋಕ್ಕಾಗಲ್ಲ ಭಾಷೆಯ ಸಮಸ್ಯೆಯಿಂದಾಗಿ. ಅದನ್ನು ಇವ್ರು ನೀಗಿದ್ದಾರೆ. ಕರ್ನಾಟಕದ ಎಲ್ಲ ಜಾಗದ ಜನಗಳು ಕೂಡ, ಎಲ್ಲ ಭಾಗದ ಜನಗಳು ಕೂಡ ಇದನ್ನು ನೀಗಬೇಕು. ಎಲ್ರಿಗೂ ಕೂಡ ಅವರ ಪ್ರತಿಭೆ ಹೊರಗೆ ಬಂದು ಅವರು ಶೈನ್ ಆಗಬೇಕು. ಆ್ಯಂಡ್ ಇವರೆಲ್ಲ ತುಂಬ ಪ್ರೀತಿಸೋರು, ತುಂಬ ಒಳ್ಳೆ ಮನುಷ್ಯರು. ಸೊ ಅವರೆಲ್ಲರಿಗೂ ಒಳ್ಳೇದಾಗಲಿ. ಮತ್ತು ಅವರೆಲ್ಲರ ಅಭಿಮಾನಿ ನಾನು ಯಾವಾಗಲೂ ಹೇಳ್ತೀನಿ, ದೀಪಕ್ ರೈ ಬಾಣಾಜೆ ಥರ ಅವರ ಥರ ಯಾವತ್ತೂ ಕೂಡ ನನಗೆ ಕಾಮಿಡಿ ಟೈಮಿಂಗ್ ಬರೋಕ್ಕೆ ಸಾಧ್ಯನೇ ಇಲ್ಲ, ಅಂಥ ಅದ್ಭುತ ನಟ. ಆ್ಯಂಡ್ ಪ್ರಕಾಶ್ ತುಮಿನಾಡ್ ಥರ ಯಾವತ್ತೂ ಕೂಡ ಇಮೋಷ್ನಲ್ ಮಾಡೋಕ್ಕೆ ನಂಗೆ ಬಹಳ ಕಷ್ಟ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಮಹಿಮ್ ರಾಮದಾಸ್ ಥರ ಸಂಗೀತ ಪ್ರಜ್ಞೆ, ಜೊತೆಗೆ ನಾಟಕಗಳ ಅರಿವು, ಜೊತೆಗೆ ನಟನೆ, ಇದು ನನ್ನ ಹತ್ರ ಇದೆ ಅಂತ ನಂಗೆ ಭಾವಿಸ್ತೇನೆ. ತುಂಬ ಒಳ್ಳೆ ನಟರು ಅವರೆಲ್ಲರೂ ಕೂಡ. ಲವ್ಲಿ. ಈಗ ನಮ್ಮ ಆಫೀಸ್ನ ಸಿಬ್ಬಂದಿ ಒಬ್ಬರು ನಿಮಗೆ ಒಂದು ಸ್ಕ್ರಿಪ್ಟ್ ಕೊಡಬೇಕಿದೆ. ಸುರೇಶ್ ಅಂತ ನಮ್ಮ ವಿಡಿಯೋ ಎಡಿಟರ್ ಇದ್ದಾರೆ, ಅವರು ಒಂದು ಸ್ಕ್ರಿಪ್ಟ್ ತಗೊಂಡ್ಬಂದಿದ್ದಾರೆ. ಬನ್ನಿ ಸುರೇಶ್, ಮುಂದೆ ಬನ್ನಿ.
ಒಂದು ಸಿನಿಮಾ ಯಶಸ್ಸಾದ ಮೇಲೆ ಇಂತಹ ಸ್ಕ್ರಿಪ್ಟ್ಗಳು ಬಹಳ ಬರುತ್ತೆ ಶೆಟ್ರೆ. ಹೌದು. ಅಂದ್ರೆ ಬಹಳಷ್ಟು ಜನ ಬರ್ತಾರೆ. ಕೆಲವು ಸಲ ಏನಾಗುತ್ತೆ ಅಂದ್ರೆ ಅನ್ಫಾರ್ಚುನೇಟ್ಲಿ ಓದೋದಕ್ಕೆ ಆ ಟೈಮ್ ಸಿಗಲ್ಲ. ಈಗ ಏನಂದ್ರೆ ನನಗೆ ಕೆಲವು ಸಲ ಅನ್ಸುತ್ತೆ ಅಂದ್ರೆ ನಾನು ನಟನಾಗ್ಬೇಕು ಅಂತ ಯಾವತ್ತೂ ಭಾವಿಸಿದ್ದಲ್ಲ. ನಾನು ಹೇಳಿದೆ ಶಾರ್ಟ್ ಫಿಲ್ಮ್ ಅಲ್ಲಿ ನಾನು ಆಕ್ಟ್ ಮಾಡ್ಬೇಕಿತ್ತು. ಫಿಲ್ಮ್ ಬಂದಾಗ ನಾ ಮಾಡಲ್ಲ ಅಂತ ಅನ್ಕೊಂಡೆ. ಬಟ್ ಬೇರೆ ಯಾರು ನಟರು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡ್ಬೇಕಾಯ್ತು. ಈಗ ಒಂದ್ಸಲ ಆಕ್ಟ್ ಮಾಡಬೇಕು, ಜೊತೆಗೆ ಯಾವುದೋ ಒಂದು ಪ್ರಮೋಷನಲ್ ಇವೆಂಟ್ ಅಲ್ಲಿ ಹೋಗ್ಬೇಕು, ಅದ್ರ ಜೊತೆಗೆ ಡೈರೆಕ್ಷನ್ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು, ಜೊತೆಗೆ ಬರೀಬೇಕು ಅನ್ಬೇಕಾದಾಗ ಆಗ ಇದಕ್ಕೆಲ್ಲ ಸ್ವಲ್ಪ ಟೈಮ್ ಕೊಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಹೆಚ್ಚಿನ ಸಲ ನಾನು ಓದೋಕೆ ಪ್ರಯತ್ನ ಪಡ್ತೀನಿ. ಓಕೆ, ನಮ್ಮ ಸುರೇಶ್ ತುಂಬಾ ಪ್ರೀತಿಯಿಂದ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಈಗ ನಿಮ್ಮ ನೆಚ್ಚಿನ ಸೆಗ್ಮೆಂಟ್ಗೆ ಹೋಗ್ತಾ ಇದ್ದೀವಿ. ವೆರಿ ಫೇವ್ರೆಟ್ ಸೆಗ್ಮೆಂಟ್ ನೋಡೋಣ. ಓಕೆ, ಬಹಳ ಅಂದ್ರೆ ಬಹಳ ಇಷ್ಟ ಅಂತಲ್ಲ? ಹೌದು, ಅಂದ್ರೆ ತುಂಬಾ ಕಲ್ಸಿದೆ ಪ್ರಾಣಿಗಳಿಂದ, ಸ್ಪೆಷಲಿ ನಾಯಿಗಳಿಂದ ಬಹಳ ಕಲ್ತಿದ್ದೀನಿ. ನಿಮಗೆ ಅಂತ ಏನೋ ಒಂದು ಗಿಫ್ಟ್ ಬಂದಿದೆ. ನಾಯಿಗಳನ್ನ ನಾನು ಯಾವತ್ತೂ ಗಿಫ್ಟ್ ಆಗಿ ಕೊಡಬಾರ್ದು ಅಂತ ಭಾವಿಸ್ತೀನಿ. ಒಂದೇ ಕಾರಣ ಏನಂದ್ರೆ, ಈಗ ಎಕ್ಸಾಂಪಲ್ ಯಾವುದೋ ಒಂದು ಗರ್ಲ್ ಫ್ರೆಂಡ್ ಅನ್ನು ನಾವು ಗಿಫ್ಟ್ ಆಗಿ ಕೊಡಲ್ಲ. ಓಕೆ ಓಕೆ ಓಕೆ, ನಾನು ಒಬ್ಬಂಟಿ ಇದೀನಿ ಅನ್ನೋ ಕಾರಣಕ್ಕೆ ಗರ್ಲ್ ಫ್ರೆಂಡ್ ಗಿಫ್ಟ್ ಆಗಿ ಕೊಡಲ್ಲ. ಅದೇ ರೀತಿ ನಾಯಿಗಳನ್ನ ಯಾವತ್ತೂ ಗಿಫ್ಟ್ ಆಗಿ ಕೊಡ್ಬಾರ್ದು. ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ, ನೋಡ್ಕೊಳಕ್ ನಂಗೆ ಬರುತ್ತಾ ಇಲ್ವಾ, ಪುರ್ಸೋತಿರುತ್ತಾ ಇಲ್ವಾ, ಅದು ಗೊತ್ತಿರಲ್ಲ. ಆ ಕಾರಣದಿಂದ ನೋಡೋಣ, ನಾನು ಯಾರಿಗಾದ್ರೂ ಬಹಳ ಒಳ್ಳೆ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಕೊಡಕ್ಕಾಗತ್ತಾ ನೋಡ್ತೀನಿ. ಓಕೆನಾ? ಇದು ಯಾವುದು ಇದು ಇಂಡಿ? ನಾನು ಯಾವತ್ತೂ ಇಂಡಿನೇ ಸಾಕೋದು, ಬೀದಿ ನಾಯಿಗಳನ್ನ ಮಾತ್ರ ಸಾಕೋದು. ಯಾಕೆ ನಾನು ಬ್ರೀಡ್ ಅನ್ನು ಸಾಕಲ್ಲ ಅಂದ್ರೆ, ಸೊ ಒಂದು ಸಲ ನಾವು ಈಗ ನಾನು ಹೇಳಿದೆ ಅಂದ್ರೆ ಈ ಭೂಮಿ ಮೇಲೆ ಇಷ್ಟು ಮಕ್ಳು ಇರ್ಬೇಕಾದ್ರೆ ನಂದಂತ ಮಾಡ್ಕೋಬೇಕು ಅಂತಿಲ್ಲ ಅಂತ. ಅದೇ ರೀತಿ ಈ ಬೀದಿಲಿ ಇಷ್ಟು ನಾಯಿಗಳು ಇಷ್ಟು ಮರಿ ಹಾಕ್ಬೇಕಾದ್ರೆ ನಾನೊಂದು ಬ್ರೀಡ್ ಅನ್ನು ಸಾಕಬಾರ್ದು ಅಂತ ನಾನು ಯಾವತ್ತೂ ಭಾವಿಸ್ತೀನಿ. ಅದಕ್ಕೆ ನಾನು ಯಾವ ಫೋಟೋದಲ್ಲೂ ಬ್ರೀಡ್ ಜೊತೆ ಸೊ ಅದೇ ರೀತಿ ಇದನ್ನ ಯಾರಾದ್ರೂ ಚೆನ್ನಾಗಿ ಸಾಕೋದ್ರೆ ಅವ್ರಿಗೆ ಖಂಡಿತ ಕೊಡ್ತೀನಿ. ಓಕೆ, ಒಂದು ನಾಮಕರಣ ಮಾಡ್ಬಿಡಿ ಹಾಗಾದ್ರೆ. ನಾನು ಯಾವತ್ತೂ ತುಂಬಾ ಅಂದ್ರೆ ಯಾವ್ದೋ ಕೆಟ್ಟ ಹೆಸರು ಇಡ್ತೀನಿ. ಓಕೆನಾ? ಸೊ ನನಗೆ ಪ್ರಪಂಚದಲ್ಲಿ ತುಂಬಾ ಇಷ್ಟ ಅಂದ್ರೆ ನಾಯಿಗಳ ಮೂಗು. ಸೊ ಮೇ ಬಿ ಇವಳು ತಾನೆ ಇವಳು? ಓಕೆ, ಸುಬ್ಬಿ ಅಂತ ಹೇಳೋಣ. ಸುಬ್ಬಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಯಾರು ಚೆನ್ನಾಗಿ ನೋಡ್ಕೋತಾರೆ ಅಂತ ಹುಡುಕಿ ಅವ್ರಿಗೆ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮಗೆ ಅಂತ ಗಿಫ್ಟ್ ತಂದಿದ್ರು, ಪರವಾಗಿಲ್ಲ. ಅಂದ್ರೆ ಹಂಗಂತಲ್ಲ, ಅವ್ರಿಗೆ ನಾಯಿಗಳ ಮೇಲಿರೋ ಒಂದು ಅಟ್ಯಾಚ್ಮೆಂಟ್, ಪ್ರೀತಿ ನೋಡಿ ನಾನು ಇದನ್ನ ಅವ್ರಿಗೆ ಕೊಡ್ಬೇಕು, ಅವ್ರು ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋದಕ್ಕೋಸ್ಕರ ನಾನು ಖಂಡಿತ ನಾನು ಹೇಳಿದ್ರೆ ಅರ್ಥ ಆಯ್ತು ನನಗೆ. ಸುಬ್ಬಿ ಒಂದು ಒಳ್ಳೆ ಮನೆ ಕೊಟ್ರೆ ಸಾಕು, ಅದನ್ನ ಮಾಡ್ತೀನಿ, ಅದು ನಾನು ಮಾಡ್ತೀನಿ. ಆಮೇಲೆ ಬರೋಣ, ನೋಡಿ ಅಣ್ಣ ಯಾರು ಅಂತ. ಹಾಯ್ ಚುಮ್ಮಮ್ಮ. ಓಕೆ, ಥ್ಯಾಂಕ್ ಯು. ಇಲ್ಲೇ ಇರ್ಲಿ ಇವಳು. ಅಲ್ಲಿ ಥ್ಯಾಂಕ್ ಯು. ನಿಮ್ಮ ಭಾಷೆಯಲ್ಲಿ ಒಂಚೂರು ಮಾತಾಡ್ಬೋದು ಅದ್ರ ಹತ್ರ. ನಾನು ಮಾತಾಡಿದ್ರೆ ಅದು ನಾನು ನಾಯಿಗಳು ಕಚ್ತಾ ಇದ್ದಾರೆ. ಪಾಪ ಇವುಗಳಿಗೆ ಲೈಟ್ ಎಲ್ಲ ಪಾಪ ಸ್ವಲ್ಪ ಇದಾಗುತ್ತೆ. ಅದು ನಾಯಿಗಳಿಗೆ ಯಾರು ನಾಯಿ ಪ್ರೇಮಿಗಳು ಇರ್ತಾರಲ್ಲ, ಹೆಂಗದು ಅಂದ್ರೆ ಘಮಾನ ಹೇಗದು? ಒಂದೇನಂತ ಹೇಳಿದ್ರೆ, ನಿಮಗೆ ನಿಮ್ಮ ಹಾರ್ಟ್ ಬೀಟ್ ವೇರಿಯೇಷನ್ಗಳು ಮತ್ತೆ ನಿಮ್ಮ ಕೆಮಿಕಲ್ ಚೇಂಜ್ಗಳು ಗೊತ್ತಾಗುತ್ತೆ. ಕೆಲವು ಸರ್ವಿಸ್ ಡಾಗ್ಸ್ ಅಂತ ಮಾಡ್ತಾರೆ. ಆ ನಾಯಿಗಳು ಯಾವ ಥರ ಅಂತ ಹೇಳಿದ್ರೆ, ನಿಮಗೆ ಹಾರ್ಟ್ ಅಟ್ಯಾಕ್ ಬರೋದಕ್ಕಿಂತ ಮುಂಚೆ ಅಥವಾ ಯಾವುದೋ ಸ್ಟ್ರೋಕ್ ಬರೋದಕ್ಕಿಂತ ಮುಂಚೆ ಅದು ಹೇಳುತ್ತೆ. ಅದು ಹೇಗೆ ಅಂದರೆ, ಅದಕ್ಕಿಂತ ಮುಂಚೆ ಬಾಡಿಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಚೇಂಜ್ ಆಗಿರುತ್ತೆ. ಬಟ್ ನಾವು ಎಷ್ಟು ದಡ್ರು ಅಂದರೆ ನಮ್ಮ ಬಾಡಿ ನಮ್ಗೆ ಗೊತ್ತಾಗ್ತಾ ಇರಲ್ಲ. ಬಟ್ ಕೆಲವು ಟ್ರೈನ್ ಮಾಡಿರೋ ನಾಯಿ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕಿಂತ ಮುಂಚೆ ನಿಮಗೆ ಟ್ಯಾಬ್ಲೆಟ್ ತಗೊಳ್ಳೋ ಥರ ಮಾಡುತ್ತೆ. ಆ ಥರ ನಾಯಿಗಳು ಇರುತ್ತೆ. ಸೊ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ, ನಾಯಿಗಳಿಗೆ ನಿಮ್ಮ ಹಾರ್ಟ್ ಬೀಟ್ ವೇರಿ ಆಗೋದು ಗೊತ್ತಾಗುತ್ತೆ. ಕೆಲವರು ಹೇಳ್ತಾರಲ್ಲ, ನಾನು ಭಯ ಪಟ್ಟೆ ನಾಯಿ ಬಂದು ನನ್ನ ಮೇಲೆ ಹಾರ್ತು ಅಂತ. ಅದು ಯಾಕೆ ಅಂತ ಹೇಳಿದ್ರೆ,
ನೀವು ಎಕ್ಸೈಟ್ ಆದ್ರೂ ಭಯ ಪಟ್ರು ಹಾರ್ಟ್ ಬೀಟ್ ರೇಸ್ ಆಗುತ್ತೆ. ನಾಯಿಗಳಿಗೆ ಅದ್ರ ಡಿಫರೆನ್ಸ್ ಗೊತ್ತಿಲ್ಲ. ನೀವು ಕಿರ್ಚಿದ್ರೆ ಜಾಸ್ತಿ ಎಕ್ಸೈಟ್ ಆಗಿದ್ದೀರಾ ಅಂತ ಮತ್ತೆ ಬಂದ್ ಮೈ ಮೇಲೆ ಹಾರುತ್ತೆ. ಅಗ್ರೆಸಿವ್ ಆಗಲ್ಲ. ಅಂದ್ರೆ ಕೆಲವು ನಾಯಿಗಳು ಅಗ್ರೆಸಿವ್ ಆಗು ಮಾಡ್ಬೋದು, ಅದಕ್ಕೂ ಕೂಡ ನಾವೇ ಕಾರಣ. ಅಂದ್ರೆ ಕೆಲವರು ಫೀಡಿಂಗ್ ಮಾಡಬೇಡಿ ಅಂತ ಜಗಳ ಮಾಡ್ತಾರೆ. ಬಟ್ ಯಾವಾಗ ಮನುಷ್ಯನಿಗೆ ಊಟ ಹಾಕಿದಾಗ ಹತ್ರ ಆಗುತ್ತೆ, ಹೊಟ್ಟೆ ತುಂಬಿದ್ಮೇಲೆ ನಾಯಿಗಳು ತೊಂದರೆ ಕೊಡಲ್ಲ. ಹೊಟ್ಟೆ ತುಂಬದೇ ಇರಬೇಕಾದ್ರೆ ಮಾತ್ರ ತೊಂದರೆ ಕೊಡುತ್ತೆ. ಜೊತೆಗೆ ನಾವು ಬೀದಿ ನಾಯಿಗಳಿಗೆ ಫೀಡ್ ಮಾಡಿ ಹತ್ರ ಆದಾಗ ಎಲ್ಲರೂ ಮನುಷ್ಯರನ್ನ ಒಳ್ಳೆಯವರು ಅಂತ ಭಾವಿಸುತ್ತೆ, ಸ್ವಲ್ಪ ಅಗ್ರೆಸಿವ್ ಆಗಲ್ಲ. ನಾವು ಮಂಗನಿಂದ ಮಾನವ ಆಗಿ ಇಷ್ಟ ಆದರೂ ಕೂಡ ನಾವು ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ, ಪ್ರೀತಿ ಹೆಸರಲ್ಲಿ, ಇನ್ನೊಂದರಲ್ಲಿ ಬಾಂಬ್ ಆಗ್ತಾನೆ ಇರ್ತೀವಿ, ಜಗಳ ಮಾಡ್ತಾ ಇರ್ತೀವಿ. ಬಟ್ ಬೀದಿ ನಾಯಿಗಳು ಬುದ್ಧಿನ ಕಲಿತು ಅಗ್ರೆಸಿವ್ ಆಗಬಾರ್ದು. ಐ ಥಿಂಕ್ ಅಷ್ಟು ಮೂಢತೆ ಇರುವಂತ ಒಂದು ಮನುಷ್ಯ ಮಾತ್ರ ಅಂತ ನಾನು ಯಾವತ್ತೂ ಅನ್ಕೋತೀನಿ. ಸುಬ್ಬಿಗೆ ನಿಮ್ ಮೇಲೆ ಫುಲ್ ಲವ್ ಆಗಿದೆ ಅನ್ಸುತ್ತೆ. ಇಲ್ಲ, ಐ ಥಿಂಕ್ ತಾಯಿ ಹುಡುಕ್ತಾ ಇದ್ದಾಳೆ. ಬೈಟಿಂಗ್ ಅದು ಇದು ಈಗ ನೋಡಿ ಹುಡುಕ್ತಾ ಇದ್ದಾಳೆ. ಹಸಿವಾಗಿದ್ಯಾ ಅಂತ? ಹಸಿವಾಗಿಲ್ಲ, ಈಗ ಅಂದ್ರೆ ಒಂದು ವಾಮ್ತ್ ಇರುತ್ತಲ್ವಾ, ಅವುಗಳಿಗೆ ಎಲ್ಲದೂ ಕೂಡ ತಾಯಿ ಅಂತ ಅನ್ಸುತ್ತೆ. ಸೊ ಹಾಲು ಹುಡುಕೋದು ಅದನ್ನ ಮಾಡ್ತಿರೋದು. ಕಂಫರ್ಟಬಲ್ ಅಂತೂ ಇದ್ದಾಳೆ, ಜೋರ್ ಕಂಫರ್ಟಬಲ್ ಆದ್ಲು. ಓಕೆ, ಈಗ ಸಂಪಾದಕರಾದ ಅಜಿತ್ ಹನುಮಕ್ಕನವರವರು ಬರಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ಶೆಟ್ರೆ. ಥ್ಯಾಂಕ್ ಯು ಸೋ ಮಚ್ ರಾಜ್ ಬಿ ಶೆಟ್ಟಿ ಅವರೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ನ್ಯೂ ಇಯರ್ ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷ ಅತಿಥಿ ರಾಜ್ ಬಿ ಶೆಟ್ಟಿ. ಪ್ರಶ್ನೆ ಅನ್ನೋದಕ್ಕಿಂತ ಒಂದು ಸೊಲ್ಯೂಷನ್ ನಾನೇ ಕಂಡುಕೊಂಡಿದ್ದು. ಕಾಂತಾರ ನೋಡಿದ ಮೇಲೆ ಕಾಡಲ್ಲಿ ಒಂದು ಸ್ವಲ್ಪ ಇರ್ಬೋದಾ ಅಂತ ಡೌಟ್ ಇತ್ತು ನನಗೆ. ಆಮೇಲೆ ಕನ್ಫರ್ಮ್ ಆಯಿತು, ಇದ್ದಿದ್ದೇ ಆಗಿದ್ರೆ ರಿಷಬ್ ಶೆಟ್ಟರ್ ಫಸ್ಟ್ ಇವರಿಗೆ. ಕರೆಕ್ಟ್ ಅಲ್ವಾ? ಇಲ್ಲ, ಅವ್ರು ಹೇಳಲ್ಲ. ಇಲ್ವಾ? ಅವ್ರು ನನ್ನ ಬೋಳ ಅಂತ ಕರೀತಾರೆ. ಹಾಗಾಗಿ ಅದಕ್ಕೆ ಹೆಸರು ಕರೆಯೋಕ್ಕಾದ್ರೂ ಬೇಕಾಗಿತ್ತು, ಅದರಿಂದಾಗಿ ಅವ್ರು ಹೇಳಲ್ಲ. ನಿಮ್ಮ ಕರುಣಾಕರ ಗುರೂಜಿ, ನೀವೇನೋ ಹೇಳಿದ್ರಿ ನಿಮ್ಮ ಫ್ರೆಂಡ್ ಯಾರೋ ಅರ್ಪಿತ್ ಅಂತ, ಅವರು ಪ್ರೇರಣೆ ಅಂತ. ಬಟ್ ಸುದ್ದಿ ಬೇರೆ ಇದೆ, ಇನ್ಯಾರೋ ಒಬ್ಬರ ಸುಮಾರು ಜನರ ಪ್ರೇರಣೆ ಇದೆ. ಸೊ ಈ ಸುಮಾರು ಜನರ ಮಿಕ್ಸ್ ಮಾಡ್ಕೊಂಡು ಒಂದು ಕ್ಯಾರೆಕ್ಟರ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಹೊಸ ವರ್ಷ 2026 ಎಲ್ರಿಗೂ ಬಹಳ ಸಂತೋಷದಾಯಕವಾಗಲಿ. ನಾವು ನಟ ರಾಜ್ ಶೆಟ್ಟಿ ಅವರನ್ನು ನೋಡಿದ್ವಿ, ಇವತ್ತು ಫಿಲಾಸಫರ್ ರಾಜ್ ಶೆಟ್ಟಿ ಅವ್ರನ್ನ ನೋಡಿದ್ವಿ. ಅವರಂತೆ ಬದುಕನ್ನು ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಅವರು ಬದುಕನ್ನು ನೋಡುವ ರೀತಿಯಂತೆ ಎಲ್ಲರೂ ಬದುಕನ್ನು ನೋಡಿದ್ರೆ 2026 ಡೆಫಿನೆಟ್ಲಿ ಖುಷಿಯಾಗಿರುತ್ತೆ, ಡೆಫಿನೆಟ್ಲಿ ಸಂತೋಷವಾಗಿರುತ್ತೆ. ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್ ರಾಜ್ ಶೆಟ್ಟಿ ಅವರೇ. ಎಲ್ಲ ಪ್ರಾಜೆಕ್ಟ್ಗಳು ಜನರನ್ನು ತಲುಪಲಿ, ಹೆಚ್ಚು ಜನರನ್ನು ತಲುಪಲಿ. ಥ್ಯಾಂಕ್ ಯು. ಕರ್ನಾಟಕದ ಗಡಿ ದಾಟಿ, ಭಾರತದ ಗಡಿ ದಾಟಿ ನಿಮ್ಮ ಕೀರ್ತಿ ಬೆಳಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಜಿತ್ ಅವರೇ. ಈಗ ಇನ್ನೊಂದು ಲಾಸ್ಟ್ ಪಾರ್ಟ್ ಬಾಕಿ ಇದೆ. ಮಂಗಳೂರಿಂದ ಇಡೀ ಒಂದು ತಂಡ ಬಂದಿದೆ. ಇದು ನಮ್ಮದು ಮಂಗಳೂರಿನ ತಂಡ. ಮಂಗಳೂರಿಗೆ ಪ್ರಸಿದ್ಧವಾದ ದಸರಾ. ಈ ದಸರಾ ಮಹೋತ್ಸವದಲ್ಲಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ದಸರಾ ಹಬ್ಬ ನಡೀತದೆ. ಅದರಲ್ಲಿ ನಮ್ಮದು ಬಿರ್ವೇರ್ ಕುಡ್ಲ, ಪ್ರಿನ್ಸ್ ಬಳ್ಳಲ್ಬಾಗ್ ಬಿರ್ವೇರ್ ಕುಡ್ಲ, ಉದಯ ಪೂಜಾರಿ ಅವರ ನೇತೃತ್ವದ ತಂಡ. ಇಡೀ ಮಂಗಳೂರಲ್ಲಿ ಹಲವಾರು ಹುಲಿಗಳ ತಂಡಗಳಿವೆ. ಅದರಲ್ಲಿ ಬಿರ್ವೇರ್ ಕುಡ್ಲದಲ್ಲಿ 150ಕ್ಕಿಂತ 200 ಹುಲಿಗಳ ತಂಡ ಬಿರ್ವೇರ್ ಕುಡ್ಲದಲ್ಲಿ ಮಾತ್ರ ಇರೋದು, ಪ್ರಸಿದ್ಧವಾದ ತಂಡ. ಸೊ ಆ ತಂಡದ ಒಂದು 6 ಹುಲಿಗಳನ್ನು ಹೆಕ್ಕಿ ನಾವು ತಂದಿದ್ದೇವೆ ರಾಜಣ್ಣಗೋಸ್ಕರ. ಈಗ ಒಂದು ಪ್ರದರ್ಶನ ಮಾಡಲಿದ್ದಾರೆ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.